श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि चक्रं यस्य भुजाग्रमेते ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य स चम्पका सतिलका सा शोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीमयेव च पूर्णप्रज्ञतृतीयस्तु भगवत्कार्यसाधकः ब्रह्मान्ताग्रवः साक्षादिष्टं दैवं श्रियःपतिः आचार्या श्रीमदाचार्याः सन्तु मे जन्मजन्मनि कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सतां भवति यदनुभावादेडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि विधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीर स्वस्त्यस्तु सतां ಸನ್ಮಂಗಲಾನಿ ಭವನ್. ಹರಿವಂಶದಲ್ಲಿ ಭಗವಂತ ತಾನು ಅವತಾರ ಮಾಡಬೇಕು, ಅವತಾರ ಮಾಡಿ ಏನೆಲ್ಲ ಮಾಡಬೇಕು ಅಂತ ತಾವು ನಾರದರು ಎಲ್ಲ ಚತುರ್ಮುಖ ಬ್ರಹ್ಮಾದಿಗಳೆಲ್ಲ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏವಂ ಸ ಯತ್ನವಾನ್ ಕಂಸೋ ದೇವಕೀ ಗರ್ಭಕೃಂತನೆ ಭಯೇನ ಮಂತ್ರಯಾಮಾತ ಸುತಾರ್ಥೋ ನಾರದಾತ್ ಸವೈ. ವೈಶಂಪಾಯನರು ಹೇಳ್ತಾ ಇದ್ದಾರೆ, ಕಂಸ ತಾನು ಆ ದೇವಕಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಮುಂದೆ ನಾರದರ ಮೂಲಕ ತನ್ನ ಪ್ರಯೋಜನ ಏನು ಅಂತ ತಿಳ್ಕೊಂಡಂಥ ಕಂಸ ಭಯದಿಂದ ಇಂತಹ ಮಂತ್ರಾಲೋಚನೆಯನ್ನೆಲ್ಲ ಮಾಡ್ತಾನೆ. ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿದರೆ, ಮಂತ್ರಗ್ರಾಮೈ ಸುದಿತೈ ಔಷಧೈಶ್ಚ ಸುಯೋಜಿತೈ ಯಸ್ತೇನ ಚ ಅನುಕೂಲ್ಯೇನ ದೈವಮಪ್ಯತಿವರ್ತತೆ ಅಂತ. ಕ್ಷತ್ರಿಯ ಕೃತ್ರಿಮಾದಿ ಯಾವ ಯಾವ ಮಂತ್ರಗಳು ವಿಹಿತವಾಗಿದೆಯಲ್ಲ ಅಂತಹ ಮಾಟಮಂತ್ರಗಳಿಂದ ಗರ್ಭನಾಶಕ್ಕೆ ಏನೆಲ್ಲ ಕಾರಣ ಅಂತ ಅದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಕೊನೆಗೆ ಆ ಔಷಧಗಳಿಂದ ಚಿಕಿತ್ಸೆಯನ್ನು ನೀಡದಿದ್ದರೆ ಹೇಗೆ ಗರ್ಭನಾಶ ಆಗಬಹುದು ಅದೆಲ್ಲ ಪ್ರಯತ್ನ ಪಟ್ಟ. ಹಾಗಾಗಿ ಅಂತಹ ದುಷ್ಟ ಆಲೋಚನೆ ಉಳ್ಳಂತಹ ಕಂಸ ದೇವಕಿಯ ನಾಶಕ್ಕೋಸ್ಕರ ಪ್ರಯತ್ನವನ್ನು ಪಟ್ಟು ಆಮೇಲೆ ಯಾಕೆ ಹೀಗೆಲ್ಲ ಮಾಡಿದ ಕೇಳಿದರೆ ನಾರದರು ಬಂದು ಸುದ್ದಿ ಹೇಳಿದರು, ನೀನು ಕಾಲನೇಮಿ ಎನ್ನುವನು, ಹಾಗಾಗಿ ಆ ಶಿಶುಗಳನ್ನೆಲ್ಲ ಉಳಿಸಬೇಡ ಅಂತ ಹೇಳಿದ್ದಕ್ಕೆ ಇಂಥದ್ದೆಲ್ಲ ಆಲೋಚನೆಯನ್ನು ಮಾಡಿದ್ದಾನೆ. ಆಮೇಲೆ ನಾರದರ ಹತ್ರ ಕುರಿತು ಮತ್ತೆ ಮಂತ್ರ ಆಲೋಚನೆ ಮಾಡ್ತಾ ಇದ್ದಾನೆ, ಏನು ಮಾಡೋದು ಅಂತ. ಅತ ಬ್ರಹ್ಮತನೂಜಸ್ತು ನಾರದೋ ಮುನಿಪುಂಗವಃ ವಿಷ್ಣವೇ ಸರ್ವಮಾಚಖ್ಯೌ ಯಥಾ ಕಂಸ ವಿಚೇಷ್ಟಿತಂ. ಬ್ರಹ್ಮದೇವರ ದೇಹದಿಂದ ಉತ್ಪನ್ನನಾದವನು ಮುನಿಶ್ರೇಷ್ಠನಾದಂತಹ ನಾರದರು ಅಂತ ಹೇಳ್ತಾರೆ. ಹಾಗಾಗಿ ಅವರು ಹೇಳ್ತಾರೆ ಕಂಸನ ಉದ್ದೇಶಗಳೇನು, ಅವನ ಚೇಷ್ಟೆಗಳೇನು ಎಲ್ಲವನ್ನೂ ಕೂಡ ಅವರು ವಿಷ್ಣುವಿಗೆ ಹೋಗಿ ಹೇಳ್ತಾ ಇದ್ದಾರೆ. ಶ್ರುತ್ವೈವ ಕಂಸರಾಜಸ್ಯ ಚೇಷ್ಟಿತಂ ಜಗತಃಪತಿ ಅಂತರ್ಧಾನಗತೋ ವಿಷ್ಣು ಚಿಂತಯಾಮಾಸ ವೀರ್ಯವಾನ್. ಅಂದರೆ ಈ ಒಂದು ಮೇರು ಪರ್ವತದಲ್ಲಿ ರತ್ನ ಪರ್ವತದಲ್ಲಿ ತಾವೇನು ಮಾಡ್ತಾರೆ, ಮಂತ್ರಾಲೋಚನೆ ಮಾಡಿದರು ದೇವತೆಗಳೆಲ್ಲ. ಮುಂದೆ ಕೃಷ್ಣ ಹೀಗೆ ಬರಬೇಕು ಅಂತ ಹೇಳಿಕೊಂಡು ಅದೆಲ್ಲವನ್ನು ಸುದ್ದಿಯನ್ನು ಎಲ್ಲ ಕಂಸನಿಗೆ ಹೋಗಿ ತಿಳಿಸಿದರು. ಕಂಸ ಏನೆಲ್ಲ ಮಾಡ್ತಾನೆ, ಏನೆಲ್ಲ ಶಿಕ್ಷೆ ಕೊಡ್ತಾನೆ ವಸುದೇವ ದೇವಕಿಯರಿಗೆ ಅದೆಲ್ಲವನ್ನು ಕೂಡ ಮತ್ತೆ ಈ ಕಡೆಯಿಂದ ಬಂದು ಈ ಕಡೆ ವಿಷ್ಣುವಿಗೆ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಕಂಸನ ಚೇಷ್ಟೆಗಳನ್ನೆಲ್ಲ ನಾರದರ ಮೂಲಕ ಕೇಳಿದಂತಹ ಜಗತ್ಪತಿಯಾದ ಮಹಾವಿಷ್ಣು ಏನು ಮಾಡ್ತಾನೆ ಕೇಳಿದರೆ ಹೀಗೆ ಆಲೋಚನೆ ಮಾಡ್ತಾನಂತೆ. ಅಲ್ಲಿಂದ ಅಂತರ್ಧಾನಗೊಂಡಿದ್ದಾನೆ ಮೇರು ಪರ್ವತದಿಂದ. ಆಲೋಚನೆ ಮಾಡ್ತಾನೆ, ಸಪ್ತೇಮಾನ್ ದೇವಕೀ ಗರ್ಭಾನ್ ಭೋಜಪುತ್ರೋ ವಧಿಷ್ಯತಿ ಅಷ್ಟಮೇ ಚ ಮಯಾ ಗರ್ಭೆ ಕಾರ್ಯಮಾಧಾನ ಮಾತ್ಮನಃ ಅಂತ. ದೇವಕಿಯ ಗರ್ಭದಲ್ಲಿ 7 ಶಿಶುಗಳು ಹುಟ್ಟಿದ ಬಳಿಕ ನಾನು ಹುಟ್ಟಬೇಕು. ಹಾಗಾದರೆ ಈ 7 ಗರ್ಭದಲ್ಲಿ 6 ಗರ್ಭವನ್ನು ಕೂಡ ಈ ಕಂಸ ತಾನು ನಾಶ ಮಾಡ್ತಾನೆ. ಹಾಗಾದರೆ ಮತ್ತೆ 8ನೆಯ ದೇವಕಿಯ ಗರ್ಭದಲ್ಲಿ ನಾನು ಆಧಾನ ಆಗಬೇಕು, ನಾನಲ್ಲಿ ಪ್ರವೇಶ ಮಾಡಬೇಕು ಅಂತ ಭಗವಂತ ಚಿಂತನೆ ಮಾಡ್ತಾ ಇದ್ದಾನೆ. ತಸ್ಯ ಚಿಂತಯಸ್ತ್ವೇವಂ ಪಾತಾಲ ಮಗಮನ್ ಮನುಃ ಯತ್ರ ತೇ ಗರ್ಭಶಯಾನಾ ಷಡ್ಗರ್ಭಾ ನಾಮದಾನವ. ಹೀಗೆ ನಿಶ್ಚಯ ಮಾಡಿದ. ಇನ್ನೂ ಕೃಷ್ಣ ಹುಟ್ಟಲಿಲ್ಲ, ಕೃಷ್ಣನ ಹಿಂದೆ ಇರುವಂತಹ 7 ಜನವೂ ಹುಟ್ಟಲಿಲ್ಲ. ಆದರೆ ಹುಟ್ಟಬೇಕು ಎನ್ನುವಂಥ ಪ್ಲ್ಯಾನ್ ಮಾತ್ರ
ಈ ಅನಂತಾಸನದಲ್ಲಿ ಕೂತು ಎಲ್ಲ ನಿರ್ಧಾರ ಮಾಡಿದ್ದಾರೆ. ಈಗ ಮೊದಲು ಏನು ಮಾಡಿದ್ದಾನೆ, ಈ ದೇವಕಿಗೆ ತಾನು ಉಪದ್ರವ ಕೊಡ್ತಾ ಇದ್ದಾನೆ ಕಂಸ ಅಂತೆಲ್ಲ ಗೊತ್ತಾದ ತಕ್ಷಣ ತಾನು ಪಾತಾಳಕ್ಕೆ ಹೋಗಿದ್ದಾನೆ. ಯಾರು? ಮಹಾವಿಷ್ಣು. ಅಲ್ರಿ, ಕಂಸ ಇರೋದು ಭೂಲೋಕದಲ್ಲಿ ಮಥುರಾ ಪಟ್ಟಣದಲ್ಲಿ, ಇವ ಯಾಕಪ್ಪ ಪಾತಾಳಕ್ಕೆ ಹೋದ ಅಂತ ಕೇಳಿದರೆ ಅವರು ಹೇಳ್ತಾರೆ, ಅವನ ಮನಸ್ಸು ಪಾತಾಳ ಲೋಕಕ್ಕೆ ತೆರಳಿದೆ ಭಗವಂತನದ್ದು. ಯಾಕೆ? ಗರ್ಭಶಯಾನಂ ಅಂತ. ಅಂದರೆ ಗರ್ಭದಲ್ಲಿ ಷಡ್ಗರ್ಭ ಎನ್ನುವಂತಹ ದಾನವರ ಬಳಿ ಅವನದ್ದು ಮನಸ್ಸು ಸಾಗಿದೆ. ಅಂದರೆ ರಸಾತಲದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ. ಆ ಬಲಿಚಕ್ರವರ್ತಿಯ ಮನೆಯಲ್ಲಿ 6 ಗರ್ಭ ತಾನು ಗರ್ಭಗೃಹದಲ್ಲಿ ಜಲಗರ್ಭದಲ್ಲಿ ಮಲಗಿದ್ದಾರೆ. ಯಾರೊಬ್ಬರು ಕರೆದರೆ ಮರೀಚಿ ಋಷಿಗಳ 6 ಜನ ಮಕ್ಕಳು. ಅವರನ್ನು ಷಡ್ಗರ್ಭರು ಅಂತ ಪುರಾಣದಲ್ಲಿ ಪ್ರಸಿದ್ಧವಾಗಿ ಕರೀತಾ ಇದ್ದಾನೆ. ಅವರ ಹೆಸರನ್ನು ಕೂಡ ಹೇಳ್ತಾರೆ. ಹಂಸ, ಸುವಿಕ್ರಮ, ಕ್ರಾಥೋ, ದಮನೋ, ರಿಪುಮರ್ದನ, ಕ್ರೋಧಹಂತೇತಿ ವಿಖ್ಯಾತಾ ಷಡ್ಗರ್ಭ ನಾಮದಾನವ ಅಂತ ಈ 6 ಜನರಿಗೆ ಒಂದೊಂದು ಹೆಸರು ಇದೆ. ಹಾಗಾದರೆ ಇವರು ಏನಾಯಿತು, ಯಾಕೆ ಹೀಗೆ ಅಂತ ಹೇಳಿ ಮುಂದೆ ಚರಿತ್ರೆಯನ್ನು ಹೇಳ್ತಾರೆ. ವಿಕ್ರಾಂತ ವಪುಷೋ ದೈತ್ಯಾ ತೇ ಅಮೃತ ಪ್ರಾಶನೋಪಮ ಅಮರ ಪ್ರತಿಮಾ ಯುದ್ಧೇ ಪುತ್ರ ವೈ ಕಾಲನೇಮಿನಃ. ಈ ದೈತ್ಯರಾದರೂ ಕೂಡ ಪರಾಕ್ರಮಶಾಲಿಯಾದಂತಹ ದೇಹವುಳ್ಳವರಾಗಿದ್ದವರು, ಅಮೃತವನ್ನು ಪ್ರಾಶನೆ ಮಾಡಿದ ದೇವತೆಗಳಿಗೆ ಸಮಾನರಾದವರು ಇವರು. ಹಾಗಾದರೆ ಇವರು ಕಾಲನೇಮಿಯ ಮಕ್ಕಳಾದ ಇವರು ಯುದ್ಧದಲ್ಲಿ ದೇವತೆಗಳಿಗೆ ಸಮಾನರು. ಕಾಲನೇಮಿ ಯಾರು ಕೇಳಿದರೆ ಹಿರಣ್ಯ ಕಶ್ಯಪರು, ಅವರಿಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ದೈತ್ಯರು. ಈ ಹಿರಣ್ಯಾಕ್ಷನ ಮಗ ಕಾಲನೇಮಿ. ಕಾಲನೇಮಿಯ ಮಕ್ಕಳು ಈ 6 ಜನ ಷಡ್ಗರ್ಭರು ಅಂತ ಬಂದಿದ್ದಾರೆ. ಅವರು ಮೂಲತಃ ಎಲ್ಲಿ ಕೇಳಿದರೆ ಮರೀಚಿ ಋಷಿಗಳ ಮಗನಾದಂತಹ ದೇವಲರಿಗೆ ಮರೀಚಿ ಋಷಿಗಳ ಮಕ್ಕಳಾಗಿ ಬಂದವರು ಇವರು. ಆಮೇಲೆ ಶಾಪನಿಮಿತ್ತವಾಗಿ ಅವರು ಈ ಕಾಲನೇಮಿಯ ಮಗನಾಗಿ ಬಂದವರು. ತೇ ಆರ್ಯಕಂ. ಆದರೆ ವಸ್ತುತಃ ಋಷಿಗಳ ಮಕ್ಕಳಾದದ್ದರಿಂದ ದೇವತೆಗಳಿಗೆ ಸಮಾನವಾದಂತಹ ಯೋಗ್ಯತೆಯನ್ನು ಪಡೆದವರು ಇವರು. ಆದರೆ ಶಾಪದಿಂದಾಗಿ ಅಸುರರಾಗಿ ಹುಟ್ಟಿಕೊಂಡಿದ್ದಾರೆ. ತೇ ಆರ್ಯಕಂ ವೈ ಪರಿತ್ಯಜ್ಯ ಹಿರಣ್ಯ ಕಶಿಪುಂಬರ ಉಪಾಸಾಂ ಚಕ್ರಿರೇ ದೈತ್ಯಾ ಪುರಾಲೋಕ ಪಿತಾಮಹಂ. ಇವರು ಇದ್ದದ್ದಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಕಶಿಪುವಿನ ಮನೆಯ ಫ್ಯಾಮಿಲಿಯವರು ಇವರು 6 ಜನ ಕೂಡ. ಹಾಗಾದರೆ ಯಾರನ್ನು ದೇವರು ಅಂತ ಉಪಾಸನೆ ಮಾಡಬೇಕು? ಹಿರಣ್ಯ ಕಶಿಪು ಹೇಳಿದ್ದವ, ಯಾರು ಕೂಡ ನೀವು ಇದು ಮಾಡಬೇಡಿ, ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಿ ಅಂತ ಹೇಳಿಕೊಂಡು. ಹಾಗಾಗಿ ಹಿರಣ್ಯ ಕಶಿಪುವಿನ ಅಣ್ಣನಾದಂತಹ ತಮ್ಮನಾದಂತಹ ಹಿರಣ್ಯಾಕ್ಷ ಇದ್ದಾನೆ, ಅವನ ಮಗ ಕಾಲನೇಮಿಯ ಮಕ್ಕಳು. ಇವರು ಯಾರನ್ನು ಗೌರವ ಕೊಡಬೇಕು? ಹಿರಣ್ಯ ಕಶಿಪಿಗೆ ಮಾಡಬೇಕು. ಅವನ ಮನೆಯಲ್ಲಿ ಅವನು ಹೇಳಿದ್ದೆ ಕೇಳಲಿಲ್ಲ. ಅವರು ಏನು ಮಾಡಿದ್ದಾರೆ? ಚತುರ್ಮುಖ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ನೋಡಿ, ಇವ ಮಹಾನಾಸ್ತಿಕ, ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಬೇಕು ಅಂತ ಹೇಳಿದ. ಯಾವ ತನ್ನ ಮಗನಾದ ಪ್ರಹ್ಲಾದ ತಾನು ಭಗವಂತನನ್ನು ಕುರಿತು ಮಾಡುವಾಗ ಅವನಿಗೆ ಶಿಕ್ಷೆಯನ್ನು ಕೊಟ್ಟ, ಯಾವುದಕ್ಕೂ ಹೇಸಲಿಲ್ಲ. ನಾವು ಇವತ್ತೆಲ್ಲ ಕೆಲವು ಹೇಳೋದಂತಂದು, ಅಲ್ಲರಿ ತಂದೆ ಹೀಗೆ ಮಾಡೋದುಂಟ, ಎಲ್ಲಿಯಾದರೂ ತಂದೆ ಮಗನಿಗೆ ಮಾಟ ಮಾಡೋದುಂಟ, ಅಲ್ಲ ಕೊಲ್ಲುದುಂಟ ಅಂತ ಎಲ್ಲ ಪ್ರಯೋಗವೂ ಮಾಡಿದ್ದಾನೆ. ನೋಡಿ, ಹಿರಣ್ಯಕಶಿಪು ತನ್ನ ಮಗನಿಗೆ ವಿಷಪ್ರಾಶನೆ ಮಾಡಿಸಿದ. ಅದು ಕೂಡ ಯಾರತ್ರ? ತನ್ನ ಪತ್ನಿಯಾದ ಕಯಾದುವಿನ ಕೈಯಲ್ಲಿ ಕೊಟ್ಟಿದ್ದಾನೆ. ಅನ್ನವನ್ನು ಸ್ತನ್ಯಪಾನವನ್ನು ಮಾಡುವಂಥ ತಾಯಿಯ ಕೈಯಲ್ಲಿ ವಿಷ ಕೊಡಿಸಿದ್ದಾನೆ. ಆನೆಯಿಂದ ತುಳಿಸಿದ್ದಾನೆ, ಹಾವಿನಿಂದ ಕಚ್ಚಿಸಿದ್ದಾನೆ, ಬೆಂಕಿ ಹಾಕಿದ್ದಾನೆ. ಕೊನೆಗೆ ಏನೂ ಆಗದೆ ತಾನು ಮಾಟ ಮಂತ್ರ ಮಾಡಿ ಹಾಕಿ. ನೋಡಿ, ನಾವು ಕೇಳ್ತೇವೆ ಇವರು ಅಣ್ಣ ತಮ್ಮಂದ್ರೆ ಹೀಗೆ ಅಂತ. ಅಪ್ಪನೇ ಮಗನಿಗೆ ಮಾಡಿದ್ದಾನೆ. ಇತಿಹಾಸದಲ್ಲಿ ಎಲ್ಲವೂ ಇದೆ. ಹಾಗಾಗಿ ಅಂತಹ ದುಷ್ಟ ಯಾರ ನಾಮವನ್ನೇ ಉಚ್ಚಾರ ಮಾಡಬಾರ್ದು ಅಂತ ತಾಕೀತು ಮಾಡಿದ್ನೋ ಅಂಥದ್ರಲ್ಲಿ ಆ ಹಿರಣ್ಯಾಕ್ಷನ ಮಕ್ಕಳು, ತನ್ನ ತಮ್ಮನ ಮಕ್ಕಳು ಏನು ಮಾಡಿದ್ದಾರೆ? ನನ್ನನ್ನು ಉಪಾಸನೆ ಮಾಡುವ ಬದಲು ಅಂತಹ ಚತುರ್ಮುಖ ಬ್ರಹ್ಮನನ್ನು, ಅಂದರೆ ವೈಷ್ಣವರ ಅಂತ ಅರ್ಥ, ಅಂತಹ ವೈಷ್ಣವೋಪಾಸನೆಯನ್ನು ಮಾಡ್ತಾ ಇದ್ದಾರಲ್ಲ ಅಂತ ಬಹಳ ಸಿಟ್ಟು ಬರುತ್ತೆ ಅವನಿಗೆ. ಮುಂದೆ ತಪ್ಯಮಾನಸ್ತಪಸ್ತೀವ್ರಂ ಜಟಾವಲ್ಕಲಧಾರಿಣ ಸಮಾಸಹಸ್ರಮಯುತಂ ಅಂಬುವಾಯು ವಿಚಾರಿಣ ತೇಷಾಂ ಪ್ರೀತಮಭವದ್ ಬ್ರಹ್ಮ ಷಡ್ಗರ್ಭಾಣಂ ವರಂದದವು. ಇವರು ಎಂತಹ ತಪಸ್ಸು ಮಾಡಿದವರು ಕೇಳಿದರೆ, ಷಡ್ಗರ್ಭರು ಜಟೆ ನಾರು ಮುಡಿಗಳನ್ನೆಲ್ಲ ಧರಿಸಿಕೊಂಡು ಮಾಡಿದ್ದಾರೆ. ಅಂದರೆ ಇವರು ಅಸುರ ಕುಲದಲ್ಲಿ ಇದ್ದವರಲ್ವಾ. ಹಾಗಾದರೆ ಅಂತಹ ಒಂದು ರೀತಿಯಾದಂಥ ಒಂದು ಇದನ್ನು ಮಾಡಬೇಕಾಗಿಯೇ ಇಲ್ಲ. ತಪಸ್ಸು ಮಾಡಿದ್ದೆಲ್ಲ ರಕ್ಕಸರ ಹಾಗೆ ಮಾಡ್ಬೋದಿತ್ತು, ಇಲ್ಲ. ಇವರು ನಾರು ಮಡಿ ಉಟ್ಟುಕೊಂಡಿದ್ದಾರೆ, ಜಡೆಯಲ್ಲೇ ಬಂದಿದೆ. ಅಂತಹ ತೀವ್ರವಾದ ಉಗ್ರ ತಪಸ್ಸನ್ನು ಮಾಡ್ತಾ ಫುಡ್ ತೆಕೊಳ್ಳೇ ಇಲ್ಲ ಹೇಳ್ತಾರೆ. ಮತ್ತು ನೀರು ಮತ್ತು ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡಿ ತಪಸ್ಸು ಮಾಡಿದ್ದಾರೆ. ಎಷ್ಟು ವರ್ಷ? 10 ನಿಮಿಷ ಮಾಡಲಿಕ್ಕಾಗಲ್ಲ ನಮಗೆ. ಇವರು 10,000 ವರ್ಷ ಮಾಡಿದ್ದಾರೆ. ಒಬ್ಬ ರಕ್ಕಸರಾದರೂ ಕೂಡ ಅಸುರ ವಂಶದಲ್ಲಿ ಬಂದವರು 10,000 ವರ್ಷ ತಾವು ತಪಸ್ಸನ್ನು ಮಾಡಿದ್ದಾರೆ. ಹಾಗಾಗಿ ಷಡ್ಗರ್ಭರ ವಿಷಯದಲ್ಲಿ ಪ್ರೀತನಾದಂತಹ ಚತುರ್ಮುಖ ತಾನು ಅವರಿಗೆ ವರವನ್ನು ನೀಡ್ತಾ ಇದ್ದಾರೆ. ಬ್ರಹ್ಮ ಹೇಳ್ತಾನೆ,
ಭೋ ಭೋ ದಾನವ ಶಾರ್ದೂಲಾ ತಪಸಾಹಂ ಸುತೋಷಿತಃ ಗುರುತವೋ ಯಸ್ಯ ಯಃ ಕಾಮಃ ತಸ್ಯ ತಂತಂ ಕರೋಮ್ಯಹಂ. ನಿಮ್ಮ ದಾನವ ಶಾರ್ದೂಲರೇ ಅಂತ ಕರೀತಾರೆ. ಶಾರ್ದೂಲ ಅಂದರೆ ಹಾಗೆ ಸಿಂಹ. ಹಾಗಾದರೆ ದಾನವ ಸಿಂಹರಾದ ನಿಮಗೆ ನಿಮ್ಮ ತಪಸ್ಸಿನಿಂದ ಬಹಳವಾಗಿ ನಾನು ಸಂತುಷ್ಟನಾಗಿದ್ದೆ. ಹಾಗಾಗಿ ನಿಮ್ಮ ಕಾಮನೆಗಳು ಏನು, ಯಾಕೋಸ್ಕರ ಈ ತಪಸ್ಸನ್ನು ಮಾಡಿದ್ದೀರಿ, ನಾನು ನಿಮ್ಮ ಬಳಿ ಬಂದಿದ್ದೇನೆ, ನೀವು ಬಯಸಿದಂತಹ ಇಚ್ಛಿಸಿದಂತಹ ಯಾವ ವರ ಉಂಟದನ್ನು ನಾನು ಕೊಡ್ತೇನೆ, ಕೇಳಿಕೊಳ್ಳಿ ಅಂತ ಹೇಳ್ತಾನೆ. ತೇತು ಸರ್ವೇ ಸಮಾನಾರ್ಥ ದೈತ್ಯಾ ಬ್ರಹ್ಮಾಣಮಬ್ರುವನ್ ಯದಿನೋ ಭಗವಾನ್ ಪ್ರೀತೋ ದೀಯತಾನ್ನೋ ವರೋವರಃ. ಅವರು ಹೇಳ್ತಾರೆ, ಪುರುಷಾರ್ಥದ ಬಯಕೆಯಿಂದ ನಾವು ಇದ್ದವರು. ಹಾಗಾಗಿ ಬ್ರಹ್ಮನನ್ನು ಕುರಿತವರು ಹೇಳ್ತಾ ಇದ್ದಾರೆ, ಬ್ರಹ್ಮ ನೀನು ನಮ್ಮ ವಿಷಯದಲ್ಲಿ ನೀನು ಪ್ರೀತರಾಗಿದ್ದಿ ಅಂತಾದರೆ ಶ್ರೇಷ್ಠರಾದ ನಾವು ನಿನ್ನನ್ನು ಬಯಸಿ, ಶ್ರೇಷ್ಠರಾದ ನಿಮ್ಮ ಹತ್ರ ನಾವು ವರವನ್ನು ಬಯಸ್ತಾ ಇದ್ದೇವೆ, ನಮಗೆ ಅನುಗ್ರಹ ಮಾಡಿ. ಏನು ವರ? ಅವಧ್ಯಾಹ ಸ್ಯಾಮ ಭಗವಾನ್, ನಾವು ಅವಧ್ಯರಾಗಬೇಕು, ಯಾರೂ ನಮ್ಮನ್ನು ಕೊಲ್ಲಬಾರದು. ದೈವತೈ ಸಮೋರಗೈ, ಯಾರಿಂದೆಲ್ಲ ಅಂತ ಹೇಳಿದರೆ ದೇವತೆಗಳು ನಮ್ಮನ್ನು ಕೊಲ್ಲಬಾರದು. ಯಾವ ದೇವತೆಗಳು? ಕೇವಲ ದೇವತೆಗಳಲ್ಲ, ಸಹೋರಗೈ, ಹಾವುಗಳಿಂದ ಕೂಡಿದಂತಹ ದೇವತೆಗಳು ನಮ್ಮನ್ನು ಕೊಲ್ಲಬಾರದು. ಅಂದರೆ ಏನು ಕೇಳಿದರೆ, ವಿಷಭರಿತವಾದ ಆಯುಧಗಳು, ಹಾವುಗಳು ಯಾವುದರಿಂದೂ ನಾವು ಸಾಯಬಾರದು. ಶಾಪ ಪ್ರಹರಣೈಶ್ಚಾಪಿ ಸ್ವಸ್ತಿನೋಸ್ತು ಮಹರ್ಷಿಭಿ. ಆಮೇಲೆ ಯಾರಾದರೂ ಶಾಪ ಕೊಟ್ಟರೆ, ಕೆಲವು ಸಲ ಉಂಟು, ಏನು ಕೇಳಿದರೆ ದೇಹ ಸಾಯೋದಿಲ್ಲ, ಆದರೆ ಶಾಪ ಕೊಟ್ಟರೆ ಆ ಶಾಪದಿಂದ ಬಹಳ ಕಾಲ ಇರಬೇಕು ಹೇಳಿದರೆ ಇಲ್ಲ, ಅದೂ ಕೊಡಬಾರ್ದು. ಹೀಗೆ ಯಾವ ಶಾಪಗಳಿಂದ ಸಾವು ಬರಬಾರ್ದು, ಅವುಗಳಿಂದ ಸಾವು ಬರಬಾರ್ದು, ದೇವತೆಗಳಿಂದ ಸಾವು ಬರಬಾರ್ದು. ಕೊನೆಗೆ ಹೇಳ್ತಾರೆ, ಮಹರ್ಷಿಗಳಿಂದಲೂ ನಮಗೆ ಎಲ್ಲಿಯಾದರೂ ಮಹರ್ಷಿಗಳೆಲ್ಲ ಸಿಟ್ಟು ಕೊಟ್ಟರೆ ಅದು ಮಂಗಳವೇ ಆಗಬೇಕು ಹೊರತು ಅಮಂಗಳ ಆಗಬಾರ್ದು. ನೋಡಿ, ಸ್ವಸ್ತಿನೋಸ್ತು ಮಹರ್ಷಿಭಿ, ಮಹರ್ಷಿಗಳೇನಾದರೂ ನಮಗೆ ಇದು ಮಾಡಿದರೆ ಅದು ಅನುಗ್ರಹವೇ ಆಗಬೇಕು ಹೊರತು ನಮಗದು ತಿರಸ್ಕಾರಕ್ಕೆ ಒಳಗಾಗುವಂಥದ್ದಾಗಬಾರ್ದು. ಯಕ್ಷಗಂಧರ್ವಪತಿಭಿ ಸಿದ್ಧಚಾರಣ ಮಾನವೈ ಮಾಭೂದ್ವಧೋ ನೋ ಭಗವಾನ್ ದದಾಸಿ ಯದಿ ನೋ ವರಂ. ಯಕ್ಷ ಗಂಧರ್ವ ಯಾವ ನೇತಾರರೇ ಇರಲಿ, ಅವರಿಂದ ನಮಗೆ ಹಾನಿ ಉಂಟಾಗಬಾರದು. ಸಿದ್ಧಚಾರಣರಿಂದಿರಲಿ, ಅಥವಾ ಇಂಥದ್ದು ಏನಾದರೂ ವರ ಕೊಡ್ತೀಂತಾದರೆ ಆ ವರವನ್ನು ಕೊಡು. ತಾನುವಾಚ ತಥೋ ಬ್ರಹ್ಮ ಸುಪ್ರೀತೇನಾಂತರಾತ್ಮನ ಭವದ್ವೀರ್ಯದಿದಂ ಪ್ರೋಕ್ತಂ ಸರ್ವಮೇತದ್ ಭವಿಷ್ಯತಿ. ಹಾಗೆ ಚತುರ್ಮುಖ ಸಂತುಷ್ಟನಾಗಿ ಆ ಷಡ್ಗರ್ಭರಿಗೆ ತನ್ನ ಮನಸ್ಸಿನಿಂದ ಹೇಳ್ತಾ ಇದ್ದಾನೆ, ಏನು ದೈತ್ಯರೇ, ಯಾವ ಪುರುಷಾರ್ಥವನ್ನು ನೀವು ಹೇಳಿದ್ದೀರಲ್ಲ ಅದೆಲ್ಲವೂ ಸತ್ಯವೇ ಆಗತ್ತೆ. ಸರ್ವಮೇತದ್ ಭವಿಷ್ಯತಿ, ಅದು ಮುಂದೆ ನಿಮಗೆ ಸತ್ಯ ಆಗತ್ತೆ. ಯಾಕೆ? ನೀವು ಕೇಳಿದ್ದೀರಲ್ಲ, ನೀವು ಮಾಡಿದ ತಪಸ್ಸು ಅಂಥದ್ದು, 10,000 ವರ್ಷ ತಪಸ್ಸು ಮಾಡಿದ್ರಿಂದ ನಿಮಗಂಥ ವರವನ್ನು ಅನುಗ್ರಹಿಸ್ತೇನೆ. ಷಡ್ಗರ್ಭಾಣಂ ವರಂ ದತ್ವಾ ಸ್ವಯಂಭೂಸ್ತ್ರಿದಿವಂ ಗತಃ ತಥೋ ಹಿರಣ್ಯಕಶಿಪುಃ ಸದೋಷೋ ವಾಕ್ಯಮಬ್ರವೀ. ಸರ್ವೋಷ ಷಡ್ಗರ್ಭರಿಗೆ ಹೀಗೆ ವರ ಕೊಟ್ಟರು. ವರ ಕೊಟ್ಟ ನಂತರ ಚತುರ್ಮುಖ ಬ್ರಹ್ಮ ತನ್ನ ಸತ್ಯಲೋಕಕ್ಕೆ ತೆರಳಿದ. ಈ ಷಡ್ಗರ್ಭರಿಗೆ ಬಹಳ ಆನಂದ ಆಗಿದೆ. ಆಗಲಿ, ನಾವು ಕೇಳಿದ್ದನ್ನು ಚತುರ್ಮುಖ ಕೊಟ್ಟ ಅಂತ. ಆದರೆ ಅವರ ಮನೆಯಲ್ಲಿದ್ದ ಒಬ್ಬ ಹಿರಣ್ಯಕಶಿಪು ಇದ್ದಾನಲ್ಲ, ದೊಡ್ಡಪ್ಪ, ಅವನಿಗೆ ಸಿಟ್ಟು ಬಂತು. ದೊಡ್ಡಪ್ಪ ಅಲ್ಲ, ದೊಡ್ಡ ಅಜ್ಜ ಆಗಿ ಬಿಡ್ತಾನೆ ಅವನಿಗೆ ಸಿಟ್ಟು ಬಂತಂತೆ. ಹೋಗಿ ಹೋಗಿ ನನ್ನ ಹತ್ರ ವರ ಕೇಳೋದು ಬಿಟ್ಟು ಇವರ ಹತ್ರ ಕೇಳಿದಲ್ಲ ಅಂತ ಅಷ್ಟೇ. ಮಾಮುತ್ಸೃಜ್ಯ ವರೋ ಯಸ್ಮಾತ್ ಧೃತೋ ವಃ ಪದ್ಮಸಂಭವ ತಸ್ಮಾತ್ ಕಸ್ಯಾಚಿತ್ ಸ್ನೇಹ ಶತ್ರಭೂತಾನ್ ಶಪಾಮ್ಯಹಂ. ಷಡ್ಗರ್ಭರೇ, ಯಾವ ಕಾರಣದಿಂದ ನನ್ನನ್ನು ಬಿಟ್ಟು ನೀವು ಹೋಗಿ ಹೋಗಿ ಆ ಚತುರ್ಮುಖನನ್ನು ಕುರಿತು ತಪಸ್ಸು ಮಾಡಿ? ಯಾಕೆ? ನಾನು ಇಲ್ಲಿ ಇರುವಾಗ ನನ್ನಷ್ಟು ಸಾಮರ್ಥ್ಯದವರು ಯಾರೂ ಇಲ್ಲ. ಇಂದ್ರಾದಿ ದೇವತೆಗಳು ಹೆದರಿ ಓಡಿ ಹೋದವರು. ಹಾಗಾಗಿ ನಾನು ವರವನ್ನು ನಿಮಗೆ ಕೊಡಬೇಕಿತ್ತು, ಅವನು ಯಾರು ವರ ಕೊಡ್ಲಿಕ್ಕೋಸ್ಕರ ಅಂತ ಹೇಳ್ತಾನೆ. ಹಾಗಾಗಿ ಹೇಳ್ತಾನೆ, ನನ್ನ ಪ್ರೀತಿಯಿಂದ ನೀವು ದೂರ ಆಗಿದ್ದೀರಿ, ನೀವು ಶತ್ರುಗಳಾಗಿದ್ದೀರಿ ನನಗೆ, ಹಾಗಾಗಿ ನಿಮಗೆ ನಾನು ಶಾಪ ಕೊಡ್ತೇನೆ ಅಂತ ಹೇಳಿದಂತೆ. ಕೆಲವರಿಗೆಲ್ಲ ಹಾಗೆ ಹೋಗುವಾಗ ನನ್ನ ಹತ್ರ ಕೇಳಬೇಕಿತ್ತಿಲ್ಲ, ಅವರ ಹತ್ರ ಯಾಕೆ ಕೇಳೋದು ಅಂತ. ಒಂದು ಅತ್ತೆ ಸೊಸೆ ಜಗಳ ಒಂದು ಮನೆಯಲ್ಲಿ. ಹಾಗೆ ಏನಾಗತ್ತೆ ಕೇಳಿದರೆ, ಒಬ್ಬ ಭಿಕ್ಷುಕ ಬಂದಂತೆ. ಭಿಕ್ಷುಕ ಬಂದು ಏನಾದರೂ ಭಿಕ್ಷೆ ಕೊಡಿ ಅಂತ ಹೇಳಿದರೆ, ಆಗ ಸೊಸೆ ಹೇಳಿದ್ಲಂತೆ, ಏನು ಭಿಕ್ಷೆ ಇಲ್ಲ, ಹೋಗಿ ಹೋಗಿ, ಏನು ಬಂದವರಿಗೆಲ್ಲ ಕೊಡಲಿಕ್ಕಿದ್ದು ಧರ್ಮಛತ್ರ ಅಲ್ಲ, ಇಲ್ಲಿ ಭಿಕ್ಷೆ ಇಲ್ಲ, ಹೋಗಿ ಹೋಗಿ ಅಂತ ಹೇಳಿದರು. ಆಗ ಅತ್ತೆಗೆ ಸಿಟ್ಟು ಬಂದಂತೆ. ಹೋಗಿ ಹೋಗಿ ಅಂತ ಹೇಳಿ ಅವಳು ಯಾರು? ಬಾರ ಇಲ್ಲಿ ಅಂತ ಕರ್ನಂತೆ. ಭಿಕ್ಷುಕನಿಗೆ ಭಾರಿ ಖುಷಿಯಾಯಿತು. ಅತ್ತೆ ಸೊಸೆ ಜಗಳ, ನನಗೆ ಲಾಭ ಆಗತ್ತೆ, ಸೊಸೆ ಕೊಡದಿದ್ರೆ ಅಷ್ಟೇ ಹೋಯ್ತು. ಅತ್ತೆ ಕರಿತಾ ಇದ್ದಾಳೆ ಅಂತೇಳಿ ಅತ್ತೆಯ ಬಳಿಗೆ ಬಂದ ನಂತರ ಅತ್ತೆ ಹೇಳಿದ್ದಂತೆ, ನೋಡು ನಿನಗೆ ಭಿಕ್ಷೆ ಕೊಡೋದಿಲ್ಲ, ನೀನು ಹೋಗು ಅಂತ ಹೇಳಿದಂತೆ. ಆಗ ಸೊಸೆ ಹೇಳಿದ್ದು ಅದೇ ಅಲ್ವಾ, ಮತ್ತೆ ಕರೆದು ಅವಳು ಯಾರು ಹೇಳಲಿಕ್ಕೆ ಅಂತ. ಭಿಕ್ಷೆ ಕೊಡೋದಿಲ್ಲ ಅಂತ ಹೇಳಿಕ್ಕೆ ಅವಳು ಯಾರು? ನಾನು ಈ ಮನೆಯ ಯಜಮಾನಿ ಅಂತ ಸೊಸೆಗೆ ಅತ್ತೆ ಹೇಳಿದ್ದಂತೆ. ಹೀಗೆ ಅದೇ ಹೇಳಿದ ಮಾತು ಇಲ್ಲಿ ಕೂಡ ಅಷ್ಟೇ. ಹಿರಣ್ಯಕಶಿಪುವಿಗೆ ಕಂಡದ್ದಷ್ಟೇ.
ಏನು ನಾನು ವರ ಕೊಡುವ ಸಾಮರ್ಥ್ಯ ಇದ್ದವ ಹೋಗಿ ಹೋಗಿ ನನ್ನನ್ನು ಪೂಜೆ ಮಾಡಬೇಕಿತ್ತು, ನನ್ನನ್ನು ಕೇಳೋದು ಬಿಟ್ಟು ಹೋಗಿ ಚತುರ್ಮುಖರ ಹತ್ರ ಕೇಳಿದ್ಯಲ್ಲ ಅಂತ. ವಸ್ತುತಸ್ತು ಇವನೂ ಕೂಡ ಹಿಂದೆ ವರ ಪಡ್ತದ್ದು ಯಾರಿಂದ? ಚತುರ್ಮುಖನಿಂದಲೇ. ಆದರೂ ಕೂಡ ಇವನಿಗೆ ಸಿಟ್ಟು, ನನ್ನನ್ನು ಬಿಟ್ಟು ಅವನ ಹತ್ರ ಹೋದ್ರಲ್ಲ ಅಂತ. ಮನೆಯಲ್ಲಿ ಯಾವುದಾದ್ರೂ ವೈದ್ಯರಿದ್ದರೆ ಯಾವುದೋ ಮೂರನೇ ವೈದ್ಯನ ಹತ್ರ ಹೋಗಿ ಔಷಧ ತಗೊಂಡು ಹೋದರೆ ಮನೆ ವೈದ್ಯನಿಗೆ ಸಿಟ್ಟು ಬರುತ್ತೆ. ನೋಡಿ, ಅವರಿಗೆಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ. ನಾವು ಕೊಟ್ಟ ಮದ್ದು ಇವರಿಗೆ ಮನೆಯವರಿಗೆ ಎಲ್ಲಿ ಬೇಕು? ದೀಪದ ಬುಡ ಕತ್ತಲೆಯೇ, ಯಾರ್ಯಾರಾದ್ರೂ ಹೇಳಿದರೆ ಕೇಳ್ತಾರೆ ಅಂತ. ಇದು ಸಾಮಾನ್ಯವಾಗಿ 90% ಅಲ್ಲಿ ಆಗೋದು ಹಾಗೆಯೇ. ಮನೆಯವರು ಎಷ್ಟು ಹೇಳಿದ್ರು ಅದು ಸಸಾರವೇ, ಹೊರಗಿನವರು ಯಾರೋ ಹೇಳಿದ್ರು ಕೂಡ ಅದು ದೊಡ್ಡ ಸಂಗತಿ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಹಿರಣ್ಯಕಶಿಪುವಿಗೆ ನಡೆದಿದೆ. ಹಾಗಾಗಿ ಅವರಿಗೆ ಸಿಟ್ಟು ಬಂದಿದೆ. ನೀವು ನನಗೆ ಶತ್ರುಗಳಾಗಿ ಬಿಟ್ಟಿದ್ದೀರಾ, ನೀವು ನನ್ನನ್ನು ಕುರಿತು ತಪಸ್ಸು ಮಾಡಿ ನನ್ನ ಹತ್ರ ವರ ಕೇಳುವುದನ್ನು ಬಿಟ್ಟು ಚತುರ್ಮುಖನನ್ನು ಕೇಳಿದ್ದೀರಲ್ಲ. ಅದಕ್ಕವ ಹೇಳ್ತಾನೆ, ಷಡ್ಗರ್ಭ ಇತಿ ವಸ್ ಶಬ್ದ ಪಿತ್ರ ಚೈವ ವಿವರ್ಧಿತ ಯೇಷವೋ ಗರ್ಭಗತಾನ್ ಪಿತಾ ಸರ್ವಾನ್ ವಧಿಷ್ಯತಿ. ಏನು ಹೇಳ್ತಾರೆ? ನಿಮ್ಮ ತಂದೆಗೆ ನಿಮ್ಮ ತಂದೆ ನಿಮಗೆ ಷಡ್ಗರ್ಭರು ಅಂತ ನಾಮಕರಣ ಮಾಡಿ ಬೆಳೆಸಿದ. ಹಾಗಾಗಿ ನಿಮ್ಮನ್ನು ಬೆಳೆಸಿದ ತಂದೆಯೇ ಗರ್ಭಗತರಾದ ನಿಮ್ಮನ್ನು ಸಂಹರಿಸಲಿ. ನೋಡಿ ಪಾಪ, ನಿಮಗೆ ಒಳ್ಳೆ ಷಡ್ಗರ್ಭರು ಅಂತ ಹೆಸರು ಕೊಟ್ಟಿದ್ರು, ನೀವು ನಿಮ್ಮ ತಂದೆಯ ಕಾಯಿಲ್ಲೇ ಸತ್ತು ಹೋಗಿ ಅಂತ ತಾನು ಶಾಪವನ್ನು ಕೊಟ್ಟು ಬಿಡ್ತಾನೆ. ಷಡೇವ ದೇವಕೀ ಗರ್ಭ ಷಡ್ಗರ್ಭ ನಾಮದಾನವ ಭವಿಷ್ಯತಃ ತತಃ ಕಂಸೋ ಗರ್ಭಸ್ಥಾನವೋ ವಧಿಷ್ಯತಿ. ಹಾಗಾದರೆ ಷಡ್ಗರ್ಭ ಎನ್ನ ಹೆಸರಿನಿಂದ ಬಂದಂಥ ಈ 6 ಜನ ಇವರು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಲಿ. ಗರ್ಭಸ್ಥರಾದ ಮೇಲೆ ನಿಮ್ಮನ್ನು ಆ ಕಾಲನೇಮಿ ಅಂದರೆ ಕಂಸ, ಕಾಲನೇಮಿಯೇ ಕಂಸನಾಗಿ ಬರ್ತಾನೆ, ಈಗಿನ ತಂದೆ ಇವರದ್ದು, ಅವನೇ ಕಂಸನೇ ನಿಮ್ಮನ್ನು ವಧೆ ಮಾಡಲಿ ಅಂತ ತಾನು ಶಾಪವನ್ನು ಕೊಡ್ತಾರೆ. ಮರೀಚಿಯ ಮಕ್ಕಳು ದೇವಲರ ಶಾಪದಿಂದಾಗಿ ಕಾಲನೇಮಿಗೆ ಇಂತಹ ಮಕ್ಕಳಾಗಿ ಇವರು ಹುಟ್ಟಿಕೊಳ್ತಾರೆ. ಹಾಗಾಗಿ ಮುಂದೆ ಅಂತಹ ಶಾಪದ ಮೇಲೆ ಶಾಪವನ್ನು ಇವರು ಪಡ್ಕೊಳ್ತಾರೆ. ಅದತ್ವಾ ಚೈವಂ ತಥೋ ದೈತ್ಯಾನ್ ದೈತ್ಯೇಷು ರೋಷಮುಚ್ಚಿತಃ ಪಾತಾಳೆ ಜಲಗರ್ಭಸ್ಥಾಂ ಚಕಾರಾಮಿತ ವಿಕ್ರಮಃ ಶುತ್ವಾ ಹರಿಸ್ತು ತಚ್ಚಾಪಂ ಕಂಸಸ್ಯ ಚ ವಿನಿಶ್ಚಯಮತ್ ಜಗಾಮಾಥ ತಥೋ ವಿಷ್ಣುಃ ಪಾತಾಳಂ ಯತ್ರ ತೇ ಸುರಾಃ ಷಡ್ಗರ್ಭಾ ಸಂಯತಾಃ ಸಂತಿ ಜಲಗರ್ಭ ಜಲೇಶಯಾಃ. ಇವರು ಅಮಿತವಾದಂತಹ ಪರಾಕ್ರಮವುಳ್ಳಂತಹ ಯಾವ ಹಿರಣ್ಯಕಶಿಪು ಇದ್ದಾನೆ, ಸಿಟ್ಟಿನಿಂದ ಕ್ರೋಧಮೂರ್ಛಿತನಾಗಿದ್ದಾನೆ ಅಂತ. ಅವನಿಗೆ ಏನು ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಅಂದರೆ ಸಿಟ್ಟು ಬಂದ ಹಾಗೆ ಸತ್ತೇ ಹೋಗಿ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾರಿಗೆ ಇವರ ಮನೆಯ ಮಕ್ಕಳು ಹತ್ರ ಇವನಿಗೇ ನಷ್ಟ. ಆದರೂ ಕೂಡ ಸಿಟ್ಟಿನ ಭರದಲ್ಲಿ ಹಾಗೆ ಶಾಪವನ್ನು ಕೊಟ್ಟಿದ್ದಾನೆ. ಇಷ್ಟು ಮಾತ್ರವಲ್ಲ, ಪಾತಾಳದಲ್ಲಿ ನೀವು ಜಲಗರ್ಭದಲ್ಲಿ ನೀವು ಇರಿ ಅಂತ ತಾನು ಮಾಡಿದ್ದಾನೆ. ಹಿರಣ್ಯಕಶಿಪುವಿನ ಶಾಪವನ್ನು ಕೇಳಿಸಿಕೊಂಡ ಅದನಂತರ ಆ ಕಂಸನ ಗರ್ಭಚ್ಛೇದನದ ನಿಶ್ಚಯವನ್ನು ಕೇಳಿಸಿಕೊಂಡ ವಿಷ್ಣು ಏನು ಮಾಡ್ತಾನೆ, ಯಾವ ಪಾತಾಳ ಭಾಗದಲ್ಲಿ ಅಸುರರಿದ್ದಾರಲ್ಲ ಅಲ್ಲಿಗೆ ಹೋದ. ಜಗಾಮಾತ ತಥೋ ವಿಷ್ಣು ಪಾತಾಳಂ ಯತ್ರ ತೇ ಅಸುರಾಹ. ಹಾಗಾಗಿ ಅಸುರರಿದ್ದಲ್ಲಿಗೆ ತಾನು ತೆರಳುತ್ತಾನೆ ವಿಷ್ಣು. ಅಲ್ಲಿ ಷಡ್ಗರ್ಭರು ಒಟ್ಟಿಗಾಗಿ ಜಲಗರ್ಭದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದನ್ನು ಕಾಣುತ್ತಾನೆ. ಸದದರ್ಶ ಜಲೇ ಸುಪ್ತಾನ್ ಷಡ್ಗರ್ಭಾನ್ ಗರ್ಭ ಸಂಸ್ಥಿತಾನ್ ನಿದ್ರೆಯ ಕಾಲರೂಪಿಣ್ಯ ಸರ್ವಾನ್ ಅಂತರ್ಹಿತಾನ್ ಜಲೇ. ವಿಷ್ಣು ಏನು ಮಾಡ್ತಾನೆ, ನೀರಿನ ಗರ್ಭದಲ್ಲಿ ವಾಸ ಮಾಡಿಕೊಂಡಿರುವಂಥ 6 ಷಡ್ಗರ್ಭರನ್ನು ತಾನು ನೋಡ್ತಾನೆ. ಆ ಷಡ್ಗರ್ಭರೆಲ್ಲ ನಿದ್ರೆಗೆ ಅಭಿಮಾನಿಯಾದ ಕಾಲರೂಪಿಣಿಯಾದಂತಹ ದುರ್ಗೆಯನ್ನು ನೀರಿನಲ್ಲಿ ನಿದ್ರಾನಿರತರನ್ನಾಗಿ ಮುಳುಗಿಸಿ ಬಿಟ್ಟಿದ್ಲಂತೆ. ಯಾರು? ಭಗವಂತನೇ ಮಾಡಿದ ವ್ಯವಸ್ಥೆ. ಸ್ವೇನ ರೂಪೇಣ ತೇಷಾಂ ವೈ ವಿಷ್ಣುರ್ದೇಹ ನಥಾ ವಿಶದ ಪ್ರಾಣೇಶ್ವರಾಂಶ ನಿಷ್ಕೃಷ್ಯ ನಿದ್ರಾಯೈ ಪ್ರದದೌ ಹರಿ. ಆಮೇಲೆ ವಿಷ್ಣು ತನ್ನ ರೂಪದಿಂದ ಆ ಷಡ್ಗರ್ಭರ ದೇಹವನ್ನು ತಾನು ಪ್ರವೇಶ ಮಾಡ್ತಾನೆ. ನೋಡಿ, ಈತ ಪ್ರವೇಶ ಮಾಡಿ ಏನು ಮಾಡ್ತಾನೆ, ಪ್ರಾಣೇಶ್ವರಾಂಶ ನಿಷ್ಕೃಷ್ಯ, ಇಂದ್ರಿಯ ನಿಯಾಮಕರಾದಂಥ ದೇವತೆಗಳಿದ್ದಾರಲ್ಲ ಅವರನ್ನೆಲ್ಲ ಅಲ್ಲಿಂದ ಹೊರಗೆ ಹಾಕಿದಂದರೆ ಅವರಿಗೆ ಆರ್ಡರ್ ಮಾಡ್ತಾನೆ ಭಗವಂತ. ಏನು? ನೀವು ಬೆಳಿಬಾರ್ದು, ನೀವು ನಿದ್ರಾ ವ್ಯವಸ್ಥೆಯಲ್ಲೇ ಇರಬೇಕು. ನಿದ್ರಾಯೈ ಪ್ರದದೌ ಹರಿಹಿ. ಆಮೇಲೆ ನಿದ್ರಾದೇವಿಯಾದ ದುರ್ಗಾದೇವಿಗೆ ಇವರನ್ನು ಒಪ್ಪಿಸಿ ಬಿಟ್ಟ. ನೋಡಿ, ಇಲ್ಲಿ ಗಮನಿಸಲಿಕ್ಕೆ ತುಂಬ ವಿಚಾರಗಳಿದ್ದಾವೆ. ಏನು ಶಾಪ, ಇವರದ್ದು ವರ ಏನು, ಇವರದ್ದು ಏನು ಚರಿತ್ರೆಗಳು, ಇದನ್ನೆಲ್ಲ ನಾವು ವಿಸ್ತಾರವಾಗಿ ನೋಡಬೇಕಾದ್ರೆ ಅವರ ಚರಿತ್ರೆಗಳನ್ನು, ನಡೆದ ಘಟನೆಗಳನ್ನು ವಿಚಾರ ಮಾಡಬೇಕು. ಇಲ್ಲಿ 2 ನಾವು ಗಮನಿಸಬೇಕು. ಒಬ್ಬ ಹೇಳಿದ, ಇವನು ಕೇಳಿದ ಚತುರ್ಮುಖನ ಹತ್ರ ನಮ್ಮಿಂದ ಯಾರ ಹತ್ರವೂ ನಾವು ಸಾಯಬಾರ್ದು, ನಮಗೆ ಯಾರ ಶಾಪವೂ ತಾಗಬಾರ್ದು, ನಾವು ಊರಗಳಿಂದೋ ದೇವತೆಗಳಿಂದಲೂ ನಮ್ಮ ನಾಶ ಆಗಬಾರ್ದು ಅಂತ ತಥಾಸ್ತು ಅಂತ ಹೇಳಿದ್ರು. ಇನ್ನೊಬ್ಬ ಹೇಳ್ತಾನೆ, ಅಪ್ಪನಿಂದಲೇ ನೀವು ಸತ್ತು ಹೋಗಿ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ಒಬ್ಬನದ್ದು ಶಾಪ, ಇಬ್ಬನದ್ದು ವರ. ಈಗ 2 ಕಾಂಬಿನೇಷನ್ ಮಾಡಿದೇಗೆ, ಒಬ್ಬನ ಹತ್ರ ಹೇಳ್ತಾನೆ ನಾನು ಸಾಯಬಾರ್ದು ಅಂತ, ಇನ್ನೊಬ್ಬ ಹೇಳ್ತಾನೆ ನೀನು ಸಾಯಿ ಅಂತೇಳಿ. ಹಾಗಾದರೆ ಇದನ್ನು ಹೇಗೆ ಮಾಡಬೇಕು?
ಇಬ್ಬರದ್ದು ಕೂಡ ಏನು ಶಾಪ ಮತ್ತು ವರವನ್ನು ಸತ್ಯ ಮಾಡೋದು ಭಗವಂತನದ್ದು ಕರ್ತವ್ಯ, ಮಾಡ್ತಾನೆ ಅವ. ಯಾಕೆ ಸುಮ್ಮನೆ ಸುಮ್ಮನೆ ಭಗವಂತ ಮಾಡಲಿಲ್ಲ, ಅವರವರ ತಪಸ್ಸನ್ನು ಹ್ರಾಸ ಮಾಡುವುದಕ್ಕೂ ಅವರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವೂ ಇದೆಲ್ಲವನ್ನು ಸಂಕಲ್ಪ ಮಾಡಿಕೊಂಡವ ಭಗವಂತ. ಹಾಗಾಗಿ ತಾನು ನೋಡಿ 10,000 ವರ್ಷ ತಪಸ್ಸು ಮಾಡಿದವರು, ಹಾಗಾಗಿ ಅಂತ ವರವನ್ನು ಕೊಟ್ಟಿದ್ದಾನೆ ಚತುರ್ಮುಖ. ಹಾಗಿದ್ರೆ ಇದನ್ನು ಮತ್ತೆ ಹಿರಣ್ಯಕಶಿಪು ಆದರೂ ಅಷ್ಟೇ, ಅವ ಕೆಟ್ಟವ ಹೌದು, ಆದರೆ ಯಾವಾಗ ಅವನಲ್ಲಿ 2 ಜೀವರ ಸಮಾವೇಶ ಇದೆ. ಹಾಗಾಗಿ ಹಿರಣ್ಯಕಶಿಪು ಇದ್ದಾನೆ, ವಿಜಯನೂ ಇದ್ದಾನೆ. ಹಾಗಿರುವಾಗ ಏನು ಕೇಳಿದರೆ ಅಲ್ಲಿ ಅವನದ್ದು ಸಾಧನ ಅನುಷ್ಠಾನಗಳು ಇದ್ದಾವೆ. ಎಂದಿಗೆ ಹಿರಣ್ಯಾಕ್ಷನನ್ನು ಕೊಂದಲ್ಲ ಭಗವಂತ ವರಾಹ ರೂಪದಿಂದ, ಅಲ್ಲಿಂದ ಉಲ್ಟ ತಿರುಗಿದವ, ವಿಷ್ಣುವನ್ನು ಬಿಡೋದಿಲ್ಲ ಅಂತ ಹೇಳಿ. ಇಲ್ಲದ್ರೆ ಅದರಿಂದ ಮೊದಲೆಲ್ಲ ತಪಸ್ಸು ಮಾಡಿದವನೇ ಇವ. ಹಾಗಾಗಿ ಅವರಿಬ್ಬರದ್ದು ವರವನ್ನು ತಾನು ಸತ್ಯ ಮಾಡಬೇಕು. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಮಾಯಾ ಅಂದರೆ ಭಗವಂತನ ಯೋಗ ನಿದ್ರೆ. ಹಾಗಾಗಿ ಅಂತಹ ಯೋಗ ನಿದ್ರೆ ಯಾರು ಕೇಳಿದರೆ ದುರ್ಗೆ ಅಭಿಮಾನಿ. ಆ ದುರ್ಗೆಯನ್ನು ಇಟ್ಟುಕೊಂಡು ಇದನ್ನು ಕೂಡಿಸ್ತಾನೆ. ಇದು ಭಗವಂತನದ್ದು ಅದ್ಭುತ ಚರಿತ್ರೆ. ಏನು, ಕಶ್ಯಪರು ಅಂತ ಇದ್ದಾರಲ್ಲ, ಅವರಿಗೆ ಅಸಿತ ಅಂತ ಒಬ್ಬ ಮಗ ಇದ್ದ. ಈ ಅಸಿತರಿಗೆ ಹುಟ್ಟಿಕೊಂಡವರೇ ದೇವಲ ಎನ್ನುವಂಥ ಋಷಿ. ಈ ದೇವಲರಿದ್ದಾರಲ್ಲ, ಅವರು ಏಕಪರ್ಣೆ ಎನ್ನುವವಳ ಮಗ ಇವರು. ಯಾರೋ ಮಗಳು ಏಕಪರ್ಣೆ ಅಂತ ಕೇಳಿದರೆ ಹಿಮಾಲಯನ ಮಗಳು. ಹಾಗಾಗಿ ಹಿಮಾಲಯನ ಮಗಳಾದಂಥ ಏಕಪರ್ಣೆ ಮತ್ತು ಅವಳ ಇವನದ್ದು ತಾಯಿಯಾಗಿದ್ಲು. ಇವರ ಮಾನಸ ಪುತ್ರನೇ ಈ ದೇವಲ ಋಷಿಗಳು ಅಂತ ಕೊಡ್ತಾರೆ. ಹಾಗಾಗಿ ವೇದವ್ಯಾಸರ ಶಿಷ್ಯನಾಗಿದ್ದವರು ಇವರು. ಬ್ರಹ್ಮವಾದಿಗಳಾಗಿದ್ದರು ದೇವಲರು. ಧರ್ಮಶಾಸ್ತ್ರವನ್ನು ಒಳ್ಳೆ ತಿಳ್ಕೊಂಡವರು, ಬಹಳ ತಪಸ್ಸು ಮಾಡಿದವರು ದೇವಲವರು. ಹೇಗೆ ಕೇಳಿದರೆ ತಪಸ್ಸು ಮಾಡಿ ಮಾಡಿ ಬಹಳ ಕೃಷರಾಗಿದ್ದರು ಅಂತ ಹೇಳ್ತಾರೆ. ಕೊನೆಗೆ ಇವರು ನೋಡಿದರೆ ಯಾರಾದರೂ ಕೂಡ ಎಂಥದ್ದು ಇದು ಸ್ವಾಮಿಗಳು ಇಷ್ಟು ಸಪೂರ ಇದ್ದಾರೆ, ಏನು ಇವರು ಊಟನೇ ಮಾಡಲ್ವಾ, ಭಿಕ್ಷೆನೇ ಮಾಡಲ್ಲ ಅಂತ ತಿಳ್ಕೊಳ್ಬೇಕು, ಆ ರೀತಿಯಾಗಿ ಇದ್ದರು. ಅದನ್ನು ನೋಡಿ ಆ ಮರೀಚಿ ಋಷಿಯ ಮಕ್ಕಳು ತಪಸ್ಸು ತಮಾಷೆ ಮಾಡ್ತಾರಂತೆ, ಹಾಸ್ಯ ಮಾಡ್ತಾರಂತೆ. ಅವರು ತುಂಬ ವೀಕ್ನೆಸ್ ಅವರಿಗೆ, ಯಾವುದರಿಂದ, ಕಾಮಜ್ವರದಿಂದ ಅಂತ ತಮಾಷೆ ಮಾಡ್ತಾರಂತೆ. ಎಲ್ಲ ಕಡೆ ಕೂಡ ಇದ್ದದ್ದೇ. ಬ್ರಾಹ್ಮಣರು ತಪಸ್ವಿಗಳು ಅಂತಾದರೆ ಅವರೊಂದಿಷ್ಟು ಕೆಣಕಿ ಮಾತಾಡ್ತಾರೆ. ಎಲ್ಲೇ ನೀವು ನೋಡಿ ಬ್ರಾಹ್ಮಣರನ್ನು ಕಡೆಗಣಿಸುವ ವ್ಯವಸ್ಥೆ, ಅನುಷ್ಠಾನ ಮಾಡಿದರೆ ಅದಕ್ಕೊಂದಿಷ್ಟು ಹೇಳುವ ವ್ಯವಸ್ಥೆ. ಇವತ್ತು ಯಾವುದೇ ಒಂದು ಕಲಾ ಪ್ರಕಾರಗಳಲ್ಲಿ ನೋಡಿ ಆ ಬ್ರಾಹ್ಮಣರನ್ನು ಹೇಗೆ ತೋರಿಸ್ತಾರೆ ಕೇಳಿದರೆ, ಒಂದು ಉದ್ದದ ಜುಟ್ಟು, ಅದಕ್ಕೆ ಮಲ್ಲಿಗೆ ಕಟ್ಟಿ ಅವರು ಹಾರಬೇಕಾದ್ರೆ ಅವರಿಗಿಂತ ಹೆಚ್ಚು ಈ ಜುಟ್ಟು ಕುಣಿಯುವ ಹಾಗೆ ತೋರಿಸ್ತಾರೆ. ಯಾರ್ಯಾದರೂ ಜುಟ್ಟು ಬಿಟ್ಟುವಂಥ ಬ್ರಾಹ್ಮಣರು ಬಂದರೆ ಎಳ್ನೀರು ಕೆತ್ತಿದ್ದಾರೆ, ಅದಕ್ಕೆ ಚೂರಿ ಚುಚ್ಚಿದ್ದಾರೆ ಅಂತ ಇಂಥದ್ದೆಲ್ಲ ತಮಾಷೆ ಮಾಡ್ತಾರೆ. ಆದರೆ ಅವರ ಮನೆಗೆ ಪುರೋಹಿತರಿಗೆ ಮಾತ್ರ ಇಂಥದ್ದೇ ಬ್ರಾಹ್ಮಣರು ಬೇಕು, ಯೋಗ್ಯ ಬ್ರಾಹ್ಮಣರೇ ಬೇಕು ಅವರಿಗೆ. ಆದರೆ ಬೇರೆ ಇದಕ್ಕಾಗುವಾಗ ಎಲ್ಲ ತಮಾಷೆ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಆ ಮರೀಚಿಯ ಮಕ್ಕಳು ಏನು ಮಾಡ್ತಾರೆ ಕೇಳಿದರೆ, ಅವರು ತಮಾಷೆ ಮಾಡ್ತಾರೆ ಈ ದೇವಲರನ್ನು ಕುರಿತು, ಇವರಿಗೆ ಕಾಮಜ್ವರ ಅಂತ ಹೇಳಿ. ಆಗ ಅವರು ಹಾಸ್ಯ ಮಾಡಿದ್ದಕ್ಕೆ ಶಾಪವನ್ನು ಕೊಟ್ಟು ಬಿಡ್ತಾರೆ ಅವರು. ಏನು ಅಂತ ಹೇಳಿದರೆ, ನೀವು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿಕೊಳ್ಳಿ, ನೀವು ಷಡ್ಗರ್ಭರು ಎನ್ನುವಂಥ ಅಸುರರಾಗಿ ಹುಟ್ಟಿಕೊಳ್ಳಿ ಅಂತ ಶಾಪ ಕೊಡ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಅವರು ಯಾರು 6 ಜನ, ಸ್ಮರ, ಉದ್ಗೀತ, ಪರಿಶ್ವಂಗ, ಕ್ಷುದ್ರಭೃಘ್ರಣಿ ಎನ್ನುವಂತಹ 6 ಜನ ಮಕ್ಕಳ ಹೆಸರನ್ನೂ ಕೂಡ ತಾವು ಉಲ್ಲೇಖ ಮಾಡ್ತಾರೆ. ಪಾತಾಳದಲ್ಲಿ ನೀರಿನ ಒಳಗಡೆ ಗರ್ಭಗೃಹದಲ್ಲೇ ವಾಸ ಮಾಡುವುದರಿಂದ ಅವರಿಗೆ ಷಡ್ಗರ್ಭರು ಅಂತ ಹೆಸರನ್ನು ಕೊಡ್ತಾರೆ. ಇವರು ಏನು ಮಾಡ್ತಾರೆ, ಅವಧ್ಯತ್ವ, ನಮ್ಮನ್ನು ಯಾರು ಕೊಲ್ಲಬಾರದು ಅಂತ ಹೇಳಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ಆದರೆ ಹಿರಣ್ಯಾಕ್ಷನ ಮಗನಾದಂತಹ ಕಾಲನೇಮಿಯ ಮಕ್ಕಳಾದ ಇವರು ಹಿರಣ್ಯಕಶಿಪು ಇದ್ದಾಗಲೇ ಚತುರ್ಮುಖನ ಹತ್ರ ತಪಸ್ಸು ಮಾಡಿದರು ಅಂತ ತಾವು ಶಾಪಕ್ಕೊಳಗಾಗ್ತಾರೆ ಹಿರಣ್ಯಕಶಿಪುವಿನಿಂದ. ಹಾಗಾಗಿ ಆವಾಗ ಬ್ರಹ್ಮನ ಅನುಗ್ರಹದಿಂದಲೇ ಇವರಿಗಿಂತ ಶಾಪಾನುಗ್ರಹ ಎನ್ನುವಂತಹ ಸಾಮರ್ಥ್ಯ ಇತ್ತು ಅಂತ ಹೇಳ್ತಾರೆ. ಯಾರೇ, ಹಿರಣ್ಯಕಶಿಪುವಿಗೆ. ಅದಂತೂ ದೇವರೇ ಕೊಟ್ಟಂತ. ಮತ್ತೆ ನಮ್ಮಲ್ಲಿ ಒಂದು ಮಾತಿದೆ, ಉಂಡವ ಹರಸುವುದು ಬೇಡ, ನೊಂದವ ಶಪಿಸುವುದು ಬೇಡ ಅಂತ. ಹಾಗಾಗಿ ಸಾಮಾನ್ಯವಾಗಿ ನೊಂದಾಗ ಏನಾದರೂ ಹೇಳಿದರೆ ಅದು ಆಗತ್ತೆ ಅಂತ, ಉಂಡಾಗ ಅವರು ಹರಸಿದ್ರೂ ಆಗತ್ತೆ. ಅವರೇನು ಬಾಯಿ ಬಿಟ್ಟು ಒಳ್ಳೇದಾಗಿದೆ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಬೇಕಾಗಿಲ್ಲ ಎನ್ನುವ ಮಾತೆಲ್ಲ ಇದೆ. ಹಾಗಾಗಿ ಹಿರಣ್ಯಕಶಿಪು ಅಂತೂ ತಾ ಬರಬಲದಿಂದಾಗಿ ಅಹಂಕಾರಿಯಾಗಿದ್ದ. ಹಾಗಾಗಿ ತನ್ನ ಮಗನಾದ ಕಾಲನೇಮಿಯ ಮಕ್ಕಳು ಇವರು. ಹಾಗಾಗಿ ತನ್ನ ಅಜ್ಜನ ಸ್ಥಾನದಲ್ಲಿ ಇದ್ದರೂ ಕೂಡ ಅವರಿಗೆ ತಾನು ಶಾಪವನ್ನು ಕೊಟ್ಟ. ಏನು ಹೇಳ್ತಾನೆ, ನೀವು ಮತ್ತೊಮ್ಮೆ ಭೂಮಿಯಲ್ಲಿ ಹುಟ್ಟಿ ನಿಮ್ಮ ತಂದೆಯಿಂದಲೇ ಕಾಲನೇಮಿಯಿಂದಲೇ ಹತರಾಗಲಿ ಅಂತ ತನ್ನ ಶಾಪವನ್ನು ಕೊಟ್ಟ. ಈಗ ಬ್ರಹ್ಮ ಸಾಯಬಾರದು ಅಂತ ಹೇಳಿದ. ಇವರು ಷಡ್ಗರ್ಭರು ತಪಸ್ಸು ಮಾಡುವಾಗ ಅವಧ್ಯತ್ವ ವರವನ್ನು ಕೊಟ್ಟಿದ್ದ. ಇವ ಸಾಯಬೇಕು ಅಂತ ಕೊಟ್ಟ. ಹಾಗೆ 2 ವ್ಯಾಪಾರಗಳನ್ನು ನಿಲ್ಲಿಸಬೇಕು ಅಂತ ಹೇಳುವುದ ಲಕ್ಷ್ಮೀನಾರಾಯಣರು. ಅಂದರೆ ನಾರಾಯಣ ತನ್ನ ದುರ್ಗೆಯನ್ನು ಕರೀತಾನೆ. ದುರ್ಗೆಯನ್ನು ಕರೆದು
ಷಡ್ಗರ್ಭರಲ್ಲಿ ಒಬ್ಬೊಬ್ಬರನ್ನು ಕೂಡ ಒಂದೊಂದು ವರ್ಷ ಪರ್ವತ ಗುಹೆಯಲ್ಲಿ ಮಲಗಿಸಿ ಗಾಢ ನಿದ್ರೆಯನ್ನು ಮಾಡಿಸು ಅಂತ ಹೇಳ್ತಾನೆ ಭಗವಂತ. ಹಾಗಾದರೆ ಪಾತಾಳ ಲೋಕದಲ್ಲಿ ರಸಾತಳದಲ್ಲಿ ಇದ್ದಂತಹ ಒಂದೊಂದು ಗರ್ಭವನ್ನು ತಂದು ನಾನು ಈ ಪರ್ವತ ಗುಹೆಯಲ್ಲಿ ಮಲಗಿಸ್ತಾಳೆ. ಒಂದಂಶದಿಂದ ಅವನನ್ನು ಅಲ್ಲಿಂದ ಸೆಳೆದು ಹೊರಗಡೆ ತಂದು ದೇವಕಿಯ ಗರ್ಭದಲ್ಲಿ ಇಡು. ಈ ದೇವಕಿಯ ಗರ್ಭದಲ್ಲಿ 9 ತಿಂಗಳಾದ ನಂತರ ದೇವಕಿ ಹೆಡಿತಾಳೆ. ಹೆಡೆದ ನಂತರ ಈ ಕಂಸ ಏನು ಮಾಡ್ತಾನೆ, ಆ ಮಗುವನ್ನು ಕೊಲ್ತಾನೆ. ಕಂಸ ಅಂದ್ರೆ ಯಾರು? ಕಾಲನೇಮಿ. ನೋಡಿ, ಅಪ್ಪನಿಂದಲೇ ಮಗ ಸತ್ತ ನಂತರ ಆ ಮಗುವನ್ನು ಮತ್ತೆ ಯಾವ ದೇಹದಲ್ಲಿ ಮಲಗಿದ್ದಲ್ಲ ಷಡ್ಗರ್ಭರ ದೇಹ, ಅದಕ್ಕೆ ಮತ್ತೆ ತಂದು ಸೇರಿಸ್ತಾನೆ. ಯಾರು? ದುರ್ಗೆ. ಹೀಗೆ 1 ವರ್ಷ ಆಗುವಾಗ ಅವರು ಮತ್ತೆ ನಿದ್ರೆಯಿಂದ ಎಚ್ಚರಗೊಂಡು ಮತ್ತೆ ಅವರು ಎದ್ದು ರಸಾತಳಕ್ಕೆ ಹೋಗ್ತಾರೆ, ಗರ್ಭಗೃಹಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಷಡ್ಗರ್ಭರ ಸರದಿ ಒಬ್ಬೊಬ್ಬ ಮಾಡಿ 6 ಕೂಡ ಹೀಗೆ ಮಾಡಿಸ್ತಾರೆ. ಕಂಸನ ಕೈಯಿಂದ ಕೊಲ್ಲಿಸ್ತಾಳೆ ದುರ್ಗೆ. ಆದ್ದರಿಂದ ಯಾವ ಶರೀರದಲ್ಲಿ ಅಬದ್ಧತ್ವವರ ಕಾಲನೇಮಿಯ ಮಕ್ಕಳಾಗಿರುವಾಗ ತಪಸ್ಸನ್ನು ಮಾಡಿ ಷಡ್ಗರ್ಭರು ನಮಗೆ ಸಾಯಬಾರದು ಹೇಳಿದ್ರು, ಆ ದೇಹದಲ್ಲಿ ಬದ್ಧೆ ಆಗಲಿಲ್ಲ. ಹಾಗಾಗಿ ಚತುರ್ಮುಖ ಕೊಟ್ಟವರ ಸತ್ಯ ಆಯಿತು. ಇವ ಏನು ಹೇಳಿದ? ಹಿರಣ್ಯಕಶಿಪು ನಿನ್ನ ಅಪ್ಪನಿಂದ ನೀವು ಸಾಯಬೇಕು ಹೇಳಿದ್ರ. ಅದಕ್ಕೋಸ್ಕರ ಏನು ಮಾಡಿದ? ಆ ಶರೀರದಲ್ಲಿ ಇದ್ದಾಗಲೇ ಆ ಜೀವನನ್ನು ಅಲ್ಲಿಂದ ಅಂಶತಃ ಕರ್ಕೊಂಡು ಬಂದು ಮತ್ತೆ ದೇವಕಿಯ ಗರ್ಭದಲ್ಲಿ ಇಟ್ಟು ಅದೇ ಕಾಲನೇಮಿಯಾದ ಕಂಸನಿಂದ ಕೊಲ್ಲಿಸಿದ್ರು. ಹಾಗಾಗಿ ಅದೂ ಸರಿಯಾಯಿತು, ಇದೂ ಸರಿಯಾಯಿತು. ಇದನ್ನು ಬ್ಯಾಲೆನ್ಸ್ ಮಾಡಿದವಳು ಯಾರು ಕೇಳಿದರೆ ದುರ್ಗೆ. ತಾನು ರಾತ್ರಿಗೆ ಅಭಿಮಾನಿಯಾಗಿ ನಿದ್ದೆಗೆ ಅಭಿಮಾನಿಯಾಗಿ ಕೂತವಳು. ಆದ್ದರಿಂದ ನೋಡಿ, ನಿದ್ದೆಯಲ್ಲಿ ನಮ್ಮನ್ನು ಛೇದ ಮಾಡಿ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಬರುತ್ತದೆ. ಇದು ವೇದಾಂತದ ವಿಚಾರಗಳನ್ನು ಹೇಳ್ತಾರೆ. ಇದು ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಬರುವ ಒಂದು ಘಟನೆಯೂ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಶ್ರಾದ್ದ ಮಾಡಬೇಕಾದ್ರೆ ಜಾಗಂಟೆ ಬಡಿಯಲ್ಲ, ರಂಗೋಲಿ ಬಿಡಿಸಲ್ಲ, ತಲೆಗೆ ಹೂವು ಮುಡಿಯಲ್ಲ, ಮತ್ತೆಲ್ಲ ಆದ ನಂತರ ಹೊಸ್ತಿಲೆಲ್ಲ ಬರೆದು ಮಾಡೋದು. ಅಷ್ಟರವರೆಗೆ ಯಾಕೆ ಮಾಡೋದು ಕಟ್ಟಿದ್ರೆ ಪಿತೃಗಳು ಬರೋದು. ನಾವು ಹೇಳುವಾಗಲೇ ಹಾಗೆ ನಮ್ಮ ಅಜ್ಜ ಬರ್ತಾರೆ, ನಮ್ಮ ತಂದೆ ಬರ್ತಾರೆ ಅಂತ ಹೇಳ್ತಾರೆ. ಅಲ್ರಿ, ತಂದೆ ಅಜ್ಜ ಪಿಜ್ಜ ಎಲ್ಲ ಸತ್ತು ಹೋಗಿ ಆಗಿದೆ, ಮತ್ತೆ ಎಲ್ಲಿಂದ ಬರೋದು ಕೇಳಿದರೆ ಅದಕ್ಕೋಸ್ಕರ ಏನು ಹೇಳ್ತಾರೆ, ಎಲ್ಲಿಯೋ ಇದ್ದಂತಹ ಪಿತೃಗಳನ್ನು ಅಂಶತಃ ಅದಲ್ಲಿಂದ ಕರ್ಕೊಂಡು ಬರ್ತಾರೆ. ಬಂದ ನಂತರ ಇಲ್ಲಿ ಕೊಟ್ಟಂತಹ ಶ್ರದ್ಧಾದಿಗಳನ್ನು ಅವರು ಸ್ವೀಕಾರ ಮಾಡಿ ಮತ್ತವರು ಹೋಗ್ತಾರೆ. ಹಾಗಾಗಿ ಅವರು ಬರೋದ್ರಿಂದ ಇಂಥದ್ದೆಲ್ಲ ಮಾಡೋದಿಲ್ಲ. ಅವರು ಹೋದ ಬಳಿಕ ಹೊಸ್ತಿಲು ಬರೆಯೋದು, ಜಾಗಂಟೆ ಬಡಿಯೋದು, ಪೂಜೆ ಮಾಡೋದು, ಇದೆಲ್ಲ ಮಾಡ್ತೇವೆ. ಅದೆಲ್ಲ ಹೇಗೆ ಬರಲಿಕ್ಕೆ ಸಾಧ್ಯ ಕೇಳಿದರೆ ಅಲ್ಲಿ ಆ ಸೀತಾ ಮತ್ತು ರಾಮನ ಚರಿತ್ರೆಯ ಒಂದು ಘಟನೆ ಬರುತ್ತೆ. ಪುಷ್ಕರದಲ್ಲಿ ರಾಮಚಂದ್ರ ಹೋದಾಗ ಸ್ನಾನ ಮಾಡ್ತಾನೆ. ಸ್ನಾನ ಎಲ್ಲ ಮಾಡುವಾಗ ಅಲ್ಲಿ ನಿದ್ದೆ ಮಾಡಿದಾಗ ಅವನಿಗೆ ಸ್ವಪ್ನದಲ್ಲಿ ದಶರಥ ಮಹಾರಾಜ ಕಾಣ್ತಾನೆ. ಆಗ ರಾತ್ರಿ ಸ್ವಪ್ನದಲ್ಲಿ ನಮ್ಮ ಪಿತೃಗಳು ಕಂಡ್ರೆ ಶ್ರಾದ್ದ ಮಾಡಬೇಕು ಅಂತ ಇರುವುದು. ಇವಾಗ ನಾವು ವರ್ಷದಲ್ಲಿ ಒಂದು ಶ್ರಾದ್ದ ಮಾಡೋದೇ ದೊಡ್ಡದು. ನಿಜವಾಗಿ ಎಷ್ಟು ಶ್ರಾದ್ದ ಮಾಡಬೇಕು? 96 ಶ್ರಾದ್ದ ಮಾಡಬೇಕು ಪ್ರತಿ ವರ್ಷವೂ ಕೂಡ. ಕೊನೆಯ ಪಕ್ಷ ಒಂದು ದಿನ ಆದರೂ ಮಾಡಲಿ ಅಂತೇಳಿ. ಅಧಿಕ ಮಾಸದಲ್ಲಿ ಬಂದರೆ ಅದು 1 ಮಾಡಬೇಕಾ 2 ಮಾಡಬೇಕಾ ಅಂತ ಕೇಳ್ತೇವೆ. ನಿಜವಾಗಿ 96 ಮಾಡಿಕೊಂಡು ಅಧಿಕ ಮಾಸ ಬಂದರೆ ಅಧಿಕವಾಗಿ 2 ಮಾಡಬೇಕು ಅಂತ ಇರೋದು. ಹೀಗೆ ಸ್ವಪ್ನದಲ್ಲಿ ಪಿತೃಗಳು ಕಂಡಾಗ ಶ್ರಾದ್ದ ಮಾಡಬೇಕು ಅಂತ ಪುಷ್ಕರದಲ್ಲಿ ಶ್ರಾದ್ದ ಮಾಡಲಿಕ್ಕೆ ಹೊರಡ್ತಾನೆ ರಾಮಚಂದ್ರ. ಅಲ್ಲಿ ಪಿತೃಪಿತಾಮಹ ಪ್ರಪಿತಾಮಹ ಅಂತೇಳಿ 3 ಸ್ಥಾನದಲ್ಲಿ 3 ಋಷಿಗಳನ್ನು ಕೂತ್ಕೊಳ್ಳಿಸ್ತಾನೆ. ಅವರಿಗೆ ಅಡುಗೆಯನ್ನು ಮಾಡಿ ಬಡಿಸಲಿಕ್ಕಾಗುವಾಗ ಸೀತೆಯನ್ನು ಕರೀತಾನೆ. ಸೀತೆಯನ್ನು 6 ಮಡಿಯನ್ನು ಮುಟ್ಟುಕೊಂಡು ಬಂದು ಅಡುಗೆಯನ್ನು ಮಾಡಿ ಬಡಿಸ್ತಾಳೆ. ಒಂದು ಸಲ ಬಡಿಸಿ ಹೋದಂಥ ಸೀತೆ ಮತ್ತೆ ಮರಳಿ ಕಾಣೋದಿಲ್ಲ. ಇಲ್ಲಿ ಪಾಪ ಊಟ ಕೂತಿದ್ದಾರೆ ಋಷಿಗಳು. ರಾಮಚಂದ್ರ ತಾನು ಶ್ರಾದ್ದ ಹಾಕ್ತಾ ಇದ್ದಾನೆ. ಇನ್ನೂ 2 ಬಡಿಸಬೇಕು ಅಂತ ಕರೆದ್ರೆ ಸೀತೆ ಬರ್ತಾ ಇಲ್ಲ. ಕೊನೆಗೆ ಲಕ್ಷ್ಮಣನನ್ನು ಕರೀತಾನೆ. ಲಕ್ಷ್ಮಣ ಬಂದು ಬಡಿಸಿ ಅಂತೂ ಅವರಿಗೆ ಊಟ ಹಾಕಿ ಶ್ರಾದ್ದ ಎಲ್ಲ ಮುಗಿಸಿ ಬಿಡುತ್ತೆ. ಅದೆಲ್ಲ ಮುಗಿಸಿದ ಬಳಿಕ ಮತ್ತೆ ಮಾತುಕತೆ ಮಾಡ್ತಾನೆ ಸೀತೆಯ ಒಟ್ಟಿಗೆ ರಾಮಚಂದ್ರ. ಕೇಳ್ತಾನೆ ಅದ, ಅಲ್ಲ ಮಾರಾಯ್ತಿ, ನಿನ್ನನ್ನು ನಾನು ಊಟಕ್ಕೆ ಕರೆದು ಬಡಿಸ್ಲಿಕ್ಕೆ ಕರೆದ್ರೆ ನೀನು ಯಾಕೆ ಬರಲಿಲ್ಲ? ಯಾಕೆ ನೀನು ಹೋದವಳದು ಪತ್ತೇ ಇಲ್ಲಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ನಾನು ಅಲ್ಲಿ ಬಡಿಸ್ಲಿಕ್ಕೆ ಬಂದು ನೋಡಿದರೆ 3 ಜನ ಕೂತಿದ್ರು ಊಟಕ್ಕೆ. ಅದರಲ್ಲಿ ಮೊದಲು ಊಟ ಕೂತವರದು ನನಗೆ ಗೊತ್ತಾಯಿತು. ಯಾರದು? ನನ್ನ ಮಾವನಾದಂಥ ದಶರಥ ಚಕ್ರವರ್ತಿಯನ್ನು ಕಂಡೆ. ಯಾಕೆ ಅಲ್ಲಿ ಪಿತೃಪಿತಾಮಹ ಪ್ರಪಿತಾಮಹರನ್ನು ಆವಾಹನೆ ಮಾಡಲಿಕ್ಕುಂಟು. ಹಾಗಾಗಿ ಆವಾಹನೆ ಮಾಡಿದ್ರೆ ಅವರು ಬಂದರು ಅಂತಲೇ ಅರ್ಥ. ಹಾಗಾಗಿ ಉಳಿದವರಿಬ್ಬರು ಅವರದ್ದು ಪರಿಚಯ ಇಲ್ಲ. ಮತ್ತು ಇವರದ್ದು ಪರಿಚಯ ಇದೆ. ಇದು ಯಾರು ಕೇಳಿದರೆ ಮಾವನಾದ ದಶರಥ ಚಕ್ರವರ್ತಿಗಳು. ಅವರ ಮುಂದೆ ಬಂಗಾರದ ತಟ್ಟೆಯಲ್ಲಿ ರೇಷ್ಮೆ ಪಟ್ಟೆಯನ್ನು ಉಟ್ಟುಕೊಂಡು ಬಡಿಸ್ತಾ ಇದ್ದವಳು ನಾನು. ಇವತ್ತು ಪರ್ಣ ಎಲೆಯಲ್ಲಿ ಹಿಡ್ಕೊಂಡು ಬಂದು ನಾರು ಮಡಿಯಲ್ಲಿ ಉಟ್ಟುಕೊಂಡು ಆ ನಿರಾಭರಣಳಾಗಿ ಹೇಗೆ ಅವರಿಗೆ ನಾನು ಬಡಿಸ್ಲಿ? ನನಗೆ ನಾಚಿಕೆಯಾಗಿ ಹೋಯ್ತು, ಅದಕ್ಕೆ ನಾನು ಬರಲಿಲ್ಲ ಅಂತ ಹೇಳಿ. ಹಾಗಾಗಿ ಮತ್ತೆ ಲಕ್ಷ್ಮಣ ಬಂದು ಬಡಿಸಿದ್ದು ಅಂತ ಕಥೆಯನ್ನು ಮುಂದುವರಿಸ್ತಾರೆ. ಆಗ ರಾಮಚಂದ್ರನ ಹತ್ರ ಕೇಳ್ತಾಳೆ ಅವಳು, ಅಲ್ಲ ಅವ್ರು ಬರುದು ಹೌದಾ ಅಂತ. ಯಾಕೆ ಕೇಳಿದ್ರೆ ನನಗೆ ದಶರಥನದ್ದು ಪರಿಚಯ ಇದೆ,
ಹಾಗಾಗಿ ದಶರಥನನ್ನು ಕಂಡೆ. ಹಾಗಾದ್ರೆ ಏನು ಈ ಕಥೆ, ದಶರಥ ಸತ್ತು ಹೋಗಿದ್ದಾನಲ್ಲ ಅಂತ ಹೇಳಿದಾಗ ಆಗ ರಾಮಚಂದ್ರ ಹೇಳ್ತಾನೆ, ನೀನು ಹೇಳಿದ್ದು ಸರಿ. ಸ್ವಪ್ನದಲ್ಲಿ ಹೇಗೆ ನಮಗೆ ಬರುತ್ತೋ ಅದೇ ರೀತಿಯಾಗಿ ಅಂತ ಉದಾಹರಣೆ ಕೊಡ್ತಾರೆ. ಏನು ಸ್ವಪ್ನದಲ್ಲಿ? ಸ್ವಪ್ನದಲ್ಲಿ ನಿಮಗೆ ಯಾರದ್ದೋ ಮಾತು ಕೇಳಿದ್ರೆ ಆ ವ್ಯಕ್ತಿಯನ್ನು ಛೇದನೆ ಮಾಡಿ ಅವರು ನಿಮ್ಮ ಸ್ವಪ್ನಕ್ಕೆ ಕರ್ಕೊಂಡು ಬಂದು ಅವರದ್ದೇ ಧ್ವನಿ, ಅವರದ್ದೇ ರೂಪ ನಿಮಗೆ ತೋರಿಸಿ ಮತ್ತೆ ಕರ್ಕೊಂಡು ಹೋಗ್ತಾರೆ. ನಾವು ಮನೆಯಲ್ಲೇ ಮಲಗಿರ್ತೇವೆ, ಪ್ರವಚನ ಕೇಳ್ತಾ ರಾತ್ರಿ ಮನೆಯಲ್ಲಿ ಮಲಗಿದ್ರು ಕೂಡ ಪ್ರವಚನವೇ ಕೇಳ್ತೀರಿ ನೀವು. ಆಗ ನಾವು ಕಾಣ್ತೇವೆ, ಅಲ್ಲದು ಹೇಗ್ರಿ ಅಂತ ಕೇಳ್ತೀರಿ, ನಾವು ಹೋಗಲಿಲ್ಲ, ನಾವಿಲ್ಲೇ ಇದ್ದೆವು. ಆದರೆ ನಮ್ಮನ್ನು ಛೇದ ಮಾಡಿ ಆ ಸ್ವಪ್ನದಲ್ಲಿ ನಿಮಗೆ ತೋರಿಸಿದ್ದು, ಆ ಸ್ವಪ್ನ ನೋಡುವ ಕಾಲದಲ್ಲಿ ನಿಮಗೆ ಆ ವ್ಯಕ್ತಿಯೂ ಅಲ್ಲ ಧ್ವನಿಯೂ ಅಲ್ಲ ಅಂತಾದರೆ ನೀವು ಫೀಲೇ ಆಗೋದಿಲ್ಲ. ಸ್ವಪ್ನದಿಂದ ಎದ್ದ ಬಳಿಕ ನಿಮಗೆ ಗೊತ್ತಾಗತ್ತೆ, ಓ ಈ ವ್ಯಕ್ತಿ ಅದಲ್ಲ ಅಂತ, ಅಥವಾ ನಾನು ಸ್ವಪ್ನ ಕಂಡದ್ದು ಅಂತ. ಆದರೆ ಸ್ವಪ್ನ ಕಾಲದಲ್ಲಿ ಅದು ಸತ್ಯವೇ ಆಗಿತ್ತು. ಹಾಗಾದ್ರೆ ಅಲ್ಲಿರುವ ಮೆಟೀರಿಯಲ್ ಯಾವುದು? ಇಲ್ಲಿ ನೋಡಿದ ಪಾಂಚಭೌತಿಕವಾದ ಮೆಟೀರಿಯಲ್ಗಳಲ್ಲ, ಅಲ್ಲಿರುವಂಥದ್ದು ಸಂಸ್ಕಾರ ರೂಪವಾದಂತಹ ಸಂಸ್ಕಾರ ಜನ್ಯವಾದದ್ದು. ಹಾಗಾಗಿ ಸ್ವಪ್ನೇ ಸಂಧ್ಯರಾಹಿ ಎನ್ನುವ ಸೂತ್ರದಲ್ಲಿ ಅದನ್ನು ನಿರ್ಧಾರ ಮಾಡಿದ್ದಾರೆ. ಸ್ವಪ್ನ ಕಾಲದಲ್ಲಿ ನೀವು ಕಂಡದ್ದು ಸತ್ಯವೇ. ಇಲ್ಲಿ ಹೇಗೆ ಪಂಚಭೂತಗಳಿಂದ ನಿರ್ಮಾಣ ಮಾಡಿದ ವಸ್ತುಗಳನ್ನು ನೋಡ್ತೀರೋ, ಅಲ್ಲಿ ಸ್ವಪ್ನದಲ್ಲಿಯೂ ಕೂಡ ಸಂಸ್ಕಾರದಿಂದ ಉಂಟಾದ ವಸ್ತುಗಳನ್ನು ನೀವು ನೋಡ್ತೀರಿ. ಚಲನಚಿತ್ರವನ್ನು ಕಂಡ ಹಾಗೆ, ಚಲನಚಿತ್ರದಲ್ಲಿ ನೋಡಿ ಬೆಳಕನ್ನು ಹರಿಸಿದಾಗ ಚಲನಚಿತ್ರ ನೋಡ್ತಾ ಇರ್ತೀವಿ. ನೋಡುವ ವ್ಯಕ್ತಿ ಇಲ್ಲಿ ಇರ್ತಾನೆ, ಅವನು ನೋಡ್ತಾನೆ ನಂದು ಆ್ಯಕ್ಟ್ ಹೇಗಾಗಿದೆ ಅಂತ ಹೇಳಿ, ತನ್ನದೇ ಒಂದು ಅಂಶ ಅಂತ ಅರ್ಥ. ಹಾಗೆಯೇ ಇಲ್ಲಿ ಕೂಡ ಆ ರೀತಿಯಾಗಿ ಬರುವಂಥದ್ದನ್ನು ಸಾಂಶ ನಿರಂಶ ಅಂತ ಕರೀತಾರೆ. ದೇವತೆಗಳಿಗೆ ಈ ಸಾಮರ್ಥ್ಯ ಇದೆ. ಗಂಗೆ ಅಂತ ಅಲ್ಲಿಂದ ಕರಿತೇವೆ, ಗಂಗೇಚ ಯಮುನೇಚ ಅಂತ ಹಂಡೆಯಲ್ಲಿ ಜಪ ಮಾಡಿ ಪೂಜೆ ಮಾಡಿ ಮತ್ತೆ ಸ್ನಾನ ಮಾಡ್ತೇವೆ, ಗಂಗೆ ಬಂದ್ಲು ಅಂತ. ಅಲ್ಲ, ಗಂಗೆ ಇಲ್ಲಿ ಬಂದರೆ ಯು ಪಿಯಲ್ಲಿ ಕಾಲಿಯಾ ಕೇಳಿದರೆ ಅಲ್ಲಿ ಇಲ್ಲ, ಅಲ್ಲಿಯೂ ಇದ್ದಾಳೆ, ಇಲ್ಲೂ ಇದ್ದಾಳೆ, ನಿಮ್ಮ ಹಂಡೆಗೂ ಬರ್ತಾಳೆ. ಅದು ದೇವತೆಗಳ ಸಾಮರ್ಥ್ಯ. ಏನು? ಎಲ್ಲ ಕಡೆಯೂ ತಾವು ಇರಬಲ್ಲರು, ಆದರೆ ನಮಗೆ ಆ ಸಾಮರ್ಥ್ಯ ಇಲ್ಲ. ಹಾಗಾದ್ರೆ ನಾವು ಹೇಗೆ? ನಾವು ಸಾಂಶರ ಅಲ್ಲ, ಮತ್ತೇನು ಕೇಳಿದರೆ ನಾವು ನಿರಂಶರು. ಆದರೆ ಯಾವುದೋ ಒಬ್ಬ ವ್ಯಕ್ತಿಗಳು ಅಥವಾ ದೇವತೆಗಳು ನಮ್ಮನ್ನು ಛೇದ ಮಾಡಿ ಹಿಡ್ಕೊಂಡು ಹೋಗಬಹುದು. ನಮಗಾಗಿ ಹೋಗ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ದೇವತೆಗಳಿಗೆ ಅವರಿಗಾಗಿ ಹೋಗೋ ಸಾಮರ್ಥ್ಯ ಇದೆ. ಇಲ್ಲಿ ಏನು ಮಾಡ್ತಾರೆ ಕೇಳಿದರೆ, ದುರ್ಗೆ ತಾನು ಛೇದ ಮಾಡಿ ತುಂಡು ಮಾಡಿ ಇಲ್ಲಿಂದ ಹಿಡ್ಕೊಂಡು ಇನ್ನೊಂದು ಕಡೆಗೆ ಬಿಟ್ಟು ಬಂದಿದ್ದಾಳೆ. ಅವರಾಗಿ ಹೋಗುವ ಸಾಮರ್ಥ್ಯ ನಮಗಿಲ್ಲ, ದೇವತೆಗಳಿಗೆ ಮಾತ್ರ ಅಂತಾದರೆ ಇಲ್ಲಿ ನಮ್ಮನ್ನು ಹೇಗೆ ಸ್ವಪ್ನದಲ್ಲಿ, ಅದನ್ನೇ ಹೇಳ್ತಾನೆ ರಾಮಚಂದ್ರ ಸೀತೆಗೆ. ಹೌದು, ಸ್ವಪ್ನದಲ್ಲಿ ನೀನು ಕಾಣುವ ವ್ಯಕ್ತಿಯನ್ನು ನಾವು ದೇವತೆಗಳು, ಯಾರು? ಭಗವಂತ. ಸ್ವಪ್ನವನ್ನು ನಿಯಾಮನ ಮಾಡುವಂತಹ ಯಾವ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂತ, ಆ ತೈಜಸ ಭಗವಂತ ಇದ್ದಾನಲ್ಲ, ಅವ ಕರ್ಕೊಂಡು ಹೋಗಿದ್ದಾನೆ. ಹಾಗಾಗಿ ಸ್ವಪ್ನದಲ್ಲಿ ನೀನು ಕಾಣ್ತಿ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಮ್ಮ ತಂದೆಯಾದ ದಶರಥ ಚಕ್ರವರ್ತಿಗಳು ಅವರು ದೇಶಾಂತರದಲ್ಲಿ, ಅಂದರೆ ಬೇರೆ ಲೋಕದಲ್ಲಿ ಇದ್ದರೂ ಕೂಡ, ಪಿತೃಲೋಕದಲ್ಲಿ ಇದ್ದರೂ ಕೂಡ, ಆ ವಸು ರುದ್ರ ಆದಿತ್ಯ ಅಂತ 3 ದೇವತೆಗಳಲ್ಲಿ ವಸು ರುದ್ರ ಇದ್ದಾನೆ. ವಸುರೂಪನಾದ ಭಗವಂತ ಅವ ಕರ್ಕೊಂಡು ಬಂದು ಈ ಋಷಿ ಹತ್ರ ಕೂತ್ಕೊಳಿಸಿದ್ದಾನೆ. ಹಾಗಾಗಿ ಶ್ರಾದ್ದ ಊಟ ಮಾಡುವ ಋಷಿಗಳಲ್ಲಿ ನೀನು ದಶರಥ ಚಕ್ರವರ್ತಿಯನ್ನು ಕಂಡಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಗಹನವಾದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಬರುವಂಥ ಯಾವ ಆಚಾರಗಳು ವಿಚಾರಗಳು ಸುಮ್ಮನೆ ಬರಲಿಲ್ಲ. ಹಾಗಾಗಿ ಆಲೋಚನೆ ಮಾಡಿ ನಾವೇ ಹೇಳ್ತೇವೆ, ಆತ್ಮಾವೈ ಪುತ್ರನಾಮಾಸಿ ಅಂತ. ಅಪ್ಪನದ್ದೇ ಒಂದು ಅಂಶ ಮಗನ ಹತ್ರ ಬಂತು, ಮಗ ಅದೇ ಚೇಷ್ಟೆಗಳನ್ನು ಮಾಡ್ತಾನೆ ಅಂತ. ಅವು ಮಾಡರ್ನ್ ಆಗಿ ಹೇಳುವಾಗ ಅದೇ ಜೀನ್ಸ್, ಅದೇ ಸಂಸ್ಕಾರಗಳು, ಅದೇ ರೀತಿ ಮಾತಾಡ್ತಾನೆ, ಅದೆಲ್ಲ ಹೇಳ್ತೇವೆ ನಾವು. ಆದರೆ ಅಂತಹ ಸಾಮರ್ಥ್ಯ ಇದೆ, ಅದನ್ನು ಇಲ್ಲಿ ತೋರಿಸಿ ಕೊಡ್ತಾ ಇದ್ದಾರೆ. ದುರ್ಗೆ ಏನು ಮಾಡಿದ್ದಾಳೆ? ಷಡ್ಗರ್ಭರು ಮಲಗಿದ್ದಾಗಲೇ ದೇಹದಿಂದ ಒಂದು ಅಂಶವನ್ನು, ಅವರ ಜೀವವನ್ನು ಕರ್ಕೊಂಡು ಬಂದು ಮತ್ತೊಂದು ದೇಹವನ್ನು ಕೊಟ್ಟು ದೇವಕಿಯ ಗರ್ಭದಲ್ಲಿ ಇಟ್ಟು, ಆ ದೇವಕಿಯ ಗರ್ಭದಲ್ಲಿ ಹೊರಗೆ ಬಂದಾಗ ಮತ್ತೆ ಅದೇ ಕಂಸನಂದ ಕೊಲ್ಲಿಸಿ ಮತ್ತೆ ತಾನು ಆ ಜೀವನನ್ನು ಮತ್ತೆ ಯಾವ ದೇಹ ಇತ್ತಲ್ಲ, ಮೊದಲು ಷಡ್ಗರ್ಭರ ದೇಹ ಇತ್ತಲ್ಲ, ಅದಕ್ಕೆ ಜೋಡಿಸಿ ಬಿಡ್ತಾಳೆ. ಈಗ ನೋಡಿ, ಅವರು ನೀರಿನ ಗರ್ಭದಲ್ಲಿ ಮತ್ತೆ 1 ವರ್ಷ ಆದ ಬಳಿಕ ಮತ್ತೆ ರಸಾತಳಕ್ಕೆ ಹೋಗಿ ಅಲ್ಲಿ ಇಟ್ಟು ಬಿಡ್ತಾಳೆ. ಹಾಗಾದರೆ ಚಿಕ್ಕ ಮಕ್ಕಳಾಗಿದ್ದವರು ಇವರು, ಹಾಗಾಗಿ ಮತ್ತೆ ಬೆಳಿಬಾರ್ದವರು. ಹಾಗಾದರೆ ಬೆಳೆಯದೇ ಇರಬೇಕು ಕೇಳಿದರೆ ಅಲ್ಲಿದ್ದಂಥ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಏನು ಮಾಡ್ತಾನೆ ಭಗವಂತ? ನೀವು ಸ್ವಲ್ಪ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಈ ದುರ್ಗೆ ಅವರಿಗೂ ನಿದ್ರೆ ಬರಿಸಿದ್ದು. ಹಾಗಾಗಿ ಡೆವಲಪ್ಮೆಂಟ್ ಆಗಲಿಲ್ಲ, ಚಿಕ್ಕದೇ ಆ ಮಕ್ಕಳಿದ್ರು. ಅದನ್ನೇ ಹೇಳ್ತಾರೆ ಇಲ್ಲಿ, ಪ್ರಾಣೇಶ್ವರಾಂಶ್ಚ ನಿಷ್ಕೃಷ್ಯ. ಇಂದ್ರಿಯಾಭಿಮಾನಿ ದೇವತೆಗಳ ಬೆಳವಣಿಗೆ ಆಗದ ಹಾಗೆ ಅವರನ್ನು ಹೊರದೂಡಿ ನಿದ್ರಾದೇವಿ ದುರ್ಗಾದೇವಿ ಅವಳನ್ನು, ಆ ಷಡ್ಗರ್ಭರನ್ನು ಒಪ್ಪಿಸಿದ್ಲು ಅಂತ ಹೇಳಿ. ಹಾಗಾಗಿ ನಾವು ಬೆಳೀತೇವೆ, ಬೆಳೆಯುವುದಿಲ್ಲ ಎನ್ನುವುದಕ್ಕೆ ಏನು ಕಾರಣ? ಇಂದ್ರಿಯಾಭಿಮಾನಿ ದೇವತೆಗಳು ಕಾರಣ.
ಹಾಗಾಗಿ ಆ ಮಗುವಾಗಿಯೇ ಇರ್ತಾರೆ. ಇದು ಯಾಕೆ ಹೀಗೆ ಅರ್ಥ ಮಾಡಬೇಕು ಅಂತ ಕೇಳಿದರೆ, ಒಂದು ಇಲ್ಲಿ ಹೇಳಿದಂಥ ಹರಿವಂಶದಲ್ಲಿ ಹೇಳಿದ ವಾಕ್ಯ, ಇನ್ನೊಂದೇನು ಕೇಳಿದರೆ ಮುಂದೆ ಇವಳೇನು ಮಾಡ್ತಾಳೆ ಕೇಳಿದರೆ, ದೇವಕಿ ಇಲ್ಲಿಗೆ ಎಲ್ಲಿ ಕುರುಕ್ಷೇತ್ರಕ್ಕೆ ಹೋದಾಗ ಕೃಷ್ಣನ ಹತ್ರ ಹೇಳುವ ಮಾತಿದೆ, ಕೃಷ್ಣ ನಾನು ನಿನ್ನನ್ನು ಹೆತ್ತದ್ದು ಎಲ್ಲ ಹೌದು, ಮತ್ತೆ ನನಗೆ 6 ಮಕ್ಕಳು ಹುಟ್ಟಿಕೊಂಡಿದ್ರು. ಮೊದಲು 7ನೇವ ಬಲರಾಮ, ಅವನನ್ನು ಕಾಣ್ತಾ ಇದ್ದಾಳೆ ಗೊತ್ತುಂಟು, 8ನೇವ ನೀನು ಇದ್ದಿ. ಹಾಗಿದ್ರೆ ಉಳಿದ 6 ಮಕ್ಕಳ ಕಥೆ ಏನು? ಅವರನ್ನು ನಾನು ಹುಟ್ಟಿಸಿದ್ದು ಮಾತ್ರ, ಅವರಿಗೆ ಸ್ತನ್ಯಪಾನವನ್ನೂ ಕೊಡಲಿಲ್ಲ. ಅವರನ್ನು ನಾನು ನೋಡಬೇಕು, ಅವರಿಗೂ ನಾನು ಹಾಲು ಉಣಿಸಬೇಕು ಅಂತ ನನಗೆ ಆಸೆ ಆಗತ್ತೆ ಅಂತ. ಪಾಪ ಮುದುಕಿ ಇವಳು, ಈ ಮುದುಕಿಯ ಸ್ತನದಲ್ಲಿ ಹಾಲು ಬರುವ ಹಾಗೆ ಮಾಡ್ತಾನೆ ಕೃಷ್ಣ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ ಸಪ್ರಭು. ಭಗವಂತ ಏನೂ ಮಾಡುವ ಸಾಮರ್ಥ್ಯ ಉಂಟು. ಒಣಗಿ ಹೋದಂತಹ ಮುದುಕಿಯ ಸ್ತನದಲ್ಲಿ ಹಾಲು ಬರುವ ಹಾಗೆ ಮಾಡಿದ. ತಾನು ರಸಾತಳಕ್ಕೆ ಹೋಗಿ ಅಲ್ಲಿ ಬಲಿಚಕ್ರವರ್ತಿಯಲ್ಲಿ ಇದ್ದಂಥ 6 ಮಕ್ಕಳನ್ನು ಷಡ್ಗರ್ಭರನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬರುವಾಗ ಹೇಗೆ ಅವರು ಮಕ್ಕಳೇ, ಅವರೇನು ದೊಡ್ಡವರಲ್ಲ. ಆ ಕಾಲದಲ್ಲಿ ಶಾಪಗ್ರಸ್ತನಾದರೂ ಕೂಡ ಚಿಕ್ಕ ಮಕ್ಕಳಾಗಿ ಇರ್ತಾಳೆ. ಆ ಮಕ್ಕಳಿಗೆ ಹಾಲನ್ನು ಉಣಿಸ್ತಾಳೆ. ಹಾಳನ್ನು ಯಾಕೆ ಉಣಿಸಿದ್ಲು? ಮೊದಲು ಸ್ತನವನ್ನು ನೋಡಿ, ಕೃಷ್ಣ ಹುಟ್ಟಿದ ಕೂಡಲೇ ಕೃಷ್ಣನಿಗೆ ಸ್ತನ್ಯಪಾನವನ್ನು ಮಾಡ್ತಾಳೆ ದೇವಕಿ. ಹುಟ್ಟಿದ ಕೂಡಲೇ ಹಾಗೆ ಕಳಿಸೋದಲ್ಲ, ಹುಟ್ಟಿದ ಕೂಡಲೇ ಅವಳಿಗೆ ಹಾಲು ಉಣಿಸ್ತಾಳೆ. ಇದನ್ನು ಭಾಗವತ ಹೇಳುತ್ತದೆ, ಪೀತಶೇಷಂ ಗದಾಭೃತ ಅಂತ ಹೇಳಿ. ದೇವಕಿಯ ಎದೆ ಹಾಲವನ್ನು ಕುಡಿದೇ ಮುಂದೆ ತಾನು ಗೋಕುಲಕ್ಕೆ ಹೊರಟವ. ಹಾಗಾಗಿ ಕೃಷ್ಣ ಕುಡಿದು ಉಳಿದಂತಹ ಹಾಲು ಉಂಟಲ್ಲ ಸ್ತನದಲ್ಲಿ, ಅದನ್ನು ಈ 6 ಜನ ಮಕ್ಕಳು ಹಾಲು ಕುಡಿತಾರೆ. ಅಷ್ಟು ಮಕ್ಕಳಿಗೆ ಸ್ತನ್ಯಪಾನವನ್ನು ಮಾಡಿಸಿ ಉಚ್ಚಿಷ್ಟ, ಭಗವಂತನ ಉಚ್ಚಿಷ್ಟ ಕುಡಿದದ್ರಿಂದ ಅವರು ಏನು ಮರೀಚಿಯ ಮಕ್ಕಳು ಶಾಪದಿಂದ ಬಿಡುಗಡೆಯಾಗಿ ಮುಂದೆ ಅವರು ಮೋಕ್ಷಕ್ಕೆ ಹೋಗುತ್ತಾರೆ ಅಂತ ಕೊಡುತ್ತಾರೆ. ಹಾಗಾದರೆ ನೋಡಿ, ಭಗವಂತ ಕುಡಿದು ಉಳಿದ ವಸ್ತುಗಳನ್ನು ತೆಕ್ಕೊಂಡ್ರೆ ಎಷ್ಟು ಮಹತ್ವ. ಎಂಥ ಶಾಪ ಬಂದಿತ್ತು ಅದು. ಯಾವಾಗ ದೇವಲರು ಕೊಟ್ಟಿದ್ದು ಅಲ್ಲಿಂದ ಮತ್ತೆ ಕಾಲನೇಮಿಯ ಮಕ್ಕಳಾಗಿ ಹುಟ್ಟೋದು. ಅವ್ರದ್ದು ಒರಿಜಿನಲ್ ಯಾರವರು? ಅವರು ದೇವತೆಗಳಿಗೆ ಸಮಾನರಾದಂಥ ಸಜೀವರೇ ಆಗಿದ್ರು. ಆದರೂ ಒಬ್ಬ ಋಷಿಗೆ, ತಪಸ್ಸು ಮಾಡುವ ಒಬ್ಬ ಋಷಿಗೆ ತಾನು ತಮಾಷೆ ಮಾಡಿದ್ದಕ್ಕೆ ಇವತ್ತು ಗಮನಿಸಬೇಕು. ನಾವು ಒಂದ ಮಡಿ ಮಾಡಬೇಕು, ನಮ್ಮಿಂದ ಆಗದೇ ಇದ್ದರೆ ಮಾಡುವವರಿಗೆ ಸಪೋರ್ಟ್ ಆದರೂ ಮಾಡಬೇಕು. ನಮ್ಮದು ಹಾಗಲ್ಲ, ಮಾಡುವವನಿಗೂ ಬೈಯೋದೆ ನಾವು. ಯಾರಾದರೂ ಒಬ್ಬರು ಅಲ್ಲರಿ ನಾವು ಟೊಮೆಟೊ ತಿನ್ನಲ್ಲ ಅಂತ ಹೇಳಿದರೆ ಯಾರಾದರೂ ಹೌದಾ ಗ್ರೇಟ್ ಮಾರ್ರೆ, ನಮಗೆಲ್ಲ ಟೊಮೆಟೊ ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಫಂಕ್ಷನ್ ಹೋದರೂ ಸಾರಿಗೆ ಟೊಮೆಟೊ ಹಾಕ್ತಾರೆ. ಅಯ್ಯೋ ನಮಗೆ ಬದುಕೋದು ಕಷ್ಟ ಮಾರ್ರೆ, ಆಗಲಿ ನೀವಾದರೂ ಮಾಡ್ತಾ ಇದ್ದೀರಲ್ಲ ಗ್ರೇಟ್ ಅಪ್ಪ ಅಂತ ಯಾರಾದರೂ ಹೇಳ್ತಾರ? ಮತ್ತೆ ಹೇಗೆ ಹೇಳ್ತಾರೆ? ಟೊಮೆಟೊ ತಿನ್ನೋದಿಲ್ವಾ? ಅದೇ ನಿಮಗಾಗೋದಿಲ್ಲ ನೋಡಿ, ಮೊನ್ನೆ ಅವರು ತಿಂದಿದ್ದಾರೆ, ಇವರು ತಿಂದಿದ್ದಾರೆ, ಆ ಪುರೋಹಿತರು ತಿಂತಾರೆ, ಎಲ್ಲರೂ ತಿಂತಾರೆ, ನಿಮ್ದೆಂದು ಹೊಸ್ತು, ನಿಮಗೇನು ತಿಂದರೆ ಗಂಟೆಗೆ ಇಳಿಯೋದಿಲ್ವ ಅಂತ ಬೈತಾರೆ. ಬಿಟ್ಟರೆ ಯಾರಾದರೂ ನಾವು ಮಾಡಲಿಲ್ಲ ನೀವಾದರೂ ಮಾಡಿ ಅಂತ ಹೇಳ್ತಾರೆ. ಹಾಗಾದರೆ ಯಾರಾದರೂ ಹೀಗೆ ಒಬ್ಬ ಬ್ರಾಹ್ಮಣನಿಗೆ ಒಂದು ತಮಾಷೆ ಮಾಡಿತು ಕೇಳಿದರೆ ಜನ್ಮ ಜನ್ಮಾಂತರಕ್ಕೆ ಆ ದೋಷ ಬರುತ್ತೆ. ಅದೇ ಒಂದು ವೇಳೆ ಅಂತ ದೋಷ ಬಂದರೆ ಏನು ಪರಿಹಾರ? ಏನೂ ಇಲ್ಲ. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋದಾಸಾಹ ತಪಮಾಯಾಂ ಜಯೇಮಹಿ ಅಂತ. ಭಗವಂತ ಉಪಯೋಗ ಮಾಡಿದಂತಹ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳನ್ನು ಸ್ವೀಕಾರ ಮಾಡುವುದು, ಅವನು ಕೊಟ್ಟಂತಹ ವಸ್ತುಗಳನ್ನು ಧಾರಣೆ ಮಾಡಿದರೆ ಸಾಕು, ನಮ್ಮೆಲ್ಲ ಇಂತಹ ಜನ್ಮಾಂತರದ ಪಾಪ ನಾಶ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಲೋಚನೆ ಮಾಡಿ, ಕೃಷ್ಣ ಮಠದಲ್ಲಿ ಊಟ ಮಾಡಿದ್ದಕ್ಕೆ ಏನು ಫಲ? ಯಾಕೆ ಬೇರೆ ಕಡೆ ಯಾರೋ ನೈವೇದ್ಯ ಮಾಡ್ಬೋದು, ಇಲ್ಲಿ ಹಾಗೆಲ್ಲ ಸಾಕ್ಷಾತ್ ಆಚಾರ್ಯ ಮಧ್ವರೇ ಸಮರ್ಪಣೆ ಮಾಡುವಂಥದ್ದು. ಅವರು ಸಮರ್ಪಣೆ ಮಾಡಿದ್ದನ್ನು ಅದು ಡೂಪ್ಲಿಕೇಟ್ ಒರಿಜಿನಲ್ ಅಂತ ಪ್ರೂವ್ ಮಾಡಿದ್ದು ಉಂಟು. ಏನೋ ಒಬ್ಬರು ಆಚಾರ್ಯರು ಸಮರ್ಪಣೆ ಮಾಡ್ತಾ ಇದ್ದಾರೆ, ಬಾಗಿಲು ಹಾಕಿದ್ದಾರೆ, ಪಾಪ ಇವರು ಏನು ಮಾಡ್ತಾರೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಕಿಟಕಿಯಿಂದ ಇಣುಕಿ ನೋಡಿದರೆ ರಾಮ, ಕೃಷ್ಣ, ವೇದವ್ಯಾಸ ಎನ್ನುವಂಥ 3 ರೂಪಗಳನ್ನು ಅವರು ಕಾಣ್ತಾರೆ. ಇಲ್ಲಿ ರಾಮನನ್ನು ಅಲ್ಲಿ ಹನುಮ ತಾನು ಸಮರ್ಪಣೆ ಮಾಡಿ ಪೂಜೆ ಮಾಡ್ತಾ ಇದ್ದರೆ, ಭೀಮಸೇನನಾಗಿ ಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದಾರಂತೆ. ವೇದವ್ಯಾಸರನ್ನು ಆಚಾರ್ಯ ಮಧ್ವರು ಸ್ವಯಂ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹನುಮ, ಭೀಮ, ಮಧ್ವ ಒಬ್ಬನೇ ಹೇಗೋ ರಾಮ, ಕೃಷ್ಣ, ವೇದವ್ಯಾಸರು ಒಬ್ಬರೇ. ಹಾಗಾದರೆ ಈ 3 ರೂಪಗಳಿಂದ ಭಗವಂತನಿಗೆ ಸಮರ್ಪಣೆ ಮಾಡುವ ಪದಾರ್ಥಗಳನ್ನು ನೀವು ಕೃಷ್ಣ ಮಠದ ಪರಿಸರದಲ್ಲಿ ಎಲ್ಲಿ ಬೇಕಾದರೂ ತೆಕ್ಕೊಳ್ಳಿ, ನಿಮ್ಮೆಲ್ಲ ಜನ್ಮಾಂತರದ ಪಾಪ ನಾಶ ಆಗತ್ತೆ ಎನ್ನುವುದಕ್ಕೆ ಇದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಹಾಗಾಗಿ ಕೃಷ್ಣ ತಾನು ಕುಡಿದು ಉಳಿದಂತಹ ಸ್ತನ್ಯವನ್ನು ಕುಡಿದದ್ದಕ್ಕೆ ಷಡ್ಗರ್ಭರ ಪಾಪ ಪರಿಹಾರ ಆಗತ್ತೆ ಅಂದ ಮೇಲೆ ನಮ್ಮೆಲ್ಲ ಪಾಪಗಳು ಯಾಕೆ ನಾಶ ಆಗುವುದಿಲ್ಲ? ವ್ಯವಸ್ಥಾ ದೃಷ್ಟಿಯಲ್ಲಿ ಒಂದೊಂದು ಕಡೆ ಊಟ, ಅಂಗಿ ಹಾಕಿಕೊಂಡು, ಅಂಗಿ ತೆಗೆದುಕೊಂಡು, ಮೇಲೆ ಕೂತ್ಕೊಂಡು, ಕೆಳಗೆ ಕೂತ್ಕೊಂಡು, ಮತ್ತು ಕೈಕಾಲು ಬಗ್ಗೋದಿಲ್ಲ, ಮತ್ತೇನು ಮಾಡೋದು? ಟೇಬಲ್ ಎಲ್ಲ ಬೇಕಾಗುತ್ತೆ. ಕೆಲವರಿಗೆ ತಟ್ಟೆ, ಕೆಲವರಿಗೆ ನೆಲ, ಕೆಲವರಿಗೆ ಚೌಕಿ, ಕೆಲವರಿಗೆ ಮೃಷ್ಟಾನ್ನ, ಕೆಲವರಿಗೆ ಒಳಕೊಟ್ಟಾರ. ಏನೇ ಇರಲಿ, ಅವರವರ ವ್ಯವಸ್ಥೆಗೋಸ್ಕರ ಇದ್ದೇ ಹೊರತು ಇದೇ ಜಾಗದಲ್ಲಿ ಊಟ ಮಾಡಿ ಎನ್ನುವುದಕ್ಕಿಂತಲೂ ಕೂಡ
ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿತು ಕೇಳಿದರೆ ಎಷ್ಟು ಮಹತ್ವ ಉಂಟು ಎನ್ನುವಂಥದ್ದು ಇದರಲ್ಲಿ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಷಡ್ಗರ್ಭರು. ಈಗ ನೋಡಿ ಆಲೋಚನೆ ಮಾಡಿ, ನಾರದರು ಮಾಡಿದ್ದು ಒಳ್ಳೆಯದ ಕೆಟ್ಟದ? ಕಂಸನ ಹತ್ರ ಹೋಗಿ ಹೇಳ್ತಾರೆ, ಬಿಡಬೇಡ ಮಾರ್ಯ, ಎಲ್ಲರನ್ನು ಕೊಂದು ಬಿಡಬೇಕು ಮಾರ್ಯ, ಈಗಲೇ ನೀನು ಕೊಲ್ಲದೇ ಇದ್ರೆ ನಿಂಗೆ ಕಷ್ಟ ಆಗತ್ತೆ ಮುಂದೆ ಅಂತ ಹೇಳ್ತಾರೆ. ಹಾಗಾಗಿ ಕಂಸ ಒಂದೊಂದು ಮಕ್ಕಳು ಹುಟ್ಟಿನಾಗ್ಲೂ ಅವರನ್ನು ನಾಶ ಮಾಡಿದ. ನಮಗೇನು ಅನಿಸ್ತದೆ, ಪಾಪ ಹುಟ್ಟಿದ ಕೂಡಲೇ ಇವ ಕೊಂದು ಬಿಟ್ಟ, ಏನು ತಪ್ಪು ಮಾಡಿದ್ವು ಆ ಮಕ್ಕಳು ಅಂತ ಹೇಳ್ತೀರಿ. ನಿಜವಾಗಿ ಮಕ್ಕಳನ್ನು ಕೊಂದದ್ರಿಂದ ಅವರ ಶಾಪ ಪರಿಹಾರ ಆಗತ್ತೆ. ಅವರಿಗೆ ಏನೊಂದು ವಧ್ಯತ್ವ ವರ ಬಂದಿತ್ತು, ಅಪ್ಪನಿಂದಲೇ ಸಾಯಬೇಕು ಎನ್ನುವಂಥದ್ದು ಅದು ಆಗಬೇಕಿತ್ತು. ಹಾಗಾದರೆ ಇದು ಭಗವಂತನ ಸಂಕಲ್ಪದಲ್ಲಿ ಹುಟ್ಟು ಸಾವು ಎನ್ನುವಂಥದ್ದು ಭಗವಂತ ನಿಶ್ಚಯ ಮಾಡಿದ. ಯಾವುದು ಚಿಕ್ಕ ವಾಹನದಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಯಿತು, ಸ್ಪಾಟ್ ಡೆತ್ ಆಯಿತು, ನಾವು ಅಳ್ತೇವೆ, ಪಾಪ ಮಕ್ಕಳದ್ದು ಏನೂ ತಪ್ಪಿಲ್ಲ ಅಂತ. ಲೌಕಿಕವಾಗಿ ಏನೂ ಗೊತ್ತಾಗೋದಿಲ್ಲ. ಆದರೆ ಜನ್ಮಾಂತರದಲ್ಲಿ ಏನೋ ಮಾಡಿದ ಕರ್ಮದ ಫಲವನ್ನು ಭಗವಂತ ಕೊಡ್ತಾ ಇದ್ದಾನೆ. ನಾವು ಅದನ್ನು ಯಥಾವತ್ತಾಗಿ ಸ್ವೀಕಾರ ಮಾಡಬೇಕೇ ಹೊರತು ಭಗವಂತನಿಗೆ ಬೈಯೋದಲ್ಲ. ಹಾಗಾದರೆ ಇವತ್ತು ನಾವು ಯಾಕೆ ಹೀಗಿದ್ದೇವೆ ಅಂತ ಕೇಳಿದರೆ ನಮ್ಮ ಕರ್ಮ ಏನು ನಮಗೆ ಗೊತ್ತಿಲ್ಲ. ಹಾಗಾದರೆ ಅದರಲ್ಲಿ ಕೂಡ ನೆಗೆಟಿವ್ ಪಾಸಿಟಿವ್ ಎರಡೂ ಉಂಟು. ಯಾರಿಗೂ ಕೂಡ ಪೂರ್ತಿ ಸುಖ ಇಲ್ಲ, ಯಾರಿಗೂ ಪೂರ್ತಿ ದುಃಖವೂ ಇಲ್ಲ. ಆದರೆ ನಮ್ಮಲ್ಲಿದ್ದಂಥ ಏನು ಸುಖ ಉಂಟಲ್ಲ, ಏನು ಪುಣ್ಯ ಉಂಟಲ್ಲ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಬರುವ ಕಷ್ಟಗಳನ್ನು ನಾವು ಎದುರಿಸಬೇಕು. ಮನುಷ್ಯನಾಗಿ ಹುಟ್ಟಿದ್ದೇ ದೊಡ್ಡದು. ಆ ಮನುಷ್ಯನಾಗಿದ್ದ ಮೇಲೆ ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿದ್ದು ಮತ್ತೂ ದೊಡ್ಡದು. ಎಲ್ಲೇ ಹುಟ್ಟಲಿ, ಉಡುಪಿ ಕ್ಷೇತ್ರಕ್ಕೆ ಬಂದಿದ್ರೆ ಹೇಳಿದ್ರೆ ಇನ್ನೂ ದೊಡ್ಡದು. ಅದರಲ್ಲೇ ಮತ್ತೆ ಕೃಷ್ಣದೇವರ ಪುರತದಲ್ಲಿ ಕೂತ್ಕೊಂಡು ನಾವು ಭಗವತ್ ಚಿಂತನೆ ಮಾಡ್ತಾ ಹೇಳಿದ್ರೆ ಅದಕ್ಕಿಂತ ಇನ್ನೂ ದೊಡ್ಡದು. ಹಾಗಾಗಿ ಇದರ ಮುಂದೆ ಉಳಿದ ಯಾವ ಪಾಪಗಳು, ಯಾವ ಕರ್ಮಗಳು ಅದು ದೊಡ್ಡದಲ್ಲ. ಆ ಕರ್ಮಗಳನ್ನೆಲ್ಲ ನಾಶ ಮಾಡುವ ಕೃಷ್ಣ ಖಂಡಿತ ನಮಗೆ ನಿಮಗೆ ಒಳ್ಳೆಯದು ಮಾಡೇ ಮಾಡ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ತಾಂ ಹೋವಾಚ ತಥಾ ನಿದ್ರಾ ವಿಷ್ಣು ಸತ್ಯಪರಾಕ್ರಮ ಗಚ್ಚ ನಿದ್ರೇ ಮಯೋತ್ಕೃಷ್ಟಾ ದೇವಕೀ ಭವನಾಂತಿಕಂ. ನಿದ್ರಾದೇವಿಯನ್ನು ಕುರಿತು ವಿಷ್ಣು ಹೇಳ್ತಾ ಇದ್ದಾನಂತೆ. ಏನು? ನಿದ್ರಾದೇವಿಯೇ, ನನ್ನಿಂದ ಕಳಿಸಲ್ಪಟ್ಟಂತಹ ನೀನು ದೇವಕಿಯ ಮನೆ ಕಡೆಗೆ ನಡೆ. ಅಂದರೆ ಇದೆಲ್ಲ ಏನು ಕೇಳಿದ್ರೆ ರಹಸ್ಯಗಳನ್ನು ಇಟ್ಟುಕೊಂಡು ಈಗ ನಿದ್ರಾದೇವಿ ಹತ್ರ ಹೇಳ್ತಾ ಇರೋದು, ನೀನಲ್ಲಿ ಹೋಗು. ಎಲ್ಲಿ? ದೇವಕಿಯ ಮನೆಗೆ ಹೋಗು. ಇಮಾನ್ ಪ್ರಾಣೇಶ್ವರಾಂಶ್ಚೈವ ಷಡ್ಗರ್ಭ ನಾಮದೇಹಿನಃ ಷಟ್ಸು ಗರ್ಭೇಷು ದೇವಕ್ಯಾಹ ಯೋಜಯಸ್ವ ಯಥಾಕ್ರಮಂ. ನೋಡಿ, ಆ ದೇಹಕ್ಕೆ ಸಂಬಂಧಪಟ್ಟಂಥ ಯಾವ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರಲ್ಲ ಅವರನ್ನು ಮತ್ತೆ ಷಡ್ಗರ್ಭರೆಂಬ ಅದರ ಒಳಗಿರುವ ಜೀವರಿದ್ದಾರಲ್ಲ ಇವರನ್ನು ಕೂಡ ಎಲ್ಲ ಸೇರಿಸಿಕೊಂಡು ದೇವಕಿಯ ಗರ್ಭದಲ್ಲಿ ಯೋಜನೆ ಮಾಡು. ಇಂದ್ರಿಯಾಭಿಮಾನಿ ದೇವತೆಗಳನ್ನು ದೇವಕಿಯ ಜಠರದಲ್ಲಿ ಪ್ರವೇಶ ಮಾಡಿ ಒಳಗೆ ಅವರದ್ದು ಪ್ರವೇಶ ಹೇಗೆ ಮಾಡಬೇಕು, ಹೊರಗೆ ಹೇಗೆ ಮಾಡಬೇಕು ಅದೆಲ್ಲ ನೀನು ಮಾಡು ಅಂತ. ನೋಡಿ, ನಮಗೆ ಹುಟ್ಟಲಿಕ್ಕೂ ಸ್ವಾತಂತ್ರ್ಯ ಇಲ್ಲ, ಸಾಯಲಿಕ್ಕೂ ಸ್ವಾತಂತ್ರ್ಯ ಇಲ್ಲ. ಎಷ್ಟೋ ಕೋಟಿ ಕೋಟಿ ಸ್ಪರ್ಮ್ಗಳಲ್ಲಿರುವಂಥ ಜೀವಕೋಶಗಳು ಎಷ್ಟೋ ಕೋಟಿ ಕೋಟಿ ಇರ್ತದೆ, ಮಿಲಿಯ ಗಟ್ಟಲೆ ಇರುತ್ತೆ. ನೀವು ವೈದ್ಯರ ಹತ್ರ ಕೇಳಿದರೆ ಇದು ಕೌಂಟ್ ಕಡಿಮೆ ಆಯಿತು ಹೇಳಿದ್ರೆ ಅಷ್ಟರಲ್ಲಿ ಒಂದು ಮಾತ್ರ ಫಲಿಸತ್ತೆ ಕೇಳಿದರೆ ಆಲೋಚನೆ ಮಾಡಿ, ನಾವು ಎಣಿಸಿದ ಹಾಗೆ ಇಲ್ಲ. ನಾವೇನೋ ಆಲೋಚನೆ ಮಾಡ್ತೇವೆ, ನನ್ನನ್ನು ಯಾಕೆ ಹುಟ್ಟಿಸಿದ್ದು ಅಂತ. ಹುಟ್ಟಿಸಿದ್ದು ಭಗವಂತನೇ, ಮತ್ತೆ ಯಾರೂ ಅಲ್ಲ. ಹಾಗಾಗಿ ಅದು ಆಗಬೇಕು ಕೇಳಿದರೆ ಭಗವಂತ ತನ್ನ ಮಾಯೆಯನ್ನು ನಿದ್ರಾದೇವಿ ಹತ್ರ ಹೇಳ್ತಾ ಇದ್ದಾನೆ, ಯೋಜಯಸ್ವ ಯಥಾಕ್ರಮ. ಹಾಗಾಗಿ ಆಲೋಚನೆ ಮಾಡಿ, ನಾವು ಇಂಥದ್ದೇ ತಂದೆ ತಾಯಿಗೆ ಇಂಥಲ್ಲೇ ಹುಟ್ಟಬೇಕು ಅಂತ ಕೇಳಿದರೆ ಎಂಥ ಒಂದು ಲೆಕ್ಕಾಚಾರ ಭಗವಂತ ಮಾಡಿದ್ದಾನೆ ಅಂತ ಆಲೋಚನೆ ಮಾಡಿ. ಯಾರಿಗೆ ನಾಗದೋಷಗಳು ಉಂಟೋ, ಜನ್ಮಾಂತರದಲ್ಲಿ ನಾಗವನ್ನು ಕೊಂದಿದ್ದಾರೋ ಅಥವಾ ನಾಗನ ಕಲ್ಲನ್ನು ಬಿಸಾಡಿದವರು, ಯಾವ ಫ್ಯಾಮಿಲಿಯಲ್ಲಿ ನಾಗದೋಷ ಉಂಟು ಅದೇ ಫ್ಯಾಮಿಲಿಯಲ್ಲಿ ಬರುವ ಹಾಗೆ ಮಾಡ್ತಾನೆ. ಹಾಗಾದರೆ ಎಷ್ಟೋ ಇಂಥದ್ದು ಭಗವಂತ ಮಾಡ್ತಾನೆ, ಅದ್ಭುತವಾದದ್ದನ್ನು ಹಾಗೆ ಮಾಡಿದ್ದಾನೆ. ಹಾಗಾಗಿ ಜಾತೆ ಶ್ವೇತೇಶು ಗರ್ಭೇಶು ನೀತೇಶು ಚ ಯಮಕ್ಷಯಂ ಕಂಸಸ್ಯ ವಿಫಲೇ ಯತ್ತಿ ದೇವಕ್ಯಾಹ ಸಫಲೇ ಶ್ರಮೇ. ಹೀಗಾಗಿ ಗರ್ಭದಲ್ಲಿ ದೇವಕಿಯಿಂದ ಇಡಲ್ಪಟ್ಟ ಷಡ್ಗರ್ಭರು ಬೆಳೀತಾ ಇದ್ದಾರೆ. ಹುಟ್ಟಿದ್ದೇ ತಡ, ಜಾತೇಶು ಏತೇಶು ಗರ್ಭೇಶು, ಗರ್ಭ ಹುಟ್ಟಿದ್ದೇ ತಡ 6 ಗರ್ಭವನ್ನು ಕೂಡ ಕಂಸ ಏನು ಮಾಡ್ತಾನೆ, ಅವನು ನಾಶ ಮಾಡ್ತಾ ಇದ್ದಾನೆ. ದೇವಕಿಯ ಗರ್ಭಧಾರಣೆಯ ಶ್ರಮ ದೇವಕಾರ್ಯದಿಂದ ಸಫಲ ಆಯಿತು. ಅಂದರೆ ಇಲ್ಲಿ 2 ಅರ್ಥ. ಅದು ಹುಟ್ಟುವವರೆಗೆ ಇವ ಕಾಯಬೇಕು. ಕಂಸ ಏನು ಮಾಡಿದ, ಇದು ಬರುವ ಮೊದಲೇ ಇದನ್ನು ಸಾಯಬೇಕು ಅಂತ ಮಾಟ ಮಂತ್ರ ಔಷಧ ಎಲ್ಲ ಮಾಡಿದ, ಏನು ಮಾಡಲಿಕ್ಕಾಗಲಿಲ್ಲ. ಕೆಲವು ಗಟ್ಟಿ ಪಿಂಡ ಅಂತ ಇರ್ತಾವೆ, ನೀವು ಅವುಗಳಿಗೆ ವಿಷ ಕೊಟ್ಟರು ಅವುಗಳು ಸಾಯೋದಿಲ್ಲ. ಸಗರನ ಚರಿತ್ರೆಯಲ್ಲಿ ನೋಡಿದ್ದೇವೆ, ಅವರವರ ಅನುಗ್ರಹದಿಂದಾಗಿ ಆ ಗರ ಅಂದರೆ ವಿಷ ಸಹಿತವಾಗಿ ಮಗು ಹುಟ್ಟಿಕೊಳ್ಳೋದು. ಕೆಲವು ಸಲ ಹಾಗೆ ನೀವು ಗರ್ಭ ಹೋಗಬೇಕು ಹೇಳಿದ್ರು ಹೋಗೋದಿಲ್ಲ, ಕೆಲವು ಸಲ ಉಳಿಬೇಕು ಅಂತ ತುಂಬ ಜಾಗ್ರತೆ ಮಾಡಿದರೂ ಕೂಡ ಅದು ಮಿಸ್ಕ್ಯಾರೇಜ್ ಆಗಿ ಹೋಗುತ್ತೆ. ಅದರಿಂದ ಇದೆಲ್ಲ ಮಾಡುವುದು ಯಾರು ಕೇಳಿದರೆ ಭಗವಂತ. ಪ್ರಸಾದಂತೆ ಕರಿಷ್ಯಾಮಿ ಮತ್ ಪ್ರಭಾವ ಸಮಂಭವಿ ಏನ ಗರ್ಭಸ್ಯ ಲೋಕಸ್ಯ ಸ್ವಾಮಿನಿ ತ್ವಂ ಭವಿಷ್ಯಸಿ. ಇದರಿಂದ ಇಂತಹ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಭಗವಂತ ಅನುಗ್ರಹ ಮಾಡಿ ಕಳಿಸ್ತಾ ಇದ್ದಾನೆ ನಿದ್ರಾದೇವಿಗೆ.
ಆದ್ದರಿಂದ ನೀನು ಸಮಸ್ತ ಲೋಕವನ್ನು ಆಳುವ ಸಾಮರ್ಥ್ಯವುಳ್ಳವಳಾಗತೀ ಅಂತ ಭಗವಂತ ನಿದ್ರಾದೇವಿಗೆ ಹೇಳಿ ಸ್ವಾಮಿನೀ ತ್ವಂ ಭವಿಷ್ಯಸಿ. ಇವಾಗಲೂ ಅವಳೇ ಸ್ವಾಮಿನಿ. ಯಾರು? ನಿದ್ರೆ. ನಮಗೆ ಎಲ್ಲದಕ್ಕೂ ಸಮಸ್ಯೆ. ನಿದ್ರೆ ಬರದಿದ್ರೂ ಸಮಸ್ಯೆ, ಎಲ್ಲಿ ನಿದ್ರೆ ಮಾಡಬಾರ್ದು ಅಲ್ಲಿ ನಿದ್ರೆ ಮಾಡಿದ್ರೂ ಸಮಸ್ಯೆ. ಎಲ್ಲಿಯಾದ್ರೂ ವೆಹಿಕಲ್ ಬಿಡುವಾಗ ನಿದ್ರೆ ಬಂದರೆ ಏನೆಲ್ಲ ಅನಾಹುತ ಆಗುತ್ತೆ. ರಾತ್ರಿ ನಿದ್ದೆ ಮಾಡದಿದ್ರೆ ಅದು ಅನಾಹುತವೇ, ಕಷ್ಟವೇ. ನಮಗೆ ಗೊತ್ತೇ ಇಲ್ಲ ಯಾವ ಕಾಲಕ್ಕೆ ಏನು ಬೇಕೋ ಅದು ಭಗವಂತ ಕೊಡ್ತಾನೆ. ಪ್ರಸಾದಂತೆ ಕರಿಷ್ಯಾಮಿ ಅಂತ. ಭವಿಷ್ಯಂತಿ ಮಹಾಸ್ತ್ರಾಣಿ ತಥಾ ಬಾಹುಗತಾನಿ ತೇ ಶಾರ್ಂಗಂ ಶಂಖಂ ಗದಾ ಖಡ್ಗಂ ಮುಸಲಂ ಹಲಮೇವ ಚ. ಇನ್ನು ಭಗವಂತ ಹೇಳ್ತಾನೆ, ನಿನ್ನ ಬಾಹುಗಳಲ್ಲಿ ಮಹಾಸ್ತ್ರಗಳು ಇರುವಂತೆ ಮಾಡ್ತೇನೆ ಅಂತ ಹೇಳ್ತಾನೆ. ಯಾರು? ಭಗವಂತ ನಾರದಾದಿಗಳಿಗೆ ಹೇಳುವಂತಹ ಮಾತು. ಶಾರ್ಂಗ ಶಂಖ ಗದಾ ಖಡ್ಗ ಮುಸಲ ಹಲ ಅಂತ ಆಯುಧಗಳಿಂದ ಶೋಭಿಸುವಂತೆ ಮಾಡ್ತೇನೆ ಅಂತ ಆ ಚತುರ್ಬ್ರಹ್ಮ ಮುಖಾದಿಗಳು ಎಲ್ಲ ಈ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಮತ್ಪ್ರಭಾವ ಸಮಂ ಅಂತ ದೇವರೇ ಹೇಳುವಂಥ ಈ ಪರಾಕ್ರಮಕ್ಕೆ ಸರಿಯಾಗಿ ಇಂಥದ್ದೆಲ್ಲ ಧಾರಣೆ ಮಾಡಿಕೊಂಡು ಭಗವಂತ ಹುಟ್ಟಲಿಕ್ಕೋಸ್ಕರ ವ್ಯವಸ್ಥೆ. ಸಪ್ತಮೋ ದೇವಕಿ ಅಂದರೆ ಇದು 7ನೇ ಗರ್ಭಕ್ಕೆ ಹೇಳುವಂತಹ ಮಾತು. ಶಾರ್ಂಗ ಶಂಖ ಗದಾ ಖಡ್ಗ ಮುಸಲಂ ಹಲಮೇವಚ ಅಂತ ಶಂಕರ್ಷಣ ರೂಪಿ ಭಗವಂತ ಅಂತ. ಸಪ್ತಮೋ ದೇವಕೀ ಗರ್ಭೋ ಯೋಂತಃ ಸೌಮ್ಯೋ ಮಮಾಗ್ರಜ ಸಸಂಕ್ರಾಮಿ ತಜ್ಞಸ್ತೆ ಸಪ್ತಮೇ ಮಾಸಿ ರೋಹಿಣಿ. 6 ಗರ್ಭ ಅದನ್ನು ಹುಟ್ಟಿದ ಕೂಡಲೇ ಇವಾಗ ಕೊಂದ ಸತ್ತು ಹೋಯಿತು. 7ನೇದಕ್ಕೋಸ್ಕರ ಹೇಳುವಂಥದ್ದು ಶುಕ್ಲಕೇಶ ಅಂಶದಿಂದಾಗಿ ಕೂಡಿದ ಸೌಮ್ಯನಾದಂತಹ ಬಲರಾಮ ಸಂಕರ್ಷಣ. ಅದು ಯಾರು? ನನ್ನ ಅಣ್ಣ. ಹಾಗಾಗಿ ಅವನನ್ನು ಸಂಯೋಜನೆ ಮಾಡಬೇಕು. ಈಗ 6 ಗರ್ಭಕ್ಕೆ ಇಟ್ಟಾಯಿತು, 7ನೇದಕ್ಕೆ ಯಾರನ್ನು ಇಡಬೇಕಪ್ಪ ಗರ್ಭದಲ್ಲಿ ಅಂತ ಕೇಳಿದರೆ ದೇವಕಿಯ ಗರ್ಭದಲ್ಲಿ ಇವನನ್ನು ಇಡಬೇಕು. ಯಾರು ಅದು? ತನ್ನದೇ ಇನ್ನೊಂದು ಶುಕ್ಲಕೇಶದ ರೂಪ, ಅದನ್ನು ಹೇಳಿದ್ದು. ಹಾಗಾಗಿ ಅವನನ್ನಲ್ಲಿ ಯೋಜನೆ ಮಾಡಬೇಕು. ಇಲ್ಲಿ ಸಪ್ತಮೋ ದೇವಕಿ ಗರ್ಭೆ. ಹಾಗಾದರೆ ಈ ಬಲರಾಮ ಇದ್ದಾನೆ, ಮೊದಲು ಹುಟ್ಟಿಕೊಂಡದ್ದೆಲ್ಲಿ? ದೇವಕಿಯ ಗರ್ಭದಲ್ಲಿ. ಅಲ್ಲಿ ಇದ್ದದನ್ನು ಸಂಕ್ರಾಯಿತವ್ಯಸ್ತೆ, ಅಲ್ಲಿಂದ ಇನ್ನೊಂದು ಕಡೆ ಇಟ್ಟದ್ದು, ಎಳೆದುಕೊಂಡು ಹೋಗಿ ಇಟ್ಟದ್ದು ಎಲ್ಲಿಗೆ? ಆ ಯಶೋದೆಯ ಗರ್ಭ, ರೋಹಿಣಿಯ ಗರ್ಭಕ್ಕೆ. ಹಾಗಾಗಿ ನಿಮಗೆ 2 ತಾಯಂದಿರು, ಮೊದಲು ದೇವಕಿ ಆಮೇಲೆ ರೋಹಿಣಿ. ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿದವ ಭಗವಂತ. ಹಾಗಾಗಿ ಭೀಮಸೇನನಿಗೂ ಬಲರಾಮನಿಗೂ 2 ತಿಂಗಳ ವ್ಯತ್ಯಾಸ ಅಂತಲೂ ಕೊಡ್ತಾರೆ. ಹಾಗಾಗಿ ಆಯುಷ್ಯಮೇವಂ ವಸುದೇವ ಅಂತ ಎನ್ನುವಲ್ಲೆಲ್ಲ ಅದನ್ನು ಕೊಡ್ತಾರೆ. ಸಂಕರ್ಷಣಾತು ಗರ್ಭಸ್ಯ ಸತು ಸಂಕರ್ಷಣೋ ಇವ ಭವಿಷ್ಯತ್ಯಗ್ರಜೋ ಭ್ರಾತ ಮಮ ಸೀತಾಂಶು ಲಕ್ಷಣ. ಹಾಗಾಗಿ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸೆಳೆದು ತಂದದ್ದು ಯಾರು ಕೇಳಿದರೆ ಈ ಭಗವಂತ ದೇವಿ ದುರ್ಗೆಯ ಹತ್ರ ಹೇಳಿ ಮಾಡಿಸಿದ ಕೆಲಸ. ಹಾಗಾಗಿ ಅವನಿಗೆ ಸಂಕರ್ಷಣ ಅಂತ ಹೆಸರು. ಶೇಷನ ಅಂಶ ಅವತಾರವಾಗಿ ಹುಟ್ಟಿಕೊಂಡವ ಈತ. ಹಾಗಾಗಿ ಕೃಷ್ಣಾವತಾರದಲ್ಲಿ ಈತ ಕೃಷ್ಣನಿಗೆ ಅಣ್ಣನಾಗಿ ಬಂದವ. ಚಂದ್ರನಂತೆ ಲಕ್ಷಣ ಭರಿತನಾಗಿದ್ದವ ಚಂದ್ರ ಯಾರು? ಈ ಬಲರಾಮ ಅಂತ ಹೇಳ್ತಾರೆ. ಪತಿತೋ ದೇವಕೀ ಗರ್ಭ ಸಪ್ತಮೋಯಂ ಭಯಾದಿತಿ ಅಷ್ಟಮೇ ಮಯಿ ಗರ್ಭಸ್ಥೆ ಕಂಸೋ ಯತ್ನಂ ಕರಿಷ್ಯತಿ. ಕಂಸ ಏನು ಆಲೋಚನೆ ಮಾಡ್ತಾನೆ? ಈ ದೇವಕಿ ತನ್ನ ಹೆದರಿಕೆಯಿಂದ 7ನೇ ಗರ್ಭವನ್ನು ಕಳೆದುಕೊಂಡ್ಲು ಅಂತ ಆಲೋಚನೆ ಮಾಡ್ತಾನೆ. ಕಂಸ ಹಾಗೆ ಭಾವಿಸ್ತಾನೆ. 7ನೇದು ಅದು ಮಿಸ್ಕ್ಯಾರೇಜ್ ಆಯಿತು. ಯಾಕೆ ಗೊತ್ತಾ? 7ನೇದು ಬರಲಿಕ್ಕೆ ಹೆದರಿ ಹೋಗಿದೆ. ಈ ಬಾಕಿ 6 ಉಂಟಲ್ಲ, ಬಂದ ನಂತರ ನಾನು ಕೊಂದಾಗ 7 ಅಲ್ಲಿ ಬರುವಾಗಲೇ ಹೆದರಿ ಅಲ್ಲಿ ಓಡಿ ಹೋಗಿದ್ದಾಳೆ. ಗರ್ಭ ಓಡಿ ಹೋಗಿದೆ. ಆದ್ದರಿಂದ 8ನೇದ್ದನ್ನು ನಾನು ಬಿಡೋದಿಲ್ಲ ಅಂತ ಹೇಳಿ ಗರ್ಭದಲ್ಲಿರುವಾಗಲೇ ಕಂಸ ಆಲೋಚನೆ ಮಾಡ್ತಾನೆ. ಯತ್ನಂ ಕರಿಷ್ಯತಿ, ಪ್ರಯತ್ನವನ್ನು ಮಾಡ್ತಾನೆ 8ನೇ ಗರ್ಭವನ್ನು ನಾಶ ಮಾಡಬೇಕು ಅಂತ. ಯಾತು ಸಾ ನಂದ ಗೋಪಸ್ಯ ದಯಿತ ಭುವಿ ವಿಶ್ರುತಾ ಯಶೋದಾ ನಾಮ ಭದ್ರಂತೆ ಭಾರ್ಯ ಗೋಪಕುಲೋದ್ಭವ. ಭೂಮಿಯಲ್ಲಿ ಪ್ರಸಿದ್ಧನಾದಂತಹ ನಂದರಾಜನ ಪತ್ನಿಯಾಗಿ ಯಶೋದೆ ಎಂಬುವಳು ಹುಟ್ಟಿಕೊಂಡಿದ್ದಾಳೆ. ಆಕೆಯ ಗೋಪಕುಲದಲ್ಲಿ ನಂದರಾಜನ ಪತ್ನಿ, ಅವಳಿಂದಾಗಿ ನನಗೆ ಮಂಗಳಾಗಲಿ ಅಂತ ನಿದ್ರಾದೇವಿಗೆ ತಾನು ಹೇಳ್ತಾ ಇದ್ದಾನೆ. ತಸ್ಯಾಸ್ತ್ವಂ ನವಮೋ ಗರ್ಭ ಕುಲೇಸ್ಮಾಕಂ ಭವಿಷ್ಯತಿ ನವಮ್ಯಾಮೇವ ಸಂಜಾತ ಕೃಷ್ಣಪಕ್ಷಸ್ಯ ವೈತಿಥೌ. ಆ ಯಶೋದೆಯಲ್ಲಿ ನೀನು ಹುಟ್ಟಬೇಕು ಅಂತ ತಾನು ಹೇಳ್ತಾ ಇದ್ದಾನೆ. ಹಾಗಾಗಿ ಗರ್ಭ ಎನಿಸಿಕೊಂಡ ಕುಲದಲ್ಲಿ ಅವತಾರವನ್ನು ಮಾಡಿ ಕೃಷ್ಣ ಪಕ್ಷದ ನವಮೀ ತಿಥಿಯಲ್ಲಿ ನೀನು ಅವತಾರ ಮಾಡ್ತೀಯಪ್ಪ ನಿದ್ರಾದೇವಿ ಅಂತ ತಾನು ಹೇಳ್ತಾ ಇದ್ದಾಳೆ. ಹಾಗಾಗಿ ಯಶೋದೆಯಲ್ಲಿ ಹುಟ್ಟಿದಂಥ ಹೆಣ್ಣು ಮಗುವನ್ನು ಮತ್ತೆ ಇಲ್ಲಿ ತರುವುದು. ಹಾಗಾಗಿ ಕೃಷ್ಣನಿಗೆ ತಂಗಿಯಾಗಿ ಬಿಡ್ತಾಳೆ. ಇದು 8ರ ನಂತರ ಆಗುವಂತಹ ಒಂದು ವ್ಯವಸ್ಥೆ ಅಂತ ಕೊಡ್ತಾರೆ. ಅಹಂ ತ್ವಭಿಜಿತೆ ಯೋಗೆ ನಿಶಾಯಾಂ ಯೌವನೇ ಸ್ಥಿತೆ ಅರ್ಧರಾತ್ರಿ ಕರಿಷ್ಯಾಮಿ ಗರ್ಭಮೋಕ್ಷಂ ಯಥಾ ಸುಖಂ. ಹಾಗಾದರೆ ನಾನೇನು ಮಾಡ್ತೇನೆ ಅಂತ ಕೇಳಿದರೆ, ಅಭಿಜಿತ್ ಎನ್ನುವಂತಹ ಯೋಗದಲ್ಲಿ ಸರಿಯಾದ ನಡುರಾತ್ರಿಯಲ್ಲಿ ನಾನು ನನ್ನ ಪ್ರೇರಣೆಯಿಂದಲೇ ದೇವಕಿ ಗರ್ಭದಲ್ಲಿ ಅವತರಿಸ್ತೇನೆ ಅಂತ.
ಸಾಮಾನ್ಯವಾಗಿ ಇನ್ನೊಬ್ಬರ ಪ್ರೇರಣೆಯಿಂದ ಅಂತ ಹೇಳುವ ಕ್ರಮ ನೋಡಿ. ಅರ್ಧರಾತ್ರಿ ಕರಿಷ್ಯಾಮಿ ಗರ್ಭಮೋಕ್ಷಂ ಯಥಾ ಸುಖಂ. ನೋಡಿ, ಸುಖವಾಗಿ ನಾನು ಹೊರಗೆ ಬರ್ತೇನೆ. ಅದು ಹೇಗೆ ಹೇಳಿದ್ರೆ, ನನ್ನದೇ ಒಂದು ಸಾಮರ್ಥ್ಯದಿಂದ ನಾನು ಬರ್ತಾ ಇದ್ದೇನೆ ಅಂತ ತಾನು ಹೇಳ್ತಾ ಇದ್ದೇನೆ. ಅಂದರೆ ಭಗವಂತನಿಗೆ ಯಾವ ದೋಷಗಳು ಇಲ್ಲ, ಗರ್ಭಾವಾಸ ದುಃಖ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ತಾನೇ ಒಂದು ಮುಹೂರ್ತವನ್ನು ಇಟ್ಟುಕೊಂಡು ತಾನೇ ಅವತಾರವನ್ನು ಮಾಡ್ತಾನೆ. ಅಷ್ಟಮಸ್ಯತು ಮಾಸಸ್ಯ ಜಾತಾಯಾಮಾಂ ತತಃ ಸಮಂ ಪ್ರಾಪ್ಸ್ಯಾವ ಗರ್ಭವ್ಯತ್ಯಾಸಂ ಪ್ರಾಪ್ತೇ ಕಂಸಸ್ಯ ಶಾಸನೆ. 8ನೇ ತಿಂಗಳಿನಲ್ಲಿ ಒಂದೇ ಸಮಯದಲ್ಲಿ ನಾವು ಹುಟ್ಟುತ್ತೇವೆ. ಯಾರು? ನಾನು ಮತ್ತೆ ದುರ್ಗೆ, ನೀನು. ಹಾಗಾಗಿ ಕಂಸನ ನಾಶಕ್ಕೋಸ್ಕರ ನಾವೇನು ಮಾಡುವ ಅಲ್ಲಿ ಗೊತ್ತಾ? ಪ್ರಾಪ್ಸ್ಯಾವ ಗರ್ಭ ವ್ಯತ್ಯಾಸಂ, ಆಚೆ ಈಚೆ ನಾವು ಆಗುವ. ನಾನು ಆ ಕಡೆ ಬರ್ತೇನೆ, ನೀವು ಈ ಕಡೆ ಬಾ. ಅರ್ಥಾತ್ ಪಡೆದ ತಾಯಿಯನ್ನೇ ಬದಲಿಸುವ ಅಂತ ಅರ್ಥ. ನೋಡಿ, ಜಗತ್ತಿನಲ್ಲಿ ಹೆಡದ ಬಳಿಕವೇ ಒಂದು ಅರ್ಥದಲ್ಲಿ ನೋಡಿದರೆ ಕೃಷ್ಣನದ ಅವಸ್ಥೆ ಅಂತ ಹೇಳಬೇಕು ನೀವು. ಯಾಕೆ? ಹುಟ್ಟಿದ್ದು ಹೌದು, ತಾಯಿಯ ಒಟ್ಟಿಗೆ ಇಲ್ಲವೇ ಇಲ್ಲ, ಬೆಳೆದದ್ದು ಇನ್ನೊಂದು ಕಡೆ, ಹಾಗೆ ಹೀಗೆ ಅಂತ. ಆದರೆ ಭಗವಂತನಿಗಿದು ಯಾವುದೂ ಅಲ್ಲ. ಆದರೂ ಕೂಡ ದೈತ್ಯರ ನಾಶಕ್ಕೋಸ್ಕರ ಇದೆಲ್ಲ ಸ್ಥಿತಿಯನ್ನು ತಾನು ಪಡ್ಕೊಂಡಿದ್ದಾನೆ. ಅವ ಹೇಳ್ತಾ ಇದ್ದಾನೆ, ನಾನು ನೀನು ಆಚೆ ಈಚೆ ಹೋಗುವ. ಅಹಂ ಯಶೋಧಾಂ ಯಾಸ್ಯಾಮಿ ತ್ವಂದೇ ಬ್ರಜದೇವಕಿಂ ಆವಯೋ ಗರ್ಭಸಂಭೇದೆ ಕಂಸೋ ಗಚ್ಚತು ಮೂಢತಾಂ. ಅಲ್ಲ ಯಾಕ್ರಿ ನಾನು ಅಲ್ಲಿ ಹೋಗೋದು? ಅಲ್ಲಿ ಹುಟ್ಟಬೋದಿತ್ತಲ್ಲ, ಇಲ್ಲಿ ಹುಟ್ಟಿ ಅಲ್ಲಿ ಹೋಗೋದು ಯಾಕೆ? ನೀನು ಅಲ್ಲಿ ಹುಟ್ಟಿ ಇಲ್ಲಿ ಯಾಕೆ ಬರೋದು ಕೇಳಿದರೆ ಅದಕ್ಕೆ ಹೇಳುವಂಥ ಕಂಸೋ ಗಚ್ಚತು ಮೂಢತಾಂ. ಕಂಸನಿಗೆ ಕನ್ಫ್ಯೂಸ್ ಮಾಡುವ ಅಂತೇಳಿ ಮತ್ತೆ ಯಾವುದಕ್ಕೂ ಅಲ್ಲ. ನೋಡಿ, ಭಗವಂತ ಇದೆಲ್ಲ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಅವ ಹೇಳಿದ್ದ ಅದು, ಅಹಂ ಯಶೋಧ, ನಾನು ಯಶೋದೆ ಹತ್ರ ಹೋಗ್ತೇನೆ ದೇವಕಿಯಿಂದ ಬಂದು. ನೀನೇನು ಮಾಡು? ಬ್ರಜ ದೇವಕಿ, ದೇವಕಿಯ ಬಳಿ ನೀನು ಬಾ. ನಾವು ಈಚೆ ಆಚೆ ಆದ ಕೂಡಲೇ ಈ ವ್ಯತ್ಯಾಸ ಗೊತ್ತಾಗದ ಕಂಸ ತಾನು ತಲೆ ಕೆಡಿಸಿಕೊಳ್ಬೇಕು. ಅವ ತಲೆ ಕೆಡಿಸಿಕೊಳ್ತಾನೆ. ಯಾಕೆ ಕೇಳಿದರೆ ಇದು 8ನೇದು ಗಂಡು. ಯಾಕೆ ಹೇಳಿದರೆ ಅಸ್ಯಸ್ತು ಅಷ್ಟಮೋ ಗರ್ಭ ಅಂತ. ಗರ್ಭ ಅಂತ ಹೇಳಿದ್ದು ಸ್ತ್ರೀಲಿಂಗ ಅಲ್ಲ, ಪುರುಷಲಿಂಗವೇ ಹೇಳಿದ್ದು. ಹಾಗಾಗಿ 8ನೆಯ ಗಂಡು ಮಗು ಅಂತಲೇ ಅರ್ಥ ಇರುವಂಥದ್ದು. ಹಾಗಾಗಿ ಬಂದು ಇಲ್ಲಿ ನೋಡಿದರೆ ಹೆಣ್ಣು ಮಗು. ದೇವಮಪ್ಯನೃತಂ ಭಕ್ತಿ ನಹಿ ಮರ್ತ್ಯಾಹಿ ಕೇವಲಂ ಅಂತ ಹೇಳ್ತಾನೆ. ದೇವತೆಗಳು ಸುಳ್ಳು ಹೇಳ್ತಾರೆ. ಇದು ಗಂಡು ಹೇಳಿದ್ರೆ ನೋಡಿದ್ರೆ ಹೆಣ್ಣು ಅಂತಲ್ಲ ಅಂತ ತಾನು ಕನ್ಫ್ಯೂಸ್ ಆಗ್ತಾನೆ. 7ನೇ ಗರ್ಭದಲ್ಲಿಯೂ ಕೂಡ ಅವನಿಗೆ ಬಹಳ ಸಂಶಯ ಬರುತ್ತೆ. ಯಾಕೆ ಕೇಳಿದರೆ ಇದೀಗ ಗರ್ಭಧಾರಣೆ ಮಾಡಿದ್ದಾಳೆ, ಅದರ ಮಿಸ್ಕ್ಯಾರೇಜ್ ಆಗಿದೆ, ಗರ್ಭಪಾತ ಆಗಿದೆ. ಹಾಗಾಗಿ ಇದನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಬೇಕಾ ಬೇಡವಾ ಅಂತ ಅದು ಒಂದು ಸಂಶಯ ಉಂಟು ಅವನಿಗೆ. ಹೀಗೆ ಒಟ್ಟು ಅವನು ಮೂರ್ಖ, ಅವನನ್ನು ಕನ್ಫ್ಯೂಸ್ ಮಾಡಬೇಕು, ಅವನಿಗೆ ಒಂದು ಸಂಶಯವನ್ನು ಉಂಟು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಇದೆಲ್ಲವನ್ನು ಮಾಡಿದ್ದಾರೆ. ತತಸ್ತ್ವಾಂ ಗೃಹ್ಯ ಚರಣೆ ಶಿಲಾಯಾನ್ ಘಾತಯಿಷ್ಯತಿ ತತಸ್ತದ್ಧ್ವಸ್ತ ವಿಭ್ರಷ್ಟಾ ಮಧ್ಯೋಗಾತ್ ಭವಿತಾ ಶುಭ ನಿರಸ್ಯಮಾನ ಗಗನೆ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಬಳಿಕ ಕಂಸ ಏನು ಮಾಡ್ತಾನೆ? ಇದು ಬಂದು ನೋಡ್ತಾನೆ. ನೋಡಿದ್ರೆ ಇಲ್ಲಿ ಹೆಣ್ಣುಮಗಳು ಅಂತ ನಿನ್ನನ್ನು ಕಂಡು ಕಾಲಿನಿಂದ ಹಿಡಿದು ಬಂಡೆಯಲ್ಲಿ ಬಡಿಲಿಕ್ಕೆ ಮುಂದಾಡ್ತಾನೆ. ಆಗ ನೀನೇನು ಮಾಡಬೇಕು ಗೊತ್ತಾ? ಅವನ ಕೈಯಿಂದ ಬಿಡಿಸಿಕೊಂಡು ನೀನು ನನ್ನ ಅನುಗ್ರಹದಿಂದ ಮಂಗಳವಾಗಿಯೇ ಇರ್ತೀನಿ, ನಿಮಗೇನು ಆಗಲ್ಲ. ನೀನೇನು ಮಾಡಬೇಕು? ನೀನು ತತಸ್ತದ್ಭ್ರವಿಷ್ಟ ಮಧ್ಯೋಗಾತ್ ಭವಿತಾ ಶುಭ. ನೋಡಿ, ನನ್ನ ಅನುಗ್ರಹದಿಂದಾಗಿ ನಿನಗೆ ಶುಭವೇ ಆಗತ್ತೆ. ಆಕಾಶದಲ್ಲಿ ಬೀಸಿದಾಗ ಆಕಾಶಕ್ಕೇರಿ ನೀನು ಉತ್ತಮವಾದ ಸ್ಥಾನವನ್ನು ಪಡೆದ ಮಂಗಳಾಂಗಿ ನೀನು ಆಗುವಂತ. ನೋಡಿ, ನಿರಸ್ಯಮಾನ ಗಗನೆ ಸ್ಥಾನಂ ಪ್ರಾಪ್ಸ್ಯತಿ ಶಾಶ್ವತಂ. ನೋಡಿ, ಹಾಗಾದರೆ ಭಗವಂತನ ಅನುಗ್ರಹ ಇದ್ರೆ ಮೇಲೆ ಹೋದ್ರೆ ಬೀಳಬೇಕಿತ್ತಲ್ಲ, ಬೀಳೋದಿಲ್ಲ. ಯಾಕೆ? ಭಗವಂತ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ನಾನು ಅದೇ ಹೇಳೋದು, ನಮಗೆ ಭಗವಂತ ಎಲ್ಲಿ ಕೈ ಬಿಡ್ತಾನೋ ಅಂತ ಸಂಶಯ. ಹಾಗಾಗಿ ಎಲ್ಲ ತಲೆಬಿಸಿ. ಚಿಕ್ಕ ಮಗುವನ್ನು ಹಾರಿಸಿ ಅಮ್ಮ ಅಥವಾ ಅಪ್ಪ ಕೈಯಲ್ಲಿ ಹಿಡ್ಕೊಳ್ತಾರೆ. ಮಕ್ಕಳು ನಗ್ತಾ ಇರ್ತಾರೆ, ಹಾ ಅಂತ ನಗ್ತವೆ. ಅವುಗಳಿಗೆ ಹೆದರಿಕೆ ಇಲ್ಲ. ಯಾಕೆ ಹೇಳಿ? ಅವರಿಗೆ 100% ಗ್ಯಾರಂಟಿ ಹಾರಿಸಿದ ಅಪ್ಪ ಅಥವಾ ಅಮ್ಮ ಹಿಡ್ಕೊಳ್ತಾರೆ ಅಂತ. ಅದೇ ದೊಡ್ಡದಾದಾಗ ನಮಗೆ ಸಂಶಯ. ಯಾರಾದರೂ ನಿಮ್ಮ ಮನೆಗೆ ಅಂತ ಬೊಬ್ಬೆ ಹೊಡಿತೇವೆ. ಎಲ್ಲಿ ಕೆಳಗೆ ಬೀಳ್ತೀರ, ಎಂಥದ್ದು ಮರೆ ನಾನು ಕೊಲ್ತೀಯ, ನೀನು ಕೆಳಗಾಗ್ತೀಯ ಅಂತ ಬೊಬ್ಬೆ ಹೊಡಿತೇವೆ ನಾವು. ಹಾಗಾದರೆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ನಿಮಗೆ 100% ಇದ್ದರೆ ನೀವು ಯಾರೂ ಹೆದರಬೇಕಾಗಿಲ್ಲ. ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ. ಆದರೆ ಅಂತಹ ಒಂದು ಕಾನ್ಫಿಡೆನ್ಸನ್ನು ನಾವು ಕಳೆದುಕೊಂಡಿದ್ದೇವೆ. ಅಂತಹ ವಿಶ್ವಾಸವನ್ನು ಕಳೆದುಕೊಂಡದ್ರಿಂದಲೇ ನಾವು ಬಹಳ ಕಾಲವಾಗಿ ನಾವು ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ಇಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಭಗವಂತ ನಿನ್ನನ್ನು ಮೇಲೆ ಬಿಸಾಡಿದರೂ ಕೂಡ ನನ್ನ ಅನುಗ್ರಹದಿಂದ ನಿಮಗೆ ಶುಭವಾದಂಥ ಸ್ಥಾನ ಸಿಕ್ಕತ್ತೆ. ದುರ್ಗಾ ಎನ್ನುವವಳನ್ನು ಸ್ತೋತ್ರ ಮಾಡುವಂಥದ್ದನ್ನು ಇಲ್ಲಿ ಕೊಡ್ತಾರೆ. ಮಚ್ಛವೀ ಸದೃಶೇ ಕೃಷ್ಣ ಸಂಕರ್ಷಣ ಸಮಾನನ ಬಿಭ್ರತೆ ವಿಪುಲಾನ್ ಬಾಹೂನ್ ಮಮ ಬಾಹೂನ್ ಉಪಮಾನ್ ಮಹಾಬಾಹೂಪಮಾನ್ ದಿವಿ. ನೋಡಿ, ದುರ್ಗೆಗೆ ಇದೆಷ್ಟು ಅಂದರೆ ಭಗವಂತ ಮುಂದೇನಾಗಬೇಕು ಎನ್ನುವಂಥದ್ದನ್ನು ಎಷ್ಟು ಚೆನ್ನಾಗಿ ಭಗವಂತ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಕೊಡ್ತಾ ಇದ್ದಾರೆ. ಈ ನಾಟಕದಲ್ಲಿ ರಿಹರ್ಸಲ್ ಮಾಡಿದಾಗೆ ಮುಂದೆ ಹೇಳಲಿಕ್ಕುಂಟು, ನಾನು ಈ ಡೈಲಾಗ್ ಹೇಳಿದ ಕೂಡಲೇ ನೀನು ಆ ಡೈಲಾಗ್ ಹೊಡಿಬೇಕು, ನೀನು ಅಲ್ಲಿ ಬಂದ ಕೂಡಲೇ ನಾನು ಹಿಡಿಬೇಕು ಅಂತ.
ಅದನ್ನು ಮಾಡ್ತಾ ಮಾಡ್ತದ್ದು ಒಳ್ಳೆ ಪ್ರಾಕ್ಟೀಸ್ ಆದಮೇಲೆ ವೇದಿಕೆಯಲ್ಲಿ ಮಾಡ್ತಾರೆ. ಪಾಪ ಇವರಿಬ್ಬರಿಗೂ ಏನು ದುಃಖ ಆಗಲ್ಲ. ನೀವು ಹಾಗೆ ಮಾಡದಿದ್ರೆ ನನಗೆ ದುಃಖ ಆಗುತ್ತೆ. ಎಂತಕ್ಕೆ ಮಾರಿ ನೀನು ಬೀಳಲಿಲ್ಲ, ನಾನು ಹೊಡೆಯುವಾಗ ಬೀಳ್ಬೇಕಿತ್ತಲ್ವಾ ಅಂತ ಹೇಳ್ತಾರೆ. ಇದು ಭಗವಂತನ ನಾಟಕ. ನಮಗೆ ಹಾಗಲ್ಲ, ಅಯ್ಯೋ ಒಬ್ಬ ಬಿದ್ದ, ಅಯ್ಯೋ ಒಬ್ಬ ಬಿದ್ದ ಅಂತ ಅಳುತ್ತೇವೆ. ಆದರೆ ಭಗವಂತ ಮಾಡಿದ್ದಿದ್ದು ಅಂತ ತಿಳ್ಕೊಂಡಾಗ ಲೈಫಲ್ಲಿ ಏನೇ ಆಗಲಿ ಅದನ್ನು ಖುಷಿ ಖುಷಿಯಾಗಿ ನಾವು ಸ್ವೀಕಾರ ಮಾಡ್ತೇವೆ. ಒಂದು ಗಂಡ ಸತ್ತ, ಒಂದು ಹೆಂಡತಿ ಸತ್ತರೂ ಕೂಡ ಅದನ್ನು ಹಾಗೆ ಎಕ್ಸೆಪ್ಟ್ ಮಾಡ್ತೇವೆ. ಆಗಲಿ ಇಷ್ಟು ಸಮಯ ಒಟ್ಟಿಗಿದ್ಲಲ್ಲ ಅಂತ ಒಬ್ಬರಾದರೂ ಆಲೋಚನೆ ಮಾಡ್ತಾರೋ, ಅಯ್ಯೋ ನನ್ನ ಹೆಂಡತಿ ಹೋದ್ಲು ಅಂತ ಬೊಬ್ಬೆ ಹಿಡಿತೇವೆ. ಆಗಲಿ ಇಷ್ಟು ಸಮಯ ಆದರೂ ಗಂಡ ಇದ್ದ ಅಂತ ಆಲೋಚನೆ ಮಾಡ್ತೇವೆ, ಇಲ್ಲ ಅಯ್ಯೋ ಹೋದ್ರು ಅಂತ ಆಲೋಚನೆ ಮಾಡ್ತೇವೆ. ಹಾಗಾಗಿ ನಿಜವಾಗಿ ತಿಳ್ಕೊಂಡಾಗ ಭಗವಂತ ಮತ್ತೆ ದುರ್ಗೆ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಆಲೋಚನೆ ಮಾಡಿ, ಎಷ್ಟು ಗಮನಿಸಿದ್ದಾರೆ, ಎಷ್ಟೆಲ್ಲ ಆಲೋಚನೆ ಮಾಡಿದ್ದಾರೆ. ದುರ್ಗೆಯನ್ನು ಹೇಳ್ತಾ ಇದ್ದಾನೆ ಈತ ವಿಷ್ಣು, ನೀನು ನಾಳೆ ಬರುವಾಗ ಹೀಗೆ ಹೀಗೆ ಇರಬೇಕು, ಹೀಗೆ ಹೀಗೆ ಇರಲಿಕ್ಕೆ ಕಾರಣ ಏನು ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾನೆ. ಮಚ್ಚವೀ ಸದೃಶೀ ಕೃಷ್ಣ, ನನ್ನ ಶರೀರದ ಕಾಂತಿಯಂತೆ ನಿನ್ನ ಶರೀರ ಇರುತ್ತೆ ದುರ್ಗೆಗೆ. ನೋಡಿ, ಅಂದರೆ ನಾನು ಹೇಗಿದ್ದೇನೆ, ಮೇಘಶ್ಯಾಮನಾಗಿ ಕಪ್ಪಗಿರ್ತೇನೆ, ನೀನು ಕಾಳಿಯಾಗಿ ಬಾ. ನಮಗೆ ಕಾಳಿ ಅಂತ ಹೇಳಿದುಕೊಳ್ಳು ಏನೋ ಒಂದು ಘೋರ ರೂಪದ ಹಾಗೆ, ಯಾಕೆ ಆಟ ಯಕ್ಷಗಾನಗಳಲ್ಲಿ ನೋಡಿದ್ದ ಅದನ್ನೇ ನಾವು, ಅದೇ ನಮ್ಮ ಕಲ್ಪನೆ ಬರುತ್ತೆ ಮಹಾಕಾಳಿ ಅಂತ. ನಿಜವಾಗಿ ಕಾಳಿ ಅಂದರೆ ಕಪ್ಪಾಗಿ ಇರುವವಳು, ಕಾಳ ಕಾಳಿ. ಹಾಗಾಗಿ ಭಗವಂತ ಕೃಷ್ಣ ಹೇಳಿದರೆ ನಿಮಗೆ ಹೆದರಿಕೆ ಆಗಲ್ಲ, ಕಾಳಿ ಅಂತ ಹೇಳಿದುಕೊಳ್ಳಿದ್ರೆ ಹೆದರಿಕೆ ಆಗುತ್ತೆ. ಅದಕ್ಕೆ ಭಗವಂತನಿಗೆ ಶುಕ್ರವಾರ ಸ್ತ್ರೀ ಅಲಂಕಾರ ಮಾಡೋದು ಕಪ್ಪಗೆ ಇರ್ತಾಳೆ ಇಲ್ಲಿ. ಹಾಗಾಗಿ ನಿಜವಾಗಿ ಕಾಳಿ ಈ ಉಡುಪಿ ಕೃಷ್ಣನಿಗೆ. ಹಾಗಾಗಿ ಇವನು ಹೇಳ್ತಾ ಇದ್ದಾನೆ, ನನ್ನ ಶರೀರದ ಕಾಂತಿಯಂತೆ ನಿನ್ನ ಶರೀರದ ಕಾಂತಿ ಕಪ್ಪಾಗಿ ಇರುತ್ತೆ ಕೃಷ್ಣ. ನೋಡಿ, ಕೃಷ್ಣ ಅಲ್ಲ ಕೃಷ್ಣ ಅಂತ ಹೇಳ್ತಾಳೆ. ಸಂಕರ್ಷಣ ಸಮಾನನ. ಇನ್ನು ಸಂಕರ್ಷಣ ಮುಖದಿಂದ ಮುಖ ಇರುವವಳು. ಸಂಕರ್ಷಣನಿಗೆ ಹೇಗೆ ಬೆಳ್ಳಗಿರುವಂಥದ್ದುಂಟು, ಮುಖ ಮಾತ್ರ ಬೆಳ್ಳಗಿರುತ್ತೆ. ಆಮೇಲೆ ಬಿಭ್ರತೆ ವಿಪುಲಾನ್ ಬಾಹು, ಅನೇಕ ಕೈಗಳನ್ನು ನೀನು ಧಾರಣೆ ಮಾಡ್ತಿ. ನನ್ನ ಹತ್ರವೂ ಇದೆ, ನನ್ನಂತೆಯೇ ಅನೇಕ ಬಾಹುಗಳಿಂದ ನೀನು ಆಕಾಶದಲ್ಲಿ ಶೋಭಿಸ್ತಿ. ಹಾಗಾದರೆ ತಾನು ಭಗವಂತನು ಕೂಡ ಅಷ್ಟಭುಜವುಳ್ಳವನಾಗುತ್ತಾನೆ, ನೀನು ಕೂಡ ಅಷ್ಟಭುಜವುಳ್ಳವಳು ಆಗಬೇಕು ಅಂತ 8 ಬಾಹುಗಳನ್ನು ಪಡಿಬೇಕು ಅಂತ ತಾನು ಪ್ರಾರ್ಥನೆಯನ್ನು, ಅಂದರೆ ಅವಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತ್ರಿಶಿಖಂ ಶೂಲಮುದ್ಯಮ್ಯ ಖಡ್ಗಂಚ ಕನಕಪ್ರಭಂ ಪುತ್ರೀಂಚ ಮಧುನಾಂ ಪಾತ್ರೀಂಚ ಮಧುನಾ ಪೂರ್ಣಾಂ ಪಂಕಜಂಚ ಸುನಿರ್ಮಲಂ. ಇನ್ನು ದುರ್ಗೆಯಾಗಿ ನೀನು ಬರುವಾಗ ಹೇಗಿರಬೇಕು ಗೊತ್ತಾ, 3 ಶಿಖೆಗಳಿಂದ ಕೂಡಿದವಳಾಗಬೇಕು. ನೋಡಿ, ಕೃಷ್ಣ 3 ಜಡೆಯವ, ದುರ್ಗೆ ಕೂಡ 3 ಜಡೆಯವಳಾಗಿರಬೇಕು. ಅದನ್ನು ಹೇಳ್ತಾ ಇದ್ದಾನೆ. ಶೂಲವನ್ನು ಎತ್ತಿ ಹಿಡಿದ ನೀನು, ನಿನ್ನ ಪ್ರಭೆ ಹೇಗಿರಬೇಕು ಕೇಳಿದ್ರೆ ಬಂಗಾರದ ಹಾಗೆ ಇರುವಂತಹ ಪ್ರಭೆ. ಬಣ್ಣ ಕಪ್ಪು, ಪ್ರಭೆ ಮಾತ್ರ ಬಂಗಾರದ ಬಣ್ಣದಾಗೆ ಇರುತ್ತೆ. ಖಡ್ಗವನ್ನು ಧಾರಣೆ ಮಾಡಬೇಕು. ಇನ್ನು ಕೈಯಲ್ಲಿ ಶ್ರೇಷ್ಠವಾಗಿ ಮದ ಬರಿಸುವಂತಹ ಮದ್ಯದ ಪಾತ್ರೆಯನ್ನು ನೀನು ಹಿಡ್ಕೊಂಡಿರಬೇಕು ಅಂತ ಹೇಳ್ತಾಳೆ ಭಗವಂತ. ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡ್ಕೊಂಡಿರಬೇಕು. ನೋಡಿ, ಪಾತ್ರೀಂಚ ಮಧುನಾ ಪೂರ್ಣ. ಮಧು ಅಂದರೆ ಜೇನು ಅಥವಾ ಮಧು ಅಂದರೆ ಸುರ ಅಂತ ಅರ್ಥ. ಯಾವುದು ಮದವನ್ನು ಕಂಡುಕೊಡುತ್ತೋ ಅಂತಹ ಪಾತ್ರೆಯನ್ನು ಒಂದು ಕೈಯಲ್ಲಿ ಹಿಡ್ಕೊಳ್ತಾ ಇರಬೇಕು. ಮಧುವಾತಾರತಾಯತೆ ಅಂತ ಹೇಳುವಾಗೆ ಇನ್ನೊಂದರಲ್ಲಿ ಖಡ್ಗವನ್ನು ಹಿಡ್ಕೊಂಡಿದ್ಯಾ, ಇನ್ನೊಂದು ಕೈಯಲ್ಲಿ ಪದ್ಮವನ್ನು ಕಮಲವನ್ನು ನೀನು ಹಿಡ್ಕೊಂಡಿರಬೇಕು. ನೀಲ ಕೌಶೇಯ ಸಂಗೀತ ಪೀತೇನೋತ್ತರ ವಾಸಸ ರಶಿ ಶಶಿರಶ್ಮಿ ಪ್ರಕಾಶೇನ ಹಾರೇಣೋರಸಿ ರಾಜತ. ನೀಲವಾದ ರೇಷ್ಮೆ ಬಟ್ಟೆಯನ್ನು ನೀನು ಉಟ್ಟುಕೊಂಡಿರಬೇಕು. ನಾನಾದರೂ ಪೀತಾಂಬರವನ್ನು ಹುಟ್ಟಿಕೊಂಡಿದ್ದೇನೆ. ಅದೇ ರೀತಿಯಾಗಿ ನೀನೇನು ಮಾಡಬೇಕು, ಅದಕ್ಕೆ ಸರಿಯಾಗಿ ಪೀತೇನ ಉತ್ತರ ವಾಸಸ, ಮೇಲೆ ಇರುವ ರವಕೆ ಏನುಂಟು ಕವಚ ಮೇಲೆ ಉಡುವಂಥದ್ದು ಅದು ಹಳದಿ ಬಟ್ಟೆ ಇರಬೇಕು, ಕೆಳಗಿದ್ದದ್ದು ನೀಲ ಬಟ್ಟೆ ಇರಬೇಕು. ಇನ್ನು ಚಂದ್ರನ ಪ್ರಕಾಶದಂತೆ ಇರುವಂತಹ ಹಾರ ಉಂಟಲ್ಲ, ಮುತ್ತಿನ ಹಾರಗಳು, ಅದು ನಿನ್ನ ಕುತ್ತಿಗೆ ಎಲ್ಬಿನ ಹಾರೇಣ ಉರಸಿ ರಾಜತ. ನಿನ್ನ ಎದೆಯಲ್ಲಿ ಅಂದರೆ ಒಂದು ಆಭರಣಗಳನ್ನು ಹಾಕಿಕೊಂಡು ಬರಬೇಕಾದ್ರೆ ಯಾವುದೆಲ್ಲ ಹಾಕ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾನೆ. ನಾವು ಡ್ರಾಮಾ ಮಾಡಬೇಕಾದ್ರೆ ನೋಡಿ, ನನಗೆ ಇದೇ ಹಾರ ಬೇಕು, ಅದು ಬೇಡಂತೆ, ಅದು ಇದ್ದ ಅಂಗಡಿಗೆಲ್ಲ ಹುಡುಕುತ್ತಾರೆ. ಮಕ್ಕಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದ್ದರೆ ಅದು ಕಿವಿದ್ದಿದೇ ಬೇಕಂತೆ, ಕುತ್ತಿಗೆದ್ದು ಇದೇ ಬೇಕು ಅಂತ ಎಲ್ಲ ಅಂಗಡಿಯಲ್ಲಿ ಹುಡುಕುತ್ತಾರೆ. ಅದೇ ರೀತಿಯಾಗಿ ಎಷ್ಟು ಚೆನ್ನಾಗಿ ಭಗವಂತ ಆ ದುರ್ಗೆಗೆ ಹೇಳ್ತಾ ಇದ್ದಾನೆ, ನೀನು ಇದೆಲ್ಲ ಹಾಕ್ಕೊಂಡು ಬರಬೇಕು ಹೀಗೆ ಅಂತ. ದಿವ್ಯ ಕುಂಡಲ ಪೂರ್ಣಾಭ್ಯಾಂ ಶ್ರವಣಾಭ್ಯಾಂ ವಿಭೂಷಿತ ಚಂದ್ರ ಸಾಪತ್ನಭೂತೇನ ತನ್ಮುಖೇನ ವಿರಾಜತ. ಇನ್ನು ದಿವ್ಯವಾದಂಥ ಕರ್ಣಕುಂಡಲಗಳನ್ನು ಜುಮ್ಕಿಯೆಲ್ಲ ಹಾಕ್ಕೊಂಡು ಬರಬೇಕು, ಮತ್ತು ಹಾಗೆ ಬರೋದಲ್ಲ ಅಂತ. ಹಾಗಾಗಿ ನೋಡಿ, ಹೆಣ್ಮಕ್ಳು ಯಾವಾಗಲೂ ಕೂಡ ಕಿವಿ ಸುಮ್ಮನೆ ಇಟ್ಕೊಳ್ಬಾರ್ದು, ಅದರಲ್ಲೆಲ್ಲ ಜುಮ್ಕಿ ಎಲ್ಲ ಹಾಕ್ಕೊಂಡಿರಬೇಕು. ಹಾಗಾಗಿ 2 ಕಿವಿಯಲ್ಲಿ ಸಾಲಂಕೃತಳಾಗಿ ನೀನು ಬರಬೇಕು. ನಿನ್ನ ಮುಖದ ಸೌಂದರ್ಯ ಉಂಟಲ್ಲ,
ಚಂದ್ರನಿಗೂ ಹೊಟ್ಟೆ ಕಿಚ್ಚು ಆಗಬೇಕು, ಆ ರೀತಿ ಆಗಿರಬೇಕು ಅಂತ ಹೇಳ್ತೇನೆ. ಚಂದ್ರ ಸಾಪತ್ನಭೂತೇನ, ಸಾಪತ್ನಭೂತನಂದರೆ ಹಾಗೆ ಚಂದ್ರನಿಗೂ ಕೂಡ ಶತ್ರುತ್ವವನ್ನು ಹುಟ್ಟುವ ಹಾಗೆ ಸಪತಿ ಹಾಗೆ ಎಷ್ಟು ಚಂದ ಮಾರೆಯ ಅಂತ ಹಾಗೆ ಚಂದ್ರನಿಗೆ ಅನ್ನಿಸಬೇಕು. ಆ ರೀತಿಯಾದಂಥ ಕಾಂತಿಯನ್ನು ನಿನ್ನ ಮುಖದಲ್ಲಿ ನೀನು ತುಂಬಿಸಿಕೊಳ್ಳಬೇಕು ಅಂತ ತಾನು ಭಗವಂತ ಹೇಳ್ತಾ ಇದ್ದಾನೆ ದುರ್ಗೆಗೆ. ಮುಕುಟೇನ ತ್ರಿಚಕ್ರೇಣ ಕೇಶಬಂಧೇನ ಶೋಭಿತ ಭುಜಂಗ ಭೃಕ್ಷೈರ್ಭೀಮಯ ಭೀಷಯಂತಿ ದಿಶೋದಶ ಭುಜಂಗ ಭೋಗ ನಿರ್ಘೋಷೈ ಬಾಹುಭಿ ಪರಿಘೋಪಮೈ ಅಷ್ಟಭಿ ಶೋಭಯತ್ ಖಡ್ಗೈ ಚಕ್ರ ಶರ್ಂಗಾಸಿ ಧಾರಿಭಿ. ಇನ್ನು 3 ಚಕ್ರಗಳಿಂದ ಅಲಂಕೃತವಾದಂಥ ಕಿರೀಟ ಆಗಿರಬೇಕು. ನೋಡಿ, ಕಿರೀಟದಲ್ಲಿಯೂ ಕೂಡ ಹೆಲ್ಮೇಟ್ ಹಾಕಬೇಕಾದ್ರೆ ಅದು ಯಾವ ಕಂಪೆನಿ ಅಂತ ಹೇಳಿದಾಗೆ ಆ ಕಿರೀಟದಲ್ಲಿ 3 ಚಕ್ರಗಳು ಇರಬೇಕು, ತ್ರಿಕೂಟೇನ. ಇನ್ನು ಕೇಶಬಂಧೇನ ಶೋಭಿತ, ನೀನು ಜಡೆ ಬಿಟ್ಕೊಂಡು ಬರೋದಲ್ಲ, ಅಲ್ಲಿ ಕೇಶವ ಮುಡಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇನ್ನು ತೋಳುಗಳೆಲ್ಲ ಹೇಗೆ ಭುಜಂಗಾಭ್ಯಕ್ಷ ಭೀಮೆ, ಸರ್ಪಗಳಂತೆ ಭಯಂಕರವಾದಂತಹ ತೋಳುಗಳಿಂದ ಕೂಡಿರಬೇಕು. ಆ ತೋಳು ನೋಡಿದರೆ ಹಾವು ಕಂಡಾಗೆ ಅನ್ನಿಸಬೇಕು. ಹೀಗೆ 10 ದಿಕ್ಕುಗಳನ್ನು ಹೆದರಿಸುವಂತಹ ಸಾಮರ್ಥ್ಯ ನಿನ್ನತ್ರ ಇರಬೇಕು. ಯಾಕೆ ಇಲ್ಲಿ ಬಂದದ್ದು? ಯಾಕೆ? ಕಂಸನಿಗೆ ಹೆದರಿಕೆ ಉಂಟು ಮಾಡಲಿಕ್ಕೆ. ಹಾಗಾಗಿ ನಿನ್ನ ಕೈ ಮೇಲೆ ಹೋದಾಗ ಅಷ್ಟಭುಜ ಮಹಿಷಿಯಾಗಿ ನೀನು ನಿಂತಾಗ ಹೀಗೆಲ್ಲ ಇರಬೇಕು ನಿನಗೆ. ಇನ್ನು ಪರಿಘೋಪಮೈಹಿ, ಪರಿಗಾಯುಧದಂತೆ ನಿನ್ನ ಕೈಗಳು ಇರಬೇಕು. ಇನ್ನು ಸರ್ಪಗಳಂತೆ ನಿರ್ಘೋಷದಿಂದ ಕೂಡಿರಬೇಕು. ಅದು ಘೋಷ ಮಾಡುವಾಗ ಹಾವು ಬುಸುಗುಟ್ಟುವ ಹಾಗೆ ಇರಬೇಕು. ಅಷ್ಟಭಿಹಿ ಶೋಭಯೇತ್ ಖಡ್ಗೈಹಿ ಚಕ್ರ ಶರ್ಂಗಾಸಿ ಧಾರಭಿಹಿ. ಇನ್ನು 8 ಕೈಗಳನ್ನು ನೀನು ಧಾರಣೆ ಮಾಡಬೇಕು. ಉಳಿದ ಕೈಯಲ್ಲಿ ಏನೆಲ್ಲ ಹಿಡ್ಕೊಳ್ಬೇಕು? ಒಂದಷ್ಟು ಆಯುಧಗಳನ್ನಲ್ಲಿ ಹೇಳಿದ್ದು. ಈಗ ಹೇಳ್ತಾ ಇದ್ದಾಳೆ, ಭಗವಂತ ಹೇಳ್ತಾನೆ ದುರ್ಗೆಗೆ, ಖಡ್ಗ ಹಿಡ್ಕೊಳ್ಬೇಕು, ಚಕ್ರ ಹಿಡ್ಕೊಳ್ಬೇಕು, ಶಾರ್ಗ ಎನ್ನುವಂಥ ಧನುಸ್ಸನ್ನು ಹಿಡ್ಕೊಳ್ಬೇಕು. ಹೀಗೆ 8 ಬಾಹುಗಳಿಂದ ನೀನು ಅವತಾರ ಮಾಡಬೇಕು. ಧ್ವಜೇನ ಶಿಖಿಬರಹಾಣಂ ಉಚ್ಛ್ರಿತೇನ ವಿರಾಜಿತ ಅಂಗದೇನ ಮಯೂರಾಣಂ ಅಂಗದೇನ ಚ ಭಾಸ್ವತ. ಇನ್ನು ನವಿಲುಗರಿಯಿಂದ ಕೂಡಿದಂತಹ ಎತ್ತರವಾದಂಥ ಧ್ವಜ ಕೂಡಿದ ರಥದಿಂದ ನೀನು ಶೋಭಿಸಬೇಕು. ಹಾಗಿದ್ರೆ ಇವಳು ಇಷ್ಟು ಹಾರಿದ್ದು ಮಾತ್ರ ಅಲ್ಲ, ಅಲ್ಲಿ ರಥಸ್ಥಳಾಗಿ ಕಾಣಿಸಿಕೊಳ್ಬೇಕು. ಆ ರಥದಲ್ಲಿ ಮಂಗಳಕರವಾದಂಥ ನವಿಲು ಧ್ವಜಗಳು ಇರಬೇಕು, ನವಿಲು ಗರಿಗಳಿಂದ ಕೂಡಿರಬೇಕು. ಇನ್ನು ನವಿಲುಗಳ ಚಿಹ್ನೆಗಳಿಂದ ಕೂಡಿದಂತಹ ತೋಳುಬಂದಿಗಳು ನಿನ್ನ ಹತ್ರ ಇರಬೇಕು. ಹಾಗಾದರೆ ಇವನು ತಾನು ಮಾತ್ರ ಅಂದರೆ ಕೃಷ್ಣನಿಗೆ ಸಮಾನವಾದ ಆಭರಣಗಳು, ಇದನ್ನೆಲ್ಲ ನೀನು ಧಾರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಕೀರ್ಣಭೂತ ಗಣೈರ್ಘೋರೈ ಮಾಂಸಮೇಧೋ ವಸಾಸಿಭಿ ಕೌಮಾರಂ ವ್ರತಮಾಸ್ಥಾನ್ಯ ತದಿವಂತಂ ಗಮಿಷ್ಯಸಿ. ನೀನು ಹೋಗುವಾಗ ಹೇಗಿರಬೇಕು? ನೀನು ಒಬ್ಬಳೇ ಬಂದು ಹಾಗೆ ಹೋಗೋದಲ್ಲ, ನಿನ್ನ ಜೊತೆಗೆ ಇಂತಹ ಮಿಲಿಟರಿ ಸೈನ್ಯಗಳಿರಬೇಕು. ಹೇಗಿರಬೇಕು ನಿನ್ನ ಜೊತೆಗಾರರು ಅಂತ ಕೇಳಿದರೆ, ಮಾಂಸ ಮೇಧಸ್ಸುಗಳನ್ನು ತಿನ್ನುವಂತಹ ಭೂತಗಣಗಳೆಲ್ಲ ಇರಬೇಕು. ಅದಕ್ಕೋಸ್ಕರ ನೋಡಿ, ಅಷ್ಟಭೈರವರದ್ದೆಲ್ಲ ಆರಾಧನೆ ಮಾಡ್ತಾರೆ, ಚಂಡಿಕ ಹೋಮ ಇತ್ಯಾದಿಗಳೆಲ್ಲ ಮಾಡುವಾಗ. ಯಾಕೆ ಕೇಳಿದರೆ, ದೇವಿ ಮಾತ್ರ ಅಲ್ಲ, ದೇವಿಯ ಜೊತೆಗೆ ಒಂದಿಷ್ಟು ಗಣನಗಳಿರ್ತಾವೆ. ಹಾಗಾಗಿ ಎಲ್ಲ ಹೇಳ್ತಾ ಇದ್ದಾರೆ, ಕೀರ್ಣ ಭೂತ ಗಣೈರ್ ಘೋರೈ ಮಾಂಸ ಮೇಧೋ ವಸಾಶಿಭಿ, ಅಂಥದ್ದನ್ನೇ ತಿನ್ನುವಂಥವುಗಳು ಇರಬೇಕು. ಹಾಗಾಗಿ ಅಂತಹ ನೀನು ಮಾತ್ರ ಹೇಗಿದ್ದಿ ಕೇಳಿದರೆ, ಕೌಮಾರಂ ವ್ರತಮಾಸ್ಥಾಯ. ಇವಳು ಮಾತ್ರ ಚಿಕ್ಕ ಹುಡುಗಿ, ಕೌಮಾರ ವ್ರತವನ್ನು ಕಾಮಗಣಿಗಳಿಗೆಲ್ಲ ಒಳಗಾಗದೆ ಇರುವಂತಹ ಬಹಳ ಸುಂದರಿಯಾಗಿರ್ತಾಳೆ. ಆದರೆ ಇವಳ ಟೀಮ್ ಉಂಟಲ್ಲ, ಅದು ಬಹಳ ಡೇಂಜರಸ್ ಅಂತ ಹೇಳುವ ಹಾಗೆ ಆ ರೀತಿಯಾಗಿ ನೀನು ಬರಬೇಕು ಅಂತ ತಾನು ಹೇಳ್ತಾ ಇದ್ದಾನೆ. ತತ್ರ ತ್ವಾಂ ಶತಚಕ್ರೋ ಮದ್ದಿಷ್ಟೇನ ಮತ್ಪ್ರದಿಷ್ಟೇನ ಕರ್ಮಣ ಅಭಿಷೇಕೇನ ದಿವ್ಯೇನ ದೇವತೈ ಸಹ ಯುಕ್ಷಸೆ. ಹಾಗಾದರೆ ನೀನೇನು ಮಾಡಬೇಕು? ಮುಂದೆ ಸ್ವರ್ಗದಲ್ಲಿ ಆದರೂ ನಿನ್ನನ್ನು ದೇವೇಂದ್ರ ಉಂಟಲ್ಲ, ನನ್ನ ಆದೇಶದಂತೆ ನಿನ್ನನ್ನು ವೈಭವೀಕರಿಸುವ ಹಾಗೆ ಆಗಬೇಕು. ನೀನು ಬಂದ ನಂತರ ದೇವೇಂದ್ರ ನಿನ್ನನ್ನು ಆಸನದಲ್ಲಿ ಕೂಡಿಸಿ ಅಭಿಷೇಕೇನ ದಿವ್ಯೇನ, ನಿನಗೆ ಅಭಿಷೇಕ ಎಲ್ಲ ಮಾಡಬೇಕು. ಹಾಗಾಗಿ ಅಂತಹ ದುರ್ಗೆ ನೀನು ಬರಬೇಕು. ನೀನು ಬಂದಾಗ ನಿನಗೆ ದೇವಾದಿ ದೇವತೆಗಳು ನಿನ್ನನ್ನು ಆ ಅಭಿಷೇಕ ಎಲ್ಲ ಮಾಡಿ ದೇವತೈ ಸಹ ಯೋಕ್ಷಸೆ, ಜೊತೆಗೆ ನಿನ್ನನ್ನು ಸೇರಿಸ್ತಾರೆ, ದೇವತೆಗಳ ಜೊತೆಗೆ ನಿನ್ನನ್ನು ಸೇರಿಸ್ತಾರೆ. ಹಾಗಾಗಿ ನೀನು ಅಂತಹ ಕೌಮಾರ ರೂಪವನ್ನು ಧಾರಣೆ ಮಾಡಿಕೊಂಡು ನೀನು ಬರಬೇಕು. ತತ್ರೈವ ತ್ವಾಂ ಭಗಿನ್ಯರ್ಥೆ ಗ್ರಹಿಷ್ಯಸಿ ಸ ವಾಸವ ಕುಶಿಕಸ್ಯ ಚ ಗೋತ್ರೇಣ ಕೌಶಿಕೀ ತ್ವಂ ಭವಿಷ್ಯಸಿ. ಆಗ ದೇವೇಂದ್ರ ಏನು ಮಾಡ್ತಾನೆ? ದೇವಲೋಕದಲ್ಲಿ ನನ್ನ ತಂಗಿ ಎನ್ನುವ ಭಾವನೆಯಿಂದ ಆತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ವಾಸವನಿಂದ ಅಂದರೆ ಇಂದ್ರನಿಂದ ಬಹಳವಾಗಿ ಪ್ರೀತಿ ಗೌರವಿಸಲ್ಪಡುವ ನೀನು ವಾಸವಿ ಅಂತ ಹೆಸರುಗೊಳ್ತೀಯ. ಇನ್ನು ಕುಶಿಕ ಗೋತ್ರದಿಂದ ಉತ್ಪನ್ನಳಾದದ್ರಿಂದ ನಿನ್ನನ್ನೆಲ್ಲರೂ ಕೂಡ ಕೌಶಿಕಿ ಕೌಶಿಕಿ ಅಂತ ಕರೀತಾರೆ ಅಂತ ದೇವಿಗೆ ತಾನು ಆಜ್ಞೆಯನ್ನು ಮಾಡ್ತಾ ಇದ್ದಾನೆ ಭಗವಂತ. ಹಾಗಾಗಿ ಭಗವಂತ ತಾನು ಅವತಾರ ಮಾಡಬೇಕಾದ್ರೆ ಆ
ದೇವಿ ಏನೆಲ್ಲ ಪಾತ್ರವನ್ನು ವಹಿಸಬೇಕು ಅಂತ ತಾನು ತಿಳಿಸ್ತಾ ಇದ್ದಾನೆ ಭಗವಂತ. ಮತ್ತೆ ನಾಳೆ ಸೇರುವಾಗ ಚರಿತ್ರೆಯನ್ನು ಮುಂದುವರಿಸುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣ ಮನಸೇಂದ್ರಿಯರು ಬುದ್ಧ್ಯಾತ್ಮನ ಮನಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ರಸ್ಮಿ ನಾರಾಯಣ ಇದು ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತಚಕ್ರಾತಿಗದಾ ಶಂಖಾದ್ಯುದಾಯುಧಃ ದೇವಕೀನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರೇ ಬಲಭದ್ರಪ್ರಿಯಾನುಜಃ पूतना जीविताहारे शकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुचकुन्दप्रसादकृत् षोडशस्त्री सहस्रे त्रिभङ्गी मथुराकृतिः शुकमाकमृदाब्दिन्दर्गोविन्दो गोगिनां पतिः वत्सपादहरो दन्तो धेनुकासुरभञ्जनः तृणीकृततृणावर्तो यमलार्जुनभञ्जनः उत्तालतालभेत्ता च तमालश्यामलाकृतिः गोपगोपेश्वरो योगी कोटिसूर्यसमप्रभः विलापतिपरञ्ज्योतिर्यादवेन्द्रो यदोद्वहः वनमाली पीतवासाः पारिजातापहारकः गोवर्धनो जलोद्धर्ता गोपालः सर्वपालकः अजोनिरञ्जनः कामजनकः कञ्जलोचनः मधुः